उसके आगे मत जाना सर. ಬಾರೆಯಲ್ಲಿ ಬಾಂಬ್ ಕಂಡಿಡ್ದು ಅರ್ಧ ಗಂಟೆ ಆಯ್ತು. ಅವನು ಬರೋವರೆಗೂ ಇಲ್ಲಿ ಏನು ಮಾಡಂಗಿಲ್ವಂತೆ. ಯಾವಾಗ ಬರ್ತಾನೆ ನಿಮ್ ಮೇಜರು? ಸರ್ ಈಸ್ ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್? ಎಸ್ ಸರ್. ಕ್ರೌಡ್ ನ ಕ್ಲಿಯರ್ ಮಾಡಿದ್ರಾ? ಎಸ್ ಸರ್. ಮೊಬೈಲ್ ಫೋನ್ಸ್ ಅನ್ನು ಆಪರೇಟ್ ಮಾಡ್ತಾ ಇರೋದು ಸಸ್ಪಿಷಿಯಸ್ ಕಂಡ್ರೆ ಜಸ್ಟ್ ಶೂಟ್ ಹಿಮ್. ಗುಡ್ ಮಾರ್ನಿಂಗ್ ಸರ್. ಅಷ್ಟೊಂದು ಉದ್ದಕ್ಕೆ ಸರ್ ಅಂತ ಕರೆಯೋ ಅವಶ್ಯಕತೆನೇ ಇಲ್ಲ. ನಮ್ಮ ಸ್ನೇಹನ ಏಜ್ ನ ಉಪಯೋಗಿಸ್ಕೊಳ್ಳಿ. ಮಾರ್ನಿಂಗ್ ಅಪ್ಪ. ಅದು ಮಾರ್ನಿಂಗ್ ಪ್ರಸಾದ್ ಅವರೇ. ಇನ್ನೇನ್ ಸಮಾಚಾರ ಪ್ರಸಾದ್ ಅವರೇ? ನಾವೇನಿಲ್ಲ, ಆಟ ಆಡಕ್ ಬಂದಿದೀವಾ. ಅದು ಬಾಂಬು ಯಾವಾಗ ಸಿಡಿಯುತ್ತೋ ಅಂತ ಫುಲ್ ಟೆನ್ಷನ್. ಹೋಗೋಣ ಬಿಡ್ರಿ, ಒಂದ್ ಕಪ್ ಕಾಫಿ ಕುಡ್ದು. ಕಾಫಿನ ಇವಾಗ್ಲಾ? ಆದ್ರೆ ಬಾಂಬು ಏನ್ರಿ ಬಾಂಬು? ಪೂರ್ತಿ ಏರಿಯಾ ಕ್ಲಿಯರ್ ಇದೆಯಲ್ಲ, ನಮ್ಮಿಬ್ಬರ ಲೈಫ್ ತಾನೇ ರಿಸ್ಕ್ ಅಲ್ಲಿ ಇರೋದು. ಈಗ ನಾವ್ ಅಲ್ಲಿಗೆ ಹೋಗಿ ಚಳಿಲಿ ನಿಮ್ಮ ಕೈಯಲ್ಲಿ ನಡುತ್ತಾ ನೀವು ಒಂದ್ ವೈರ್ ಕಟ್ ಮಾಡಕ್ ಹೋಗಿ ಇನ್ನೊಂದ್ ವೈರ್ ಅನ್ನ ಕಟ್ ಮಾಡಿ ಅದು ಠಾಮ್ ಅಂತ ಅಂದು ನಮ್ಮಿಬ್ರ ಪ್ರಾಣನು ಗಾಳಿನಲ್ಲಿ ಹಂಗೆ, ನಮ್ಮಿಬ್ರಾತ್ಮನು ಗಾಳಿನಲ್ಲಿ ಜಾಲಿಯಾಗಿ ಹಂಗ ಹೋಗ್ತಾ ಇದ್ರೆ ಅಂದ್ರೆ ನನ್ನ ಆತ್ಮ ಆದ್ರೂ ನನ್ನ ಒಂಟಿ ಆಗ್ಬಿಡಲ್ವಾ? ಹಾಗೆ ನಿಮ್ಮ ಆತ್ಮ ನನ್ನ ಆತ್ಮದ ಜೊತೆಗೆ ಪ್ರಸಾದ್ ಅವರೇ ನನಗೊಂದು ಕಪ್ಪು ಕಾಫಿನೂ ಕೊಡದೆ ಕರ್ಕೊಂಡ್ ಬಂದಿದ್ದೀರ ಅಂತ ಪ್ರಶ್ನೆ ಮಾಡಿದ್ರೆ ನನ್ನ ಆತ್ಮಕ್ಕೆ ನಿಮ್ಮ ಆತ್ಮ ಏನ್ ಸಮಾಧಾನ ಹೇಳುತ್ತೆ? ಕಪ್ಪು ಕಾಫಿಗೋಸ್ಕರ ಆತ್ಮ ತನಕ ಯಾಕ್ಬಿಡು. ಇನ್ನೊಂದ್ ಸ್ವಲ್ಪ ಉರಿ ಜಾಸ್ತಿ ಮಾಡಿ ಆ ಹಾಲ್ ಹಾಕ್ರಿ. ಮತ್ ಶುಗರ್ ಯಾರೇ ಹಾಕ್ತಾರೆ? ನೀನ್ ಮಾಡ್ಕೋಬೋದಲ್ಲ, ನೀನ್ ಮಾಡ್ಕೊಳಮ್ಮ. ಬೇರೆಯವರಿಗೆ ನಿರ್ದೇಶನ ಮಾಡೋದ್ರಲ್ಲಿ ಕಿಕ್ಕೇ ಬೇರೆ. ಹಿಟ್ ಅನ್ಕೊಳ್ಳಿ, ಕ್ರೆಡಿಟ್ ಎಲ್ಲ ನಾವ್ ಇಟ್ಕೊಬಹುದು. ಬಟ್ ಅನ್ಕೊಳ್ಳಿ, ಎಲ್ಲ ಕ್ರೆಡಿಟ್ ಅವನಿಗೆ ಕೊಟ್ಬಿಡ್ಬೋದು. ಬ್ಲಾಕ್ ಬಸ್ಟರ್ ಕಾಫಿ ಮಾಡಿದಿರ ಪ್ರಸಾದ್ ಅವ್ರೆ. ನಮ್ಮೂರಲ್ಲಿ ಪ್ರಸಾದ್ ಅವರು ಬಾಂಬ್ ಅಂದ್ರೆ ಭಯ ಅಂದರು. ನೀನು ಕೂಡ ಸೇಫ್ಟಿಗೆ ಬಾಂಬ್ ಸುಡಾಕ ಬಂದಿತ್ತಲ್ವಾ? ಸೇಫ್ಟಿ ಏನಾದ್ರೂ ಅದು ಇದು ಆದ್ರೆ ತೆವಳ್ಕೊಂಡು ಗಾಳಿ ಆಡದೆ ನಾನು ಹಾಗಲ್ಲ ಹೋಗಲ್ಲ ಪ್ರಸಾದ್ ಅವ್ರೆ. ಹೋದ್ರೆ ಫ್ರೀ ಆಗಿ ಹೋಗ್ಬೇಕು. ನೀವು ಕೂಡ ತೆಗ್ಬಿಡಿ. ಸುಂದರಪ್ಪ, ಅದು ಇದು ಏನು ಇಲ್ಲ. ನೀನ್ ಸೂಟ್ ಹಾಕಲ್ಲ, ನಾನ್ ಸೂಟ್ ತೆಗೆಯಲ್ಲ. ಅಯ್ಯೋ ಅದೇನಪ್ಪ, ಯಾವ್ದು ಅಕ್ಕಿ ಮುಟ್ಟೆ ತೆಗಿತಾ ಇದೆಯಲ್ಲ. ಸುಮ್ನಿರಿ ಪ್ರಸಾದ್ ಅವ್ರೆ, ಈ ತರ ಬಾಂಬ್ ಎಷ್ಟು ಹಾಕಿಲ್ಲ, ಎಷ್ಟು ಕಿತ್ ಹಾಕಿಲ್ಲ. ನೋಡು, ನಮ್ ಸ್ನೇಹನ, ನನ್ ವಯಸ್ಸನ್ನ ಸ್ವಲ್ಪ ನೋಡ್ಕೊಂಡ್ ಮಾಡು. ಕನ್ಫ್ಯೂಷನ್ ಏನು ಸಿಂಗ್? ಇಬ್ರಲ್ಲಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅಪ್ಪ, ಇದೆಲ್ಲ ನೀನು ಪ್ರೂಫ್ ಇಟ್ಕೊಂಡ್ ಮಾಡ್ತಿದ್ಯಾ ಇಲ್ಲ ಫ್ಲೂಕ್ ಆಗಿ ಮಾಡ್ತಿದ್ಯಾ? ಪ್ರಸಾದ್ ಅವ್ರೆ, ಅವ್ನು ಬರ್ಬೇಕಾದ್ರೆ ಕೊಚ್ಚಲ್ಲಿ ಕಾಲ್ ಹಾಕಿದ್ದ. ಅವನ್ ಶೂ ನೋಡಿ. ಅವನು ಟರ್ನಿಂಗ್ ಅಲ್ಲಿ ತಿರುಗ್ತಾ ಇರ್ಬೇಕಾದ್ರೆ ಗೋಡೆ ಮೇಲಿದ್ದ ಬ್ಲೂ ಪೇಂಟ್ ಅವನ ಶರ್ಟಿಗೆ ಅಂಟ್ಕೊಂತು. ನನ್ನಲ್ಲ ಬ್ಲೂ ಪೇಂಟ್ ನೋಡಿ. ಹೌದು, ನಿಜವೇ. ಪ್ರಸಾದ್ ಅವ್ರೆ, ಅವನೇನೋ ಚಿಕ್ಕವನು, ನೀವು ಸೀನಿಯರ್ ಅಲ್ವಾ, ನೋಡ್ಬೇಕಲ್ವಾ? ಹಾಗೆ ತಲೆ ಎತ್ತಿ ನೋಡ್ದೆ ಬಂದ್ಬಿಡೋದಾ? ಸರ್, ವಿ ನೀಡ್ ಟು ಗೋ ಟು ಕ್ಯಾಂಪ್ ಸರ್. ಅಷ್ಟೊಂದು ಅರ್ಜೆಂಟ್ ಏನಮ್ಮ? ಸರ್, ಈವ್ನಿಂಗ್ ಸೆಲೆಬ್ರಿಟಿ ಜೊತೆ ಇಂಟ್ರಾಕ್ಷನ್ ಇದೆ ಸರ್. ಸಿಂಗ್ ಅವ್ರು ನಾಚಿಕೆ ಪಡ್ತಾ ಇದಾರೆ ಅಂದ್ರೆ ಯಾರೋ ಹೀರೋಯಿನ್ ಇರ್ಬೇಕು. ಯಾರಮ್ಮ ಅದು ಸರ್? ನಾಚ್ಕೊಂಡ್ರೆ ಹೇಳೋ. ತಮ್ಮನ್ನ ಸರ್. ಪ್ರತಿ ವರ್ಷನೂ ನಮ್ ಜೊತೆ ಇಂಟರಾಕ್ಟ್ ಮಾಡಕ್ಕೆ ಒಂದೊಂದು ಸೆಲೆಬ್ರಿಟಿ ಬರ್ತಾರೆ. ಅಂಡ್ ದಿಸ್ ಇಯರ್ ವಿ ಹ್ಯಾವ್ ದ ವೆರಿ ಗಾರ್ಜಿಯಸ್ ತಮನ್ನಾ ಭಾಟಿಯಾ. ಪ್ಲೀಸ್. Good evening, guys.
ನೀವೇ ನನಗೆ ಇನ್ಸ್ಪಿರೇಷನ್. ಇವಾಗ ನಾನು ನಿಮಗ್ ಹೊಸದಾಗಿ ಏನು ಅಂತ ಹೇಳಿ. ಸೊ ಐ ಆನ್ಸರ್ ಆಲ್ ಯೋರ್ ಕ್ವೆಶ್ಚನ್ಸ್. तमन्ना जी आर्मी के बारे में कुछ बात बोलिए ना. You guys are the real heroes. तमन्ना जी आपको ज्यादा क्या पसंद है? ನನಗೆ ತುಂಬಾ ಇಷ್ಟ ಆಗಿರೋದು ಅಂದ್ರೆ ಡಾನ್ಸ್. ए सिंगो डांस ಅಂದ್ರೆ ಇಷ್ಟ ಅಂತ. ओए तमन्ना जी सड्डे नाल भी डांस हो जाए. चलो आज की रात रियल हीरोज के साथ डांस करेंगे. ಹಲೋ ಹಲೋ, ಅಜಯ್ ಸ್ವಲ್ಪ ಫೋನ್ ಕೊಡ್ತೀರಾ? ಅಜಯ್ ಸರ್ ನಿಮಗ್ ಫೋನ್. ನನ್ಗ ಯಾರು? ನಿಮ್ಮ ಅಮ್ಮವ್ರು ಸರ್. ನನ್ನ ಹೆಸರಲ್ಲಿ ಯಾರೋ ಹೊಸದಾಗಿ ಬಂದಿರ್ತಾರೆ, ಚೆಕ್ ಮಾಡಿ. ಓಕೆ ಸರ್. ಅಮ್ಮ ಆ ಪದ ಕೇಳೋಕೆ ಏನೋ ಚಂದ, ನಿಜವಾಗ್ಲೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಒಂಟಿತನನು ಯುದ್ಧ ತರನೇ, ಹೋರಾಡ್ತಾನೆ ಇರಬೇಕು. ಹಲೋ ಅಮ್ಮ. 3 ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ ಕಣೋ, ಇವಾಗ ಸಿಕ್ಕಿದ್ಯಾ? ಅಂದ್ಕೊಳ್ದೇನೆ ಇವತ್ತು ಹೊಸ ರೆಜಿಮೆಂಟ್ ಬಂದಿದ್ದೀನಿ. ನಿನ್ ತಂಗಿಗೆ ಆ ಸಂಬಂಧನೇ ನಿಶ್ಚಯ ಆಗಿದೆ ಕಣೋ. ಹುಡುಗ ತುಂಬಾ ಒಳ್ಳೆಯವನು. ತಂಗಿ ತುಂಬಾ ಲಕ್ಕಿ ಅಮ್ಮ. ನೀನ್ ಖರ್ಚು ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ಎಲ್ಲ ನಾನ್ ನೋಡ್ಕೋತೀನಿ. ತಂಗಿ ಹೇಗಿದ್ದಾಳೆ? ಅವಳು ಹ್ಯಾಪಿ ಆಗಿದ್ದಾಳೆ. ನೀನ್ ಯಾವಾಗ ಬರ್ತಿದ್ಯಾ? ಆದಷ್ಟು ಬೇಗ ಬರ್ತೀನಮ್ಮ. ಎಲ್ಲ ಸರಿಯಾಗಿ ನಡೆದು ಈ ಮದ್ವೆ ಆದ್ರೆ ಸಾಕು, ಇವಳ ಲೈಫ್ ಚೆನ್ನಾಗಿರತ್ತೆ. ತುಂಬಾ ಸಂತೋಷ ಆಗ್ತಿದೆ ಅಮ್ಮ. ಬೇಗನೆ ಮನೆಗೆ ಬರ್ತೀನಿ ನಾನು. ಎಲ್ಲ ರೆಡಿ ಇದೆಯಲ್ಲ? ಎಸ್ ಸರ್. ಮಾತ್ರ ಬಂದಿ ಹಾಗೆ ಹಿಡಿದಿಟ್ಟು ನಮ್ಮವ್ರನ್ನ ಬಿಟ್ಬಿಡಿ. ನಿಮ್ಗೆ ಒಂದೇ ದಿವಸ ಟೈಮು. ನೀವೇನಾದ್ರು ಜಾಸ್ತಿ ಬುದ್ಧಿ ತೋರಿಸಿದ್ರಿ ಅಂದ್ರೆ ಈ ಮಕ್ಕಳನ್ನ ಚಿತ್ರ ಹಿಂಸೆ ಮಾಡಿ ಸಾಯಿಸ್ಬಿಡ್ತೀವಿ. The one in the mask is Wasim Muhammad from the Mujahideen group. Okay, so now we have two options. Our demands na ಒಪ್ಕೊಂಡು ನಮ್ಮ ಮಕ್ಕಳನ್ನ ಬಿಡಿಸೋದು, or else we go with the rescue operation. ನಾವು ತುಂಬಾ ದಿವಸದಿಂದ ಹುಡುಕ್ತಿರೋ ಇವನ್ ನಮಗ್ ಸಿಗ್ತಾನೆ. He is the big fish. It is the delicate issue, sir. Students ಏನಾದ್ರು ಆಯ್ತು ಅಂದ್ರೆ it will be more problems, sir. Sir, इनके साथ एक बार फिर से negotiate करके बात करेंगे, sir. ನೆಗೋಶಿಯೇಟ್ ಮಾಡೋದಕ್ಕೆ ಇದು ಮಾರ್ಕೆಟ್ ಅಲ್ಲ ಸರ್. ವಿ ಆರ್ ದ ಇಂಡಿಯನ್ ಆರ್ಮಿ ಅಂಡ್ ವಿ ಹ್ಯಾವ್ ದ ಗಟ್ಸ್ ಟು ಬ್ರೇಕ್ ದಮ್ ಡೌನ್ ಸರ್. ಸಾರಿ ಸರ್, ಪ್ಲೀಸ್ ಅಲೋ ಮೀ ಟು ಡೂ ದಿಸ್. ಒಂದು ಮಗುಗೂ ಒಂದು ಚಿಕ್ಕ ಗಾಯ ಆಗ್ದಿದ್ದಂಗೆ ಕರ್ಕೊಂಡ್ ಬರ್ತೀನಿ ಸರ್. That's like my boy, Jay. Go ahead. Boys, are you ready for the operation? Yes, sir. Right now. Yes, sir. ಕರೆಕ್ಟ್ ಆಗಿ ಆ ಚಿಕ್ಕ ಮುಳ್ಳು ಎಂಟ್ರ ಮೇಲೆ ಇರುತ್ತೆ. ಇಂಡಿಯನ್ ಆರ್ಮಿ ಬುಲೆಟ್ ಪಾಯಿಂಟ್ ಬ್ಲಾಂಕ್ ಅವನ ಹೆಡ್ ಮೇಲೆ ಇರುತ್ತೆ. ಮೂವ್. Yes, sir. ಕೂಲಾಗಿ ಕಾಫಿ ಕುಡ್ಕೊಂಡು ಲೈವ್ ನೋಡಿ ಸರ್. ಮಕ್ಕಳು ನಗ್ತಾ ಆಚೆ ಬಂದ್ರೆ ವಿಜುವಲ್ ಚೆನ್ನಾಗಿರುತ್ತೆ. Point to right side balcony, take the shot. I can't shoot, sir. ಅವನ್ ಕಾರ್ ಮೇಲೆ ಬಿದ್ರೆ ಸೌಂಡ್ ಬರುತ್ತೆ, ಸರ್. Yes, take the shot.
ಗ್ರೌಂಡ್ ಫ್ಲೋರ್ ಅಲ್ಲಿ 8 ಮೆಂಬರ್ಸ್, ಬಾಲ್ಕನಿಲಿ 8 ಮೆಂಬರ್ಸ್, 4 ಜನ ಕವರ್ ಮಾಡಿ. Sir. ಸಿಂಗ್ ಸರ್ ಟೇಕ್ ಔಟ್ ದ ಸ್ಕೇಟ್ ಬೋರ್ಡ್. फर्स्ट फ्लोर क्लियर सर. ಮೂವ್. ಸರ್, ಒಳಗೋಗೋದಕ್ಕೆ ಇದೊಂದೇ ದಾರಿ ಅನ್ಸುತ್ತೆ. ಐ ಥಿಂಕ್ ವಿ ಆರ್ ಸ್ಟಕ್. There must be a way. Just wait for some time. अबे कहाँ चुप के बैठे हैं सालो? दम है तो बाहर आओ. इंडियन आर्मी बहुत हीरो बनने का शौक है ना सालो तुम्हें? दम है तो बाहर आओ. अबे कहाँ चुप के बैठे हो? माँ का दूध पिया तो सालो बाहर आओ. हम तुम एक कमरे में बंद हो. अबे मोहम्मद रफी की तरह क्या गा रहे साले? अगर ये एक बाप की औलाद है तो बाहर आओ. इतनी गाली देते पर भी चुप के बैठे हो साले, बाहर आओ. साले कमीनों, ये एक चुन चुन के मारूंगा, बाहर आओ. It's a trap. अजय. अजय, अजय. Take him out now. Yes, sir. Call for the medical support immediately. ಓಕೆ ಸರ್. Take him out now. Come on, come on, come on. Do you read me, Ajay? Yes, sir. Ajay, do you need some extra force? Do you read me? No need, sir. ಹೇಳ್ದಂಗೆ ಆನ್ ಟೈಮ್ ಮಕ್ಕಳ ಜೊತೆ ಆಚೆ ಬರ್ತೀನಿ. Just wait and watch, sir. अबे कैसे लगा हमारा तोहफा? तोहफा तो हम देंगे, एक के बदले सबको उड़ा दूंगा बेवकूफ. आवाज नहीं आ रहा है क्या? मेजर बिल्ली, मेजर बिल्ली, म्याऊ. बिल्ली नहीं बे साले, देख शेर आ गया. फरूक, बच्चों को मार. और क्या बे?
ತುಮ್ನೆ ಗಾಲಿ ದಿಯಾ ಮೇನೆ ಗೋಲಿ ದಿಯಾ. ಎಷ್ಟು ಬೈದೆ ನೀನು. ಅಮ್ಮ ಇಂದ ನೀನ್ ಶುರು ಮಾಡ್ದೆ. ಬೈದೆ ಬೈದೆ ಬೈದೆ. ನೀನ್ ಅಷ್ಟು ಬೈದ್ರು ನಾನ್ ನಿನ್ ಯಾಕೆ ಬೈಲಿಲ್ಲ ಗೊತ್ತಾ? ಯಾಕಂದ್ರೆ ನಿನ್ನ ಅಮ್ಮ ಅಂದ್ರೂ ನನಗೆ ರೆಸ್ಪೆಕ್ಟ್ ಕಣೋ. Sir, he is severely injured and chances are very less. ಆಲ್ರೆಡಿ ಆ ಕುಟುಂಬದಿಂದ ದೇಶಕ್ಕೋಸ್ಕರ ಅವ್ರ ಅಣ್ಣ ಸತ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ಅವ್ರ ತಮ್ಮ ಕೂಡ ಇವಾಗ ಸಾವು ಬದುಕಿನ ಮಧ್ಯದಲ್ಲಿದ್ದಾರೆ. 2 ದಿನದಿಂದ ಆ ಹುಡುಗ ನನಗೆ ಸಿಕ್ಕಿ ಅವನ ತಂಗಿ ಮದುವೆ ಬಗ್ಗೆ ಹೇಳ್ದ. ಸರ್, ಇನ್ನು 2 ದಿನದಲ್ಲಿ ನನ್ನ ತಂಗಿ ಮದ್ವೆ ಸರ್. ನೀವು ಲೀವ್ ಕೊಟ್ರೆ ಐಲ್ ಬಿ ವೆರಿ ಹ್ಯಾಪಿ. ಈ ಮದ್ವೆಯಿಂದ ನನ್ನ ತಂಗಿ ನಮ್ಮಮ್ಮ ತುಂಬಾ ಖುಷಿಯಾಗಿದ್ದಾರೆ ಸರ್. ರೂಲ್ಸ್ ಪ್ರಕಾರ ನೋಡಿದ್ರೆ ಅವ್ರಿಗೆ ನ್ಯೂಸ್ ಇಮಿಡಿಯೇಟ್ ಆಗಿ ಹೇಳಬೇಕು. ಅದರಿಂದ ಅವ್ರ ಮನೇಲಿ ನಡೆಯೋ ಶುಭ ಕಾರ್ಯ ನಿಂತು ಹೋಗ್ಬೋದು. ಆ ಫ್ಯಾಮಿಲಿ ಪೂರ್ತಿ ಡಿಸ್ಟರ್ಬ್ ಆಗ್ಬೋದು. ಮಾರಲ್ಸ್ ಪ್ರಕಾರ ನೋಡಿದ್ರೆ ನಮ್ಮಲ್ಲಿ ಒಬ್ರು ಹೋಗಿ ಆ ಶುಭ ಕಾರ್ಯ ನಡೆಸಿ ನ್ಯೂಸ್ ಹೇಳಬೇಕು. ಸೊ ರೂಲ್ಸ್ ಆರ್ ಮಾರಲ್ಸ್? ಇಫ್ ಯು ಆಸ್ಕ್ ಮೀ, ಐ ವುಡ್ ಸೇ ಮಾರಲ್ಸ್. ನಮ್ಮಲ್ಲಿ ಒಬ್ರು ಹೋಗಿ ಆ ಮದುವೆ ನಡೆಸಿ ಆ ತಾಯಿ ಹತ್ರ ಸ್ಮೂತ್ ಆಗಿ ವಿಷಯ ಹೇಳಬೇಕು. ಆ ಫ್ಯಾಮಿಲಿ ಮಾಡಿರೋ ತ್ಯಾಗಕ್ಕೆ ನಾವು ಈ ಚಿಕ್ಕ ವಿಷಯ ಕೂಡ ಮಾಡಿಲ್ಲ ಅಂದ್ರೆ ಅರ್ಥನೇ ಇರಲ್ಲ. ಸೊ ನಾವ್ ದ ಕ್ವೆಶ್ಚನ್ ಇಸ್, ಆನ್ ಬಿಹಾಫ್ ಆಫ್ ದ ಇಂಡಿಯನ್ ಆರ್ಮಿ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂತೀರಾ? That's like my boy Ajay. I know only you can do it. ನೀನ್ ಒಬ್ನೇ ಮಾಡ್ಬೋದು. So Ajay, you got to go tomorrow. Remember to keep me posted. And ಜೊತೆಗೆ ಯಾರಾದ್ರೂ ಬೇಕಂದ್ರೆ ಕರ್ಕೊಂಡು ಹೋಗು. ನಾನ್ ಬರಲ್ಲ. ನನ್ ಜೊತೆ ಬರ್ತೀನಿ ಅಂದ್ರೆ ಥ್ಯಾಂಕ್ಸ್ ಪ್ರಸಾದ್ ಅವ್ರೆ. ಈ 10 ದಿನ ನೋಡಿ ನಿಮ್ಗೆ ಹೇಗಿರುತ್ತೆ? ಅದೇ ನನಗ್ ಭಯ. ನಿನ್ ಜೊತೆ ಒಂದ್ ಬಾಂಬ್ ತೆಗಿಯೋದಕ್ಕೇನೆ ಅಲ್ಲಾಡ್ ಹೋದೆ ಅಂತದ್ರಲ್ಲಿ ನಿನ್ ಜೊತೆ 10 ದಿನನ. ಅಷ್ಟಕ್ಕೂ ಯಾವ ಊರ್ನ ಹೋಗ್ತಿರೋದು? ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಾಯ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾಸ್ಟ್ರು, ನಮ್ಮ ವಿದ್ಯೆ ಕೊಟ್ಟು ರಿಟೈರ್ಡ್ ಆಗಿ ಹಾಯಾಗಿ ಬದುಕ್ತಿರೋ ನಿಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಗೊತ್ತಾ? ನೀನ್ ಹೇಳ್ಕೊಟ್ಟಿದ್ ಪಾಠ ಏನೋ? 2ನೇ ಕ್ಲಾಸಲ್ಲಿ ಗೋಡೆ ಹತ್ರ ಕುರ್ಚಿ ಹಾಕಿ ನೀನೇನ್ ಹೇಳ್ದೆ? ಕೆಟ್ಟದ್ ಮಾಡಬೇಡ, ಕೆಟ್ಟೋಗ್ಬಿಡ್ತೀಯ. ಎಷ್ಟು ಜನಕ್ಕೆ ಕೆಟ್ಟದ್ ಮಾಡಿ ಎಲ್ಲಿ ಕೆಟ್ಟೋದೆ? ಬರೀ ಎಮ್ಮೆಲ್ಲೆ ಆಗಿದ್ದೀನಿ. 3ನೇ ಕ್ಲಾಸಲ್ಲಿ ನೆರಳಲ್ಲಿ ನಿಲ್ಸಿ ಏನ್ ಹೇಳ್ದೆ? ಕತ್ತಿಗಿಂತ ಕಲೆ ದೊಡ್ಡದು. ಕತ್ತಿ ಹಿಡ್ದೆ ಮಂತ್ರ ಆಗ್ಬಿಟ್ಟೆ ಏನಾ? ಈ ತರ ತಪ್ಪು ವಿದ್ಯೆನ ಹೇಳ್ಕೊಟ್ಟು ನಮ್ಮ ಅಪ್ಪನ ಹತ್ರ ಫೀಸ್ ಪೀಕಿ ನನ್ ಬಾಲ್ಯನೇ ಇಸ್ಕಾಕ್ಬಿಟ್ಟಲ್ಲ. ವಿದ್ಯೆ ಅಂದ್ರೆ ಏನು ಅಂತ ಹೇಳ್ಕೊಡಕ್ಕೆ ನೀನ್ ಎತ್ತಾಕೊಂಬಂದೆ. ಇವನತ್ರ ಏನೋ ಮಾತಾಡ್ತಾ ಇದೀಯಾ? ಅವನ ಮಲಗಿಸಿ ಕೈ ಕಾಲ್ನ ಕಟ್ಟಾಕಿ ಮಚ್ಚು ತಗೊಂಡು ಕುಯ್ದು. ಮಾಸ್ಟ್ರು, ನೀನ್ ಹೇಳಿರೋ ಒಂದು ಮಾತು ನಿಜ ಆದ್ರೂ ನೀನ್ ಇಲ್ಲಿಂದ ಹೋಗ್ಬೋದು. ಇಲ್ಲ ಅಂದ್ರೆ ಎಲ್ಲೇ. ಅಣ್ಣ, ಬುರ್ಜಿ ರಾಮರೆಡ್ಡಿ ನಮ್ಮ ಎದುರು ಟೆಂಟ್ ಹಾಕಿದ್ದಾನೆ. ಅವನು ಸೇರಿ ಮಲಗಿಸಿ ಕೈ ಕಾಲ್ನ ಕತ್ತರಿಸಿ. ಅಪ್ಪ ಮಾಸ್ಟ್ರು, ನಿನಗೆ ಸ್ಕೂಲ್ ಬೆಲ್ ಹೊಡಿತು, ಬಾ ಪಾಠ ಮಾಡ್ತೀನಿ. ಸಾಯಿಸಿದ್ರಲ್ಲ, ಕೈ ಕಾಲೆಲ್ಲ ಕಟ್ಟಿ ಬಾಯಲ್ಲಿ ಬಟ್ಟೆ ತುರ್ಕಿ. ಹೇಳೆ. ಮೊದಲನೇ ರಾತ್ರಿ ಕೂಡ
ಅಂತ ನೀನ್ ಕಾಲಿಡ್ಕೊಂಡು ಯಾವಾಗ್ಲೂ ಫ್ಯಾಮಿಲಿ ಸೀಕ್ರೆಟ್ ಎಲ್ಲ ಪಬ್ಲಿಕ್ ಆಗಿ ಹೇಳ್ಬಾರ್ದು. ನಾನು ತಗೊಳ್ಳಿ. ಹಿಡ್ಕೊ ಸೀರೆ ತೆಗ್ದಿಡ್ಕೊ. ನಾನೇನ್ ಹೇಳ್ದೆ? ಉಗುರು ಬೆಚ್ಚ ನೀರು. ನೀನೇನ್ ತಂದೆ? ತುಂಬಾ ಬಿಸಿ ನೀರು. ಅದು ಉಗುರು ಬೆಚ್ಚಗಾಗೋ ತನಕ ಹಿಡ್ಕೊ. ಏನ್ ಬಾವ ಈ ರೀತಿ ಸ್ಯಾಡಿಸಮು? ತಗೋ. ಇದು ಸ್ಯಾಡಿಸಮ್, ಇದು ಪರ್ಫೆಕ್ಷನ್ ಭಾವನವ್ರೆ. ಹುಡುಗನ್ ಮನೆಯವರಾಗಿ ಇಷ್ಟ ಅವಮಾನ ಅನುಭವಿಸ್ತಿದ್ದೀರಾ ಅಂದ್ರೆ ಮದ್ವೆ ಬೇಕಾ? ಇಂತ ನನ್ ಮಗನ್ ಮದ್ವೆ ಆಗ್ಬೇಕಂದ್ರೆ ಈ ರೀತಿ ಅವಮಾನ ಪಡ್ಲೇಬೇಕು. ಪಫ್ ತಿಂತೀರಾ? ಈ ಪಫ್ನ ಕಟ್ಕೊಳ್ಳೋ ಪಫ್ ಯಾರು? ಏನಾದ್ರೂ ಆಗ್ಲಿ, ಕರ್ನೂಲಲ್ಲಿ ಟ್ರೈನ್ ಇಳಿಯೋ ಅಷ್ಟೊತ್ತಿಗೆ ಈ ಮದ್ವೆ ನಿಲ್ಲಿಸ್ಬೇಕು. ನನಗಾಗಿದ್ದ ಅನ್ಯಾಯ ಮಾತ್ರ ನನ್ ತಂಗಿಗಾಗದೆ ಇರೋಗಿ ನಾನು ನೋಡ್ಕೋಬೇಕು. ನಮ್ 3ನೇ ಮಗಳು ಸಂಸ್ಕೃತಿ. ಶಿ ಸೋ ಕ್ಯೂಟ್. ಅವನು ಕೊಟ್ಟು ಕತ್ತಿ ಸಿಗ್ತೀರಾ? ಒಳ್ಳೆ ಹ್ಯಾಂಡ್ಸಮ್ ಹುಡುಗನ್ ನೋಡಿ ಓಡೋಗು. ಐ ಲವ್ ಯು. ಆರ್ ಯು ಜೋಕಿಂಗ್? ನೋ, ಮದ್ವೆ ಅಂತ ಆದ್ರೆ ನಿನ್ನೆ ಆಗ್ತೀನಿ. ನಿನ್ಗೆ ಅರ್ಥ ಆಯ್ತಾ? ಬಟ್ ನನಗ್ ಮದ್ವೆ ಆಗಿದೆ. ನಾನು 2ನೇ ಹೆಂಡತಿ ಆಗಿರ್ತೀನಿ. ಆದ್ರೆ ನನಗ್ ಮಕ್ಳು ಇದಾರೆ. ನನಗೆ ಮಕ್ಳು ಬೇಡ. ನಿನ್ನೆ ಚಿಕ್ಕ ಮಗು ತರ ನೋಡ್ಕೋತೀನಿ. ಒಪ್ಕೊಳ್ಳಿ ಅಳಿ ಅಂದ್ರೆ ಒಪ್ಕೊಳ್ಳಿ ಬಾವ ಅವ್ರೆ. ಒಪ್ಕೊಳ್ಳಪ್ಪ. ನಿಮ್ಮಿಬ್ರಿಗೂ ಮದ್ವೆ ಆದ್ರೆ ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ ಅಂಕಲ್. ಅಬ್ಬಬ್ಬಬ್ಬಬ್ಬಾ, ಈ ರೀತಿ ಎಮೋಷನ್ಸ್ ನೆವರ್ ಬಿಫೋರ್ ಎವರ್ ಆಫ್ಟರ್. ಲೆಟ್ಸ್ ಮೂವ್. ಎಲೆ ಬೀಳಲ್ಲ ಬಿಡು. ಹಲೋ ಅಂಕಲ್, ನಾನು ನಿಮ್ ಮಗಳು ಪ್ರೀತಿಸ್ತಾ ಇದ್ದೀವಿ. ವಿ ಆರ್ ಇನ್ ಲವ್. ಸಂಸ್ಕೃತಿ ನನ್ನವಳು. ಮರ್ಯಾದೆಯಾಗಿ ಈ ಮದ್ವೆ ನಿಲ್ಸಿ ನಮ್ ಲವ್ ನ ಸಪೋರ್ಟ್ ಮಾಡಿ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಡ್ರಾಪ್ ಮಾಡ್ತಿದೀನಿ ಭಾವನವ್ರೆ. ಕೂತ್ಕೋ. ಓಕೆ. ಕೆಳಗಡೆ ಹೇಳು. ಸಪೋರ್ಟ್ ಇಲ್ದಲೆ ಇಟ್ ಪೇನ್ಸ್. ಐ ಕಾಂಟ್. ಇಟ್ ಪೇನ್ಸ್. ಐ ಕಾಂಟ್. ಸಪೋರ್ಟ್ ಇಲ್ದಲೆ ಮೇಲೆ ಹೇಳಕ್ಕಾಯ್ತಿಲ್ಲ. ನಿನ್ ಪ್ರೇಮಕ್ಕೆ ನಾನ್ ಸಪೋರ್ಟ್ ಮಾಡ್ಬೇಕೇನಾ? ಅಂಕಲ್, ಪ್ರೇಮಕ್ಕೂ ಫಿಟ್ನೆಸ್ಗೂ ಸಂಬಂಧ ಇಲ್ಲ. ಟಿ ಸರ್, ನಾನ್ ಬರ್ತ್ ಕನ್ಫರ್ಮ್ ಐತೆ ಸರ್. ಇವನ್ ಡೆತ್ ಕನ್ಫರ್ಮ್ ಆಗಿದೆ. Oh my God. ಮರ್ಯಾದೆಯಿಂದ ಹೇಳು, ಯಾಕೆ ಮಾಡ್ದೆ? ಯಾರು ಕೆಲಸ ಮಾಡಿಸಿದ್ರು? ಇದೆಲ್ಲ ಮೆಟ್ಟಿ ಮಕ್ಳೇ ಪ್ಲಾನ್ ಮಾಡಿದ್ದು. ನಾನೇನು ಮಾಡಿಲ್ಲ. ಬಿಟ್ಬಿಡಿ. ಮಾಡ್ತೀರಾ? ಯಾವಾಗಾದ್ರೂ ಮಾಡ್ತೀರಾ? ಇವನೇ ನಿನ್ ಗಂಡ. ಇದು ಫಿಕ್ಸು. ಹೋಗೋ. ಏನ್ ಬಾವ ಈ ಟಾರ್ಚರು? ಸಾರಿ ಸಿಸ್ಟರ್. ಇದು ಟಾರ್ಚರ್, ಇದು ಹೊಟ್ಟೆ ನೋವು ಭಾವನವ್ರೆ. ಥ್ಯಾಂಕ್ ಯು ಸಿಸ್ಟರ್. ಪಫ್ ತಿಂತೀರಾ? ಬಾಯ್ ಮುಚ್ಚು. ಏನೋ ಒಂದ್ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಕಲ್ಲ. ಒಂದ್ ಅದ್ಭುತವಾದ ಪ್ಲಾನ್ ಹೇಳ್ತೀನಿ, ಓಡ್ ಹೋಗು. ಏನ್ ದೊಡ್ಡದಾಗ ಪ್ಲಾನ್ ಎಲ್ಲ ಹೇಳ್ತೀಯಾ? ನಿನ್ಗೆ ಅರ್ಥ ಆಗುತ್ತಾ? ಓಡ್ ಹೋಗೋದೇ ಪ್ಲಾನ್ ಕಣೆ. ಮುಂದಿನ ಸ್ಟೇಷನ್ ಅಲ್ಲಿ ನಿನ್ ಲೈಫ್ ಚೇಂಜ್ ಆಗೋಗತ್ತೆ. ದೇವ್ರೆ, ಒಂದು ಕ್ಯೂಟ್ ಸ್ವೀಟ್ ಹ್ಯಾಂಡ್ಸಮ್ ಹುಡುಗ ನನ್ ಕಣ್ಣಿಗೆ ಕಾಣಿಸೋ ಹೋಗ್ ಮಾಡಪ್ಪ. ನಿಂಗೆ ಅರ್ಥ ಆಗುತ್ತಾ? ಮಾತಾಡು. ಅಬ್ಬಾ, ಕೈಯೇ ಜರ್ಕೋ ಸ್ವಲ್ಪ. ಕೈ ಕೊಡು ಒಂದೇ, ಎಳೆಯಕ್ಕಲ್ಲ. ಅದೇ ಮತ್ತೆ ಬಂದ್ಬಿಟ್ಟಿದ್ಯಾ? ಕೇಳ್ತಾ ಇದೀನಲ್ಲ, ಹೇಳಿ.
ಇದೇ ನಮ್ ಬೆರ್ತು. ಈ ಹುಡ್ಗ ಏನಾದ್ರೂ ನನ್ನ ಅಳಿಯಾಗ್ ಬಂದ್ರೆ ಫ್ಯೂಚರ್ ಜನರೇಷನ್ ಸಖತ್ತಾಗಿರತ್ತೆ. ಐ ಲವ್ ಯು. ನಿಂಗ್ ಅರ್ಥ ಆಗತ್ತಾ? ಏಯ್ ಇಲ್ಲಿ ಬನ್ನಿ. ನಾಚಿಕೆ ಇದೆಯಾ ನಿಮ್ಗೆ? ಆ ಮುತ್ ಕೊಡೋದೇನು, ಕೈ ತೋರ್ಸೋದೇನು? ಅವ್ರ ವಯಸ್ಸಿಗೆ ಮರ್ಯಾದೆ ಬೇಡವಾ? ಚಿಚಿ, ನಾನ್ ಮುದ್ ಕೊಟ್ಟಿದ್ ಇವ್ರಿಗಲ್ಲ, ನಿಮಗೆ. ಆ ವಿಷಯ ನಿಂಗೂ ಗೊತ್ತಲ್ವಾ? ನೋಡು, ಇಲ್ಲಿ ಸ್ವಲ್ಪ ಕೈ ತೋರ್ಸು. ಇಲ್ಲಿ ನೋಡು, ತಾಂಬೂಲ. ಥ್ಯಾಂಕ್ಸ್ ಆಂಟಿ, ಊಟ ಆದ್ಮೇಲೆ ಹಾಕೊಂತೀನಿ. ಅಯ್ಯೋ, ಇದು ತಿನ್ನು ತಾಂಬೂಲ ಅಲ್ಲ, ನಿಶ್ಚಯದ್ದು. ನನ್ ಚಿಕ್ಕ ಮಗಳು ಹಾಯ್ ಅಂತ ಹೇಳೆ. ಹಾಯ್. ಅಮ್ಮಯ್ಯ, ಪಾಣಿಗ್ರಹಣನೂ ಆಗೋಯ್ತು. ಅರ್ಧ ಮದ್ವೆ ಆದಂಗೆ. ಇಲ್ಲಿ ನೋಡಿ, ನೀವಿಬ್ರು ಒಂದ್ಸಲ ಕಿಟಕಿಯಿಂದ ಆಚೆ ಹಂಗೆ ನೋಡಿ. ಅಲ್ಲಿ ಅರುಂಧತಿನೂ ನೋಡಾಗೋಯ್ತು. ನನ್ ಮುದ್ದು ಮಗಳನ್ನ ನಿನ್ ಕೈಯಲ್ಲಿ ಇಡ್ತಾ ಇದ್ದೀನಿಪ್ಪ, ಕಣ್ಣಲ್ಲಿ ಇಟ್ಕೊಂಡ್ ನೋಡ್ಕೊ. ಉಪ್ಸಿದ್ದು ಆಗೋಯ್ತು. ನಡೀರಿ. ಏಯ್ 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 ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಏನಪ್ಪ? ಕೈಯಲ್ಲಿ ಎಲೆ ಇಟ್ಬಿಟ್ಟು ಮದ್ವೆ ಮಾಡಿಸ್ತೀರಾ, ಹೊರಗಡೆ ತೋರಿಸ್ಬಿಟ್ಟು ಅರುಂಧತಿ ಅಂತೀರಾ? ಪ್ರಸಾದ್ ಅವ್ರೆ, ಟ್ರೈನ್ ಅಲ್ಲಿ ಮಕ್ಳು ಎತ್ಕೊಂಡು ಹೋಗೋರು ಇರ್ತಾರೆ ಅನ್ಕೊಂಡೆ. ಈ ತರ ಮದ್ವೆ ಮಾಡ್ಸೋರು ತಿರುಗ್ತಿರ್ತಾರಪ್ಪ. ಪ್ರಸಾದ್ ಅವ್ರೆ, ಎಲ್ರ ಫೇಸ್ ಅನ್ನ ಕ್ಲೋಸ್ ಅಪ್ ಅಲ್ಲಿ ಫೋಟೋ ತೆಗೋಣ, ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಅಂಟಿಸ್ಬಿಡೋಣ. ಆತರ ಮಾಡ್ಬೇಡ ಅಣ್ಣ, ನಿಮ್ಮಿಬ್ಬರಿಗೂ ಮಕ್ಳು ಹುಟ್ಟಿದ್ರೆ ಕೃಷ್ಣ ರಾಮ ಅಂತ ಬದ್ಕೊಂಡಿರ್ತೀವಿ. ರೈಮ್ಸ್ ಹೇಳೋ ಏಜ್ ಸರ್, ಇದೆಲ್ಲ ಸೀರಿಯಲ್ ಎಫೆಕ್ಟ್ ಅನ್ಕೊಂತೀನಿ. ನೀನ್ ಕುತ್ಕೊಳ್ಳೆ. ಇಲ್ ನೋಡು, ನಮ್ ಬಗ್ಗೆ ಗೊತ್ತಿದ್ರೆ ನೀನ್ ಹಂಗ್ ಮಾತಾಡಲ್ಲ. ನನ್ ಗಂಡ ಒಬ್ಬ ನೀಚ. 3 ಜನ ಹೆಣ್ಮಕ್ಳನ್ ಕೊಟ್ಬಿಟ್ಟು ಟಾರ್ಚರ್ ಕೊಡ್ತಾ ಇದ್ದಾನೆ ನನ್ಗೆ. ಅಲ್ಲಿಂದ ನಾನ್ ಹೇಳ್ತೀನಿ, ನಾವ್ ಪ್ರೇಮಿಸ್ದವ್ರನ್ನ ಬೇಡ ಅಂತ ಇಬ್ರು ದಡ್ರಿಗೆ ನಮ್ಮನ್ ಮದ್ವೆ ಮಾಡ್ಸೋದು. ಅಲ್ಲಿಂದ ನಾನ್ ಹೇಳ್ತೀನಿ, ನಮ್ಮ ಅಕ್ಕಂದ್ರ ಲೈಫ್ ಸ್ಪಾಯ್ಲ್ ಆಗಿದ್ ಸಾಲ್ದು ಅಂತ ನನ್ನೊಬ್ಬ ಫೇಸ್ ಫಿಲೋಗ್ ಮದ್ವೆ ಮಾಡಿಸ್ಬೇಕು ಅಂತಿದ್ದಾರೆ. ನಿಂಗ ಅರ್ಥ ಆಗುತ್ತಾ? ಅಲ್ಲಿಂದ ನಾನ್ ಹೇಳ್ತೀನಿ, ಹೆಂಗಾದ್ರೂ ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಟ್ರೈನ್ ಇಂದ ಓಡ್ ಹೋಗು ಅಂತ ಹೇಳ್ದೆ. ಅಲ್ಲಿಂದ ನಾನ್ ಹೇಳ್ತೀನಿ, ಇವಳು ಟ್ರೈನ್ ಇಂದ ಓಡೋಗ್ತಾ ನನ್ನ ನೋಡಿ ಲವ್ ಅಲ್ಲಿ ಬಿದ್ಲು. ಅವಳು ಅದನ್ನ ನಿಮ್ಗೆ ಹೇಳಿದ್ಮೇಲೆ 2 ನಿಮಿಷದಲ್ಲಿ ಮ್ಯಾಗಿ ಮಾಡೋ ತರ ನಮ್ಮನ್ನ ಮದ್ವೆನೂ ಮಾಡಿಸಿದ್ರಿ. ಇಷ್ಟೊಂದ್ ಅರ್ಥ ಮಾಡ್ಕೊಳ್ಳೋ ಗಂಡು ನೀನ್ ತುಂಬಾ ಲಕ್ಕಿ ಕಣೆ. ತುಂಬಾ ಹೊಂದ್ಕೊಂತಾನೆ ಹುಡುಗ. ನೀವು ಅಷ್ಟೊಂದ್ ಹತ್ರ ಬರಕ್ ಹೋಗ್ಬೇಡಿ. ಪ್ರಸಾದ್ ಅವರ ಈ ಸ್ಟೋರಿ ಕೇಳಿದ್ಮೇಲೆ ನನಗೆ ಇಷ್ಟ ಇಲ್ದೇ ಇರೋ ಮದುವೆ ಮಾಡೋದು ತಪ್ಪು. ಅದಕ್ಕೋಸ್ಕರ ಫೈಟ್ ಮಾಡೋಣ. ಆಮೇಲೆ ನನ್ಗೆ ಪ್ರೀತಿ ಪ್ರೇಮ ಅಂದ್ರೆ ಇಷ್ಟ ಆಗಲ್ಲ. ನಾವು ತುಂಬಾ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ನಾವು ಮದ್ವೆ ಆಗೋ ಹುಡುಗನ ಮದ್ವೆ ಆಗೋ ಮುಂಚೆನೆ ಟ್ರ್ಯಾಕರ್ ಬೀಳಿಸ್ಕೊಂಡ್ಬಿಟ್ಟಿದೀವಿ. ಸತಿ ಸೋದರಿ, ವಯಸ್ಸಿಗೆ ಬಂದಿರೋ ಹೆಣ್ಮಗುನ ನಿನ್ ಬಾಯಿಂದ ಸೋದ್ರಿ ಅನ್ಬೇಡ, ತಡ್ಕೊಳಲ್ಲ ಇವಳು. ಏನೋ ಫ್ಲೋ ಅಂದೆ ಆಂಟಿ. ಅಯ್ಯೋ, ಆ ವಯಸ್ಸಿನ ಹೆಣ್ಮಕ್ಳುನು ಆಂಟಿ ಅಂತ ಅನ್ಬೇಡ, ರೀ ಅಂತ ಕರಿ ಅಪ್ಪ. ಸರಿ ಇವ್ರೆ, ಹೋಗಿ ನಿಮ್ ಗಂಡನ ಅಂತ್ಯ ನೋಡೋಣ. ಈ ತರ ಆವೇಶ ಬಾಬಾ ತಿರುಗುಜೋಗರ್ ಬಂತು. ಈ ಆಟ ನನ್ಗೆ ಕೊಟ್ಬಿಡು. ಬುದ್ಧಿ ಇದೆಯಾ ನಿಮ್ಗೇನಾದ್ರು? 3 ಜನ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿ ಇವಾಗ ಇಸ್ಪಿಟ್ ಆಡ್ತಿದ್ರ? ಅವಳು ಮೇಜರ್, ಇಷ್ಟ ಆದವ್ರನ್ನ ಮದ್ವೆ ಆಗೋದು ಅವಳ ಹಕ್ಕು. ಇಲ್ ನೋಡು, ನನ್ಗ್ 16 ವಯಸ್ಸಿಗೆ ಮದ್ವೆ ಮಾಡ್ಕೊಟ್ಬಿಟ್ರು. ಕೈ ಕಾಲ್ ಕಟ್ಬಿಟ್ಟು, ಬಾಯಲ್ಲಿ ಬಟ್ಟೆ ತುರುಕ್ಬಿಟ್ಟು ಬಾಲ್ಯ ವಿವಾಹನ ಮಾಡ್ಕೊಂಡಿದ್ಯಾ? ನನ್ ಬದುಕು ನಿಲ್ಸು ನಿಲ್ಸು. ಕೈಯೇನ್ ಹಿಂಗಿದೆ? ಇದ್ರ ಗುಟ್ಟು ಗೊತ್ತಾಗ್ಬೇಕಾದ್ರೆ ಅವ್ರ ಗುಟ್ಟು ತಿಳ್ಕೋಬೇಕು. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪ್ರಸಾದ್ ಅವ್ರ ಇದೇನೋ ಇಂಟ್ರೆಸ್ಟಿಂಗ್ ಆಗಿದೆ, ಬಂದ್ ಕೂತ್ಕೊಳ್ಳಿ. ಬೇಡ ಬೇಡ, ಕೇಳಿಸ್ಕೊಬೇಡ. ನನ್ನ BP 120/80 ನಾರ್ಮಲ್ ಆಗಿರೋ ದಿನಗಳದು. ದೊಡ್ಡವಳು ಸ್ವಚ್ಛ, 2ನೇವಳು ಸ್ವಾತಂತ್ರ್ಯ. ಇಬ್ರು ಡಿಗ್ರಿ ಕಾಲೇಜ್ಗೆ ಜಾಯಿನ್ ಮಾಡಿದೆ. ಬೆಳಿಗ್ಗೆ ಜಾಯಿನ್ ಮಾಡಿದೆ, ಸಾಯಂಕಾಲನೇ ಸ್ವಚ್ಛ ಒಬ್ಬನ್ ಕರ್ಕೊಂಡ್ಬಂದು ಲೋ ಮಾಡ್ತಿದ್ದೀನಿ ಅಂದ್ಲು. ಏನ್ ಸಂಜೆನೇನ? ಸ್ವಚ್ಛ ಅಲ್ವಾ ಬಾಬು? ಅಷ್ಟೊಂದ್ ಸ್ವೇಚ್ಛನ? ಮಕ್ಕಳನ್ನ ಹೇರ್ಬೋದು, ಆದ್ರೆ ನಾವು ಕಲ್ಲನ್ನ ಹೆರ್ಬಹುದಾ ಹೇಳಿ? ದೊಡ್ಡ ಮಾತು. ಹಾ, ಒಬ್ಬ ಬಂದ. ಆಮೇಲೆ ಅವಾಗಲಿಂದಲ್ಲ ಮೇಜರು ಅಕ್ಕು ಅಂತ ಅದು ಕೊಪ್ಕೊಂಡು ನಾನ್ ಸರಿ ಎಂದೆ. ನೆಕ್ಸ್ಟ್ ಡೇ ಅವ್ನ್ ಬಂದು ಬಿಸ್ನೆಸ್ ಮಾಡ್ತಾ ಇದೀನಿ, 1 ಕೋಟಿ ರೂಪಾಯಿಗೆ ಸೆಕ್ಯೂರಿಟಿ ಹಾಕು ಬಾವಾ ಅಂದ. ಒಂದಿನದ ಪರಿಚಯ 1 ಕೋಟಿ ರೂಪಾಯಿ ಶೂರಿಟಿ ಯಾರಿಗೆ ಕೊಡ್ತಾರೆ ಅಲ್ವಾ? ಸೇಮ್ ಡೌಟ್ ನನಗೂ ಬಂತು. ಸ್ವರಾಜ್ಯ, ಅವಾಗ ನೀನ್ ಏನಂದೆ? ಮಗ್ಲನ್ ಕೊಡ್ತಾ ಇದೀವಿ, ಶ್ಯೂರಿಟಿ ಕೊಡಬಾರ್ದ? ಅವಾಗ ನೀನ್ ಯಾವ ಟೋನಲ್ಲಿ ಹೇಳ್ದೆ? ಮಗ್ಲಿಂದ ಕೊಡ್ತಾ ಇದೀವಿ, ಶ್ಯೂರಿಟಿ ಕೊಡಕ್ಕಾಗಲ್ವಾ? ಹೆಂಡ್ತಿನ ಅರ್ಧಾಂಗಿ ಸಹಭಾಗಿ ಅಂತಾರಲ್ಲ, ಇವಳು ಮಾತ್ ತಂಬಿ ಸೈನ್ ಹಾಕ್ಬಿಟ್ಟೆ. ಬಿಸ್ನೆಸ್ ಇಟ್ನ ಪಂಗನಾಮ ಇಟ್ಟಿ 1 ಕೋಟಿ ರೂಪಾಯಿ ಜೊತೆ ಎಸ್ಕೇಪು. ಅಂದ್ರೆ ಕೋಟಿ ಕಟ್ಟದ್ರ? ಕೋರ್ಟ್ ಖರ್ಚು ಬಡ್ಡಿ ಅದು ಇದು ಅಂತ 1.25 ಕೋಟಿ ಕಟ್ತೆ. 5 ಎಕರೆ ಹೊಲ, ಸ್ವಂತ ಮನೆ, ಇನ್ನು ನನ್ನ ಅದು ಆಗ್ ಬಂದಿರುತ್ತದು. ಅದಕ್ಕೆ ಆಟೋಲಿ ಸ್ಟಂಟ್ ಹಾಕಿದ್ರಲ್ಲ.
ಈ ನೋವಿಗೆ ಎರಡನೇ ಮಗಳನ್ನ ಕಾಲೇಜಿಗೆ ಕಳಿಸಿ ಮನೇಲೆ ಕೂರ್ಸಿರ್ತಿರಲ್ಲ. ಎಕ್ಸಾಕ್ಟ್ಲಿ. ಹೆಣ್ಮಕ್ಳುಗಳನ್ನ ನಂಬಕ್ಕಾಗಲ್ವಲ್ಲ ಬಾಬು. ದರಿದ್ರ ಅದು ನಮ್ಮ ಮೇಲೆ ದಂಡಯಾತ್ರೆ ಮಾಡ್ತಾ ಇರುತ್ತೆ. 3ನೇ ಅವಳಿಗೆ ಟ್ಯೂಷನ್ ಹೇಳ್ಕೊಡಕ್ಕೆ ಮಾಸ್ಟರ್ ಇಟ್ಟೆ. ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ಮಾಡಿದೆ. ಸಂಜೆ ಒಳಗಡೆ 2ನೇ ಅವಳು ಐ ಲವ್ ಯು ಕರ್ಕೊಂಬಂದ್. ಯಾರು ಮಾಸ್ಟರ್ನ? ಮತ್ತೆ ಸಂಜೆಗೆ? ಹೆಣ್ಮಕ್ಳು ಇಷ್ಟಲ್ಲಿ ಜಾಸ್ತಿ ಟೈಮ್ ತಗೊಳಲ್ಲ ಬಾಬು. ಹೇಳ್ಕೊಟ್ ಬದುಕ್ತಿರೋ ಅವನು ಏನ್ ಕೊಟ್ಟು ನೋಡ್ಕೊಳ್ತೀಯಾ ಅಂತ ಕೇಳ್ದೆ. ಆಹಾ, ಈ ಸರಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಚೆಕ್ ಮಾಡಿರ್ತೀರಾ. ನೆಕ್ಸ್ಟ್ ಡೇ 7 kg ಚಿನ್ನ ಅಂತ ನನ್ ಮುಂದೆ ಬಿಸಾಕ್ಬಿಟ್ಟ. ಟ್ಯೂಷನ್ ಹೇಳ್ಕೊಡೋನು ಅಷ್ಟೊಂದ್ ಚಿನ್ನ ಎಲ್ಲಿಂದ ತರ್ತಾನೆ? ಸೇಮ್ ಡೌಟ್. ಸ್ವರಾಜ್ಯ ಅವ್ರ ಅಮ್ಮನ್ ಚಿನ್ನ ಇರಬಹುದು. ಆವಾಗ ಯಾವ ಟೋನಲ್ಲಿ ಹೇಳ್ದೆ? ನಿಂಗ್ ಎಲ್ಲರ ಮೇಲೂ ಅನುಮಾನ. ಅವ್ರ ಅಮ್ಮನ್ ಚಿನ್ನ ತಗೊಂಡ್ಬಂದಿರ್ತಾನೆ. ಅರ್ಥಾಂಗಿ ಸಹಭಾಗ ಅಂತ ಎಂಗೇಜ್ಮೆಂಟ್ ಇಟ್ಟಿರ್ತೀಯ. ಎಕ್ಸಾಕ್ಟ್ಲಿ. ಸಂಬಂಧಿಕರು ಬರ್ಬೋದು ಅನ್ಕೊಂಡೆ, ಪೊಲೀಸರು ಬಂದ್ರು. ಪೊಲೀಸ್ ಏನಕ್ ಬಂದ್ರು? ಅವನ್ ತಂದಿದ್ದು ಅವ್ರ ಅಮ್ಮನ್ ಚಿನ್ನ ಅಲ್ಲ, ದೇವಸ್ಥಾನದಲ್ಲಿರೋ ಅಮ್ಮನ್ ಚಿನ್ನ. ಅಯ್ಯೋ ದೇವ್ರ ಕಳ್ಳ. ದಂಡುಪಾಳ್ಯ ಬ್ಯಾಚು. ಸದ್ಯ ಕತ್ಕೊಯ್ಲಿಲ್ಲ. ಆಮೇಲೆ ಪೊಲೀಸರು 1 ವಾರ ಸ್ಟೇಷನ್ ಇಟ್ಕೊಂಡು ಅದೇನೋ ಡಿಗ್ರಿ ಅಂತಾರಲ್ಲಪ್ಪ, ಅದೇ ಇಷ್ಟೊತ್ತು ಅದೇನೋ ಮ್ಯಾನ್ರಿಸಮ್ ಅಂತ ಎಕ್ಸೈಟ್ ಆಗೋಗಿದ್ರಲ್ಲ. ಪೊಲೀಸರು ಹೊಡೆದು ಏಟ್ಗೆ ಕೈ ಹಿಂಗ್ ಸಿಂಕ್ ಆಗೋಗ್ಬಿಟ್ಟೈತೆ. ಇವಾಗ ಅರ್ಥ ಆಯ್ತು ನೋಡಿ. ನಿಮ್ಮ ಮಕ್ಕಳ ಸ್ಟಂಟ್ಸ್ಗೆ ಸುಸ್ತಾಗಿ ನಿಮ್ ಕಾಲ್ ಕೆಳಗಡೆ ಇರುವಂತ ಅಳಿ ಅಂದ್ರನ್ನ ಕರ್ಕೊಂಡ್ ಬಂದ್ರಿ. ಬರ್ತೀನಿ ಸರ್. ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅವ್ರು ಯಾರನ್ನೋ ಲವ್ ಮಾಡಿದ್ರು, ನಾನಂತೂ ಯಾರನ್ನೂ ಲವ್ ಮಾಡಿಲ್ಲ. ಇಷ್ಟ ಇಲ್ದ್ರು ಹೇಗ್ ಮದ್ವೆ ಆಗ್ಲಿ? ಹೌದಲ್ವಾ? ಇನ್ನು ಪಾಪ ಲಾಜಿಕ್ ಅಲ್ವಾ? ಇಷ್ಟ ಇಲ್ದಿದ್ರ ಜೊತೆ ಮದುವೆ ಹೇಗೆ? ಒಳ್ಳೆ ಪ್ರಶ್ನೆ. ಇದಕ್ಕೆ ನಮ್ಮ ಹತ್ರ ಯೂನಿವರ್ಸಲ್ ಆನ್ಸರ್ ಇದೆ. ಏನೇ ನನಗೆ ಇಷ್ಟನಾ? ಚೀಚಿ. 3 ಜನ ಮಾಡಿದ್ದೆ. ದೊಡ್ಡವಳೆ ನಿನ್ ಗಂಡ ಅಂದ್ರೆ ನಿನ್ಗೆ? ಚೀಚೆ. 2 ಮಾಡಿದ್ಲು. 2ನೇವಳೆ ನಿನ್ಗೆ? ಚಿಚಿ 1 ಮಾಡ್ಕೊಂಡಿದ್ದಾಳೆ. ಭಾರತೀಯ ವಿವಾಹಿಕ ವ್ಯವಸ್ಥೆಯಲ್ಲಿ ಇಷ್ಟ ಆಗೋದ್ ಬೇಡ, ಮದ್ವೆ ಮಾಡೋದು ಸಾಕು. ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರ್ತಾರೆ ಈ ಟ್ರೈನ್ ತರ. ಎಕ್ಸಾಕ್ಟ್ಲಿ. ನಿಮ್ಮ ಕ್ಲಾರಿಟಿಗೆ, ನಿಮ್ಮ ವಿಷನ್, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಟೇಕ್ ಎ ಬೌ. ಏನೋ ಒಂದ್ ಮಾಡ್ಬೇಕು. ಅವ್ನ್ ನನಗ್ ಬೇಕು. ಅಮ್ಮ, ಅವ್ನ್ ನನ್ ಟೈಪೇ ಅಲ್ಲ, ಆದ್ರೆ ನಮ್ಗ್ ಟೈಮೇ ಇಲ್ಲ. ಏನೋ ಒಂದ್ ಹೇಳಮ್ಮ. ಒಬ್ಬಮ್ಮಾಗಿ ಮಾತ್ ಹೇಳ್ಬಾರ್ದು. ರಾತ್ರಿ ಎಲ್ಲರೂ ಮಲ್ಕೊಂಡಾದ್ಮೇಲೆ ಅವ್ನ್ ಕಂಪಾರ್ಟ್ಮೆಂಟ್ಗೆ ನುಗ್ಗ್ ಹೊರಟೋಗು. ಮದ್ವೆ ಆಗ್ತೇನೆ. ನಿನ್ಗೆ ಅರ್ಥ ಆಗತ್ತಾ? ಅಯ್ಯೋ ಅದಲ್ಲ ಕಣೆ. ಒಳಗಡೆ ಹೋದ್ಮೇಲೆ ಜೋರಾಗಿ ಕಿರ್ಚಾಡು. ನಾವೆಲ್ಲರೂ ಸೇರಿ ನಿನಗ್ ಬಲಾತ್ಕಾರ ಮಾಡ್ತಿದ್ದಾನೆ ಅಂತ ಬಲವಂತವಾಗಿ ತಲೆ ಕಟ್ಸ್ಬಿಡ್ತೀವಿ. ಸಕ್ಕತ್ತಾಗಿದೆ ಅಲ್ವಾ? ಆದ್ರೆ ಅವನ್ ಜೊತೆ ಯಾವಾಗ್ಲೂ ಅಡ್ಡೇಶ್ವರ ಇರ್ತಾನಲ್ಲ, ಏನ್ ಮಾಡ್ಲಿ? ಅಡ್ಡ ಹೋದ್ರೆ ಅಡ್ಡ ಇರೋರು ಒಳಗಡೆ ಹೋಗ್ತಾರೆ. ಫುಲ್ ಕೇಳಿಸ್ಕೊಂಡ್ಬಿಟ್ರ? ಕೇಳಿಸ್ಕೊಂಡೆ. ಅವನಿಗೆ ಹೇಳ್ಬೇಡಿ. ಹೇಳ್ತೀನಿ. ನೀವ್ ಸ್ವಲ್ಪ ಸಹಾಯ ಮಾಡಿದ್ರೆ ಅವಳ ಲೈಫ್ ಸೆಟ್ ಆಗೋಗುತ್ತೆ. ಅವನ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ನನ್ ಕೈಲಿದ್ ಆಗಲ್ಲ. ಹಾ, ನೀವ್ ಬೆಟ್ ಮಾಡ್ತಾ ಇದ್ದೀರಾ. ಆದ್ರೆ ಅವನಿಗೆ ಮದ್ವೆ ಆದ್ರೆ ಎಲ್ಲಾರ್ಗಿಂತ ನಿಮ್ಗೆ ತಾನೆ ಹ್ಯಾಪಿ. ನಿಮ್ಮಲ್ಲೇ ಡಿಫ್ರೆನ್ಸಸ್ ಇದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ನಿಜಾನೇ. ಆದ್ರೆ ಹುಡುಗನ್ನ 1000 ಜನ ಕಲಿಕೆಯರು ಮಾಡ್ತಾ ಇರೋದನ್ನ ಒಬ್ಬ ಕಟ್ಟಪ್ಪ ಮಾಡಿ ತೋರ್ಸದ್ನಲ್ಲಪ್ಪ. ಏನದು? ಬಾಹುಬಲಿನ ಸಾಯಿಸೋದು. ನಿಮ್ ಮೋಟಿವೇಶನ್ಗೋಸ್ಕರ ಒಂದ್ ಸ್ಲೋಗನ್ ಹೇಳ್ತೀನಿ. ಹೇಳು. ಮಿಯಾವ್ ಮಿಯಾವ್ ಬೆಕ್ಕೆ ಮಿಲ್ಕ್ ಬಾಯ್ ಜೊತೆ ನಿನ್ ಮದ್ವೆ. ಕಮ್ ಆನ್, 1 2 3 4. ಮಿಯಾವ್ ಮಿಯಾವ್ ಬೆಕ್ಕೆ ಮಿಲ್ಕ್ ಬಾಯ್ ಜೊತೆ ನಿನ್ ಮದ್ವೆ. ಆಹಾ, ಈ ಲುಂಗಿಲಿರೋ ಕಂಫರ್ಟೇ ಬೇರೆ ಪ್ರಸಾದ್ ಅವ್ರೆ. ಮೇಲೆ ಎಸಿ, ಕೆಳಗಡೆ ಲುಂಗಿ ಹಾಕೊಂಡು ಮಲ್ಕೊಂಡ್ರೆ ಇದ್ರ ಕಿಕ್ಕೆ ಬೇರೆ. ಏನೇ ಆದ್ರೂ ಪ್ರಸಾದ್ ಅವ್ರೆ, ನೀವು ನನ್ನ ನಂಬಿಕೆ, ನನ್ನ ಧೈರ್ಯ. ನೀವು ನನ್ನ ಪಕ್ಕದಲ್ಲಿದ್ರೆ ಒಂದು ಶಕ್ತಿ. ಅದೇನು ಎಸಿಲೆ ಬೆವರ್ತಾ ಇದ್ದೀರಾ? ಆ ಕೈ ಯಾಕೆ ನಡುತ್ತಾ ಇದೆ? ನನಗೆ ಗೊತ್ತಾಗದೆ ಏನಾದ್ರು ಮಾಡಿದ್ರ ಏನು? ಅಪ್ಪ ನಾನು ಇವಳೇನ್ ಈ ಟೈಮಲ್ಲಿ ನನ್ನನ್ನು ಹಾಕಿ ಗುರಾಯಿಸ್ಕೊಂಡು ಹೋದ್ಲು? ಆ ಹುಡುಗಿ ವಾಶ್ರೂಮ್ಗೆ ಹೋಗ್ತಿದ್ದಾಳಪ್ಪ. ವಾಶ್ರೂಮ್ಗೆ ಗುರಾಯಿಸ್ಕೊಂಡು ಕನಿಂಗ್ ಲುಕ್ಕಲ್ಲಿ ಯಾಕೆ ಹೋಗ್ಬೇಕು? ಅಲ್ಲಿ ನೋಡಿ ಅವ್ರ ಅಮ್ಮನ ಹೋಗ್ತಾ ಇದ್ದಾರೆ. ಮಗಳು ವಾಶ್ರೂಮ್ಗೆ ಹೋದ್ರೆ ಅವ್ರ ಅಮ್ಮ ಜೊತೆ ಹೋಗ್ಬಾರ್ದಾ? ಇಲ್ಲ ರೀ, ಏನೋ ಸರಿ ಇಲ್ಲ. ಇಲ್ಲಿ ನೋಡಿ ಮತ್ತೆ ಇಬ್ರು ಹೋಗ್ತಾ ಇದ್ದಾರೆ. ವಾಶ್ರೂಮ್ ಏನ್ ಬೆಡ್ರೂಮಾ? ಅಲ್ಲೇ ಇರೋದಕ್ಕೆ ಅವರು ವಾಪಸ್ ಹೋಗ್ತಿದ್ದಾರೆ. ಇಲ್ಲ ರೀ, ಈ ರಾತ್ರಿ ನನ್ ಮೇಲೆ ಏನೋ ಸಂಚು ನಡೀತಾ ಇದೆ ಪ್ರಸಾದ್ ಅವ್ರೆ. ನಿನ್ನ ಮೇಲೆ ಸಂಚು ಹೇಗಪ್ಪ ನಡೆಯುತ್ತೆ? ಅದು ನಾನಿರ್ಬೇಕಾದ್ರೆ. ನಂಬಿಕೆ, ಧೈರ್ಯ, ಅದೇ ಶಕ್ತಿಲಿ
ಆರಾಮಾಗಿ ನೀನ್ ಮಲ್ಕೋ, ನಾನೆಲ್ಲ ಹೇಳ್ತೀನಿ. ಅಪ್ಪ ಮಲ್ಕೊಳಪ್ಪ, ಮಲ್ಕೋ ನೀನು, ಮಲ್ಕೋ. ಸರಿ ಸರಿ. ಯಾಕಷ್ಟೊಂದು ಅವಸರ? ನಾನ್ ಕರಿತೀನಲ್ಲ, ವೇಟ್ ಮಾಡಿ. ಯಾರು? ನೀನಿನ್ನೂ ಮಲಗಿಲ್ವೇನಪ್ಪ? ಯಾರು? ನಿನ್ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ನೋಡ್ತಿದ್ದೀನಿ. ನನ್ನ ಧೈರ್ಯ, ನನ್ನ ನಂಬಿಕೆ, ನನ್ನ ಶಕ್ತಿ. ನೀನ್ ಮಲ್ಕೋಪ್ಪ. ನನಗೇನಾಗಲ್ಲ, ನೀವಿದ್ದೀರಲ್ಲ, ರಿಲ್ಯಾಕ್ಸ್. ಅಪ್ಪ ಹುಡುಗ ಹುಷಾರು. So cute, so sweet, so handsome. ಕಿರ್ಚ್ಲೇ ಇಲ್ವೇ? ಅಲ್ಲಲ್ಲಲ್ಲಲ್ಲ, ನನ್ ಬಂಗಾರ. ಏನ್ ಮಾಡ್ತಿದ್ಯಾ? ಕಿರ್ಚ್ಕೋಬೇಕು. ಒಚ್ಚೊಡಿ. ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತಲ್ಲಪ್ಪ, ಎಲ್ಲ ಹೋಯ್ತು. ನನ್ ಮಗಳ ಲೈಫ್ ಹಾಳಾಗೋಯ್ತು. ನನ್ ಜೀವನ ಯಾವತ್ತೋ 16 ವರ್ಷಕ್ಕೆ ಮದ್ವೆ ಮಾಡ್ಕೊಂಡು ಟಾಪಿಕ್ ಬೇಕಾ ಈಗ? ಬಲಾತ್ಕಾರ ಮಾಡ್ಬಿಟ್ಟಿದ್ದಾನೆ ರೀ, ಬಲಾತ್ಕಾರ ಮಾಡ್ಬಿಟ್ಟಿದ್ದಾನೆ. ಇವಾಗ ಇವಳನ್ ಯಾರ್ ಮದ್ವೆ ಆಗ್ತಾರೆ ರೀ? ಯಾರ್ ಮದ್ವೆ ಆಗ್ತಾರೆ? ಒಂದು ಹುಡುಗಿಗೆ ಬಲವಂತ ಮಾಡ. ಕರೀರಿ, ಈಗ್ಲೇ ತಾಳಿ ಕಟ್ಸ್ತೀನಿ. ಬಲಾತ್ಕಾರ ಮಾಡಿದ್ದು ನೀನೇನಯ್ಯ? ತಾಳಿ ಕಟ್ಬೇಕಾಗಿರೋದು ನೀನೇನಯ್ಯ? ನಿಮ್ಗೆ ಅರ್ಥ ಆಗುತ್ತಾ? ಅಮ್ಮ ಅಮ್ಮ ಅಮ್ಮ, ಪ್ರಸಾದ್ ಅವರೇ, ಪೂರ್ತಿ ಫ್ಯಾಮಿಲಿ ಸೇರಿ ಮತ್ತೆ ಮ್ಯಾಗಿ ನೂಡಲ್ಸ್ ಮಾಡ್ತಾ ಇದಾರೆ, ವಿತ್ ಎಕ್ಸ್ಟ್ರಾ ಮಸಾಲಾ. ಇನ್ನು ಏನ್ ನೋಡ್ತೀರಾ ರೀ? ಅರ್ಜೆಂಟ್ ಆಗಿ ತಾಳಿ ಕಟ್ಸ್ಬಿಡಿ. ಬಲವಂತ ಮಾಡ್ದವನ್ ಜೊತೆ ಮದ್ವೆ ಯಾಕೆ? ಈ ಹುಡುಗಿಗೆ ನಾನ್ ಲೈಫ್ ಕೊಡ್ತೀನಿ. ಮೊದ್ಲು ಇವನ್ನ ಅರೆಸ್ಟ್ ಮಾಡಿಸಿ. ನಾನು ಅರೆಸ್ಟ್ ಆಗ್ತೀನಿ, ನೀನೇ ಲೈಫ್ ಕೊಡಪ್ಪ. ಬಲಾತ್ಕಾರ ಮಾಡಿರೋ ಈ ಹುಡ್ಗ ನಮ್ಗೆ ಇಷ್ಟ ಆಗಿದ್ದಾನೆ. ಈ ಹುಡ್ಗನ್ ಕೈಯಲ್ಲೇ ತಾಳಿ ಕಟ್ಟಿಸ್ತೀವಿ. ಸರ್, ನೀವು ದೊಡ್ಡ ಮನುಷ್ಯರು, ನಿಜವಾಗ್ಲೂ ನಾನು ಇದನ್ನೆಲ್ಲ ಮಾಡ್ದೆ ಅನ್ಕೊಳ್ಳಿ. ನಾನು ಅಲ್ಲಿಂದ ಅವಳನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂದ್ರೆ ಸುಮ್ನೆ ಬರ್ಬೇಕಾ? ಈ ಗ್ಯಾಪ್ ಅಲ್ಲಿ ಕಪ್ಪೆ ತರ ಕಿರ್ಚ್ಕೋಬೇಕು ತಾನೆ? ಹೇಳಿ ಹೇಳಿ. ವಾಟ್ ಎ ಲಾಜಿಕ್. ಗಿವ್ ಹಿಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನನ್ ಎರಡು ಕೈ ಕಟ್ಬಿಟ್ಟು ನನ್ ಬಾಯಲ್ಲಿ ಬಟ್ಟೆ ತುರುಕ್ತ. ತುರ್ಕಿದ ಬಟ್ಟೆಯಲ್ಲಿ, ಕಟ್ಟಿದ ಹಗ್ಗ ಎಲ್ಲಿ? ವಾವ್, ವಾಟ್ ಎ ಲಾಜಿಕ್. ಗಿವ್ ಹಿಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು. ಇದೇ ದುಪ್ಪಟ್ಟ ನನ್ ಕೈ ಕಟ್ಟಿ, ಇದೇ ದುಪ್ಪಟ್ಟ ನನ್ ಬಾಯಿಗೆ ತುರುಕ್ತ. ನಿಮ್ಗೆ ಅರ್ಥ ಆಗುತ್ತಾ? ಮಾವಯ್ಯ, ಅಕ್ಕಂಗ ಅಷ್ಟೊಂದು ಹೊಡಿಬೇಡ ಅಂತ ಹೇಳು. ಕುತ್ಕಿ ಸುಕ್ಬಿಡ್ತೀನಿ ಇನ್ನೊಂದ್ ಸತಿ ಮಾವ ಅಂದ್ರೆ. ಅವನ ಹತ್ರ ಮಾತೇನಕ್ರಿ? ಮೊದ್ಲು ಆ ಹುಡ್ಗನ್ ಕೈಯಲ್ಲಿ ಇವಳಿಗೆ ತಾಳಿ ಕಟ್ಸಿ. ಆವಾಗ್ಲಿಂದ ತಾಳಿ ತಾಳಿ ತಾಳಿ, ಇವಾಗ ತಾಳಿ ಇಲ್ಲಿಂದ ತರೋದು? ಇಲ್ಲಿ ನೋಡಿ, ಇಲ್ಲಿದ್ಯಲ್ಲ. ನೋಡಿದ್ರೆ ಹೇಗ್ ತೆಗೆದ್ರು. ನೀವು ಫಿಕ್ಸ್ ಮಾಡ್ರೆ ಮೊದ್ಲನ್ ಕ್ಯಾನ್ಸಲ್ ಮಾಡಕ್ ಏನೆಲ್ಲ ಮಾಡ್ತಿದಾರೆ ನೋಡಿ. ಇದನ್ನೆಲ್ಲ ನಂಬ್ತೀರಾ ಸರ್? ಆದ್ರೆ ಅಳು ನೋಡಿದ್ರೆ ನಂಬೋದು ಅನ್ಸುತ್ತೆ, ಇವಳ ಅತ್ತಿ ನೋಡಿದ್ರೆ ನಂಬೋಕೆ ಆಗ್ತಾ ಇಲ್ಲ. ಈಗ ನಮ್ ಫ್ಯಾಮಿಲಿ ಬಿಟ್ಟು ಹೊರಗಡೆ ಯಾವನೋ ಒಬ್ಬ ಪ್ರತ್ಯಕ್ಷ ಸಾಕ್ಷಿ ಇದ್ರೆ ಒಂದು ಕ್ಲಾರಿಟಿ. ಇದಾರೆ, ಒಬ್ರಿದ್ದಾರೆ. ಯಾರು? ನನ್ನ ನಂಬಿಕೆ, ನನ್ನ ಧೈರ್ಯ, ನನ್ನ ಶಕ್ತಿ. ಈಸ್ ದ ಮ್ಯಾನ್. ಹೇಳಿ ಪ್ರಸಾದ್ ಅವರೇ, ನೀವ್ ಹೇಳೋ ನಿಜಕ್ಕೆ ಇವ್ರು ನನ್ ಮೇಲೆ ತೋರಿಸಿದ ಬೆರಳು, ಇವ್ರು ಹೇಳಿದ ಸುಳ್ಳು ಎಲ್ಲ ಆಚೆ ಬರ್ಬೇಕು. ಈ ಟ್ರೈನ್ ಬೋಗಿ ಎಲ್ಲ ಅಲ್ಲಾಡ್ಬಿಡ್ಬೇಕು. ಪರಿಸ್ಥಿತಿ ದೃಷ್ಟಿಯಿಂದ ವಾತಾವರಣದ ಎಫೆಕ್ಟ್, ಹಾರ್ಮೋನ್ಸ್ ಪ್ರಭಾವದ ಜೊತೆ ಅದರ ಮೇಲೆ ಲುಂಗಿ, ಹೊರಗಡೆ ಚಳಿ, ಥಂಡಿ, ಗಾಳಿ, ಆ ಬಲಹೀನವಾದ ಕ್ಷಣದಲ್ಲಿ ಗಂಡಸು ಮೃಗವಾಗಿ ಬಲವಂತ ಮಾಡಿರ್ಬೋದು, ಮಾಡಿದ್ದಾರೆ. ನಾನು ಮೃಗವಾಗಿ
ಪ್ರಸಾದ್ ಅವರೇ, ನಿಮಗೆ ನೆನಪಿದ್ಯಾ ಒಂದ್ಸಾರಿ ವಾರಲ್ಲಿ ನಿಮ್ ಕಾಲಿಗೆ ಬುಲೆಟ್ ತಾಗೆ ರಕ್ತ ಸುರಿತಿದ್ರೆ ಪ್ರಸಾದ್ ಅವರೇ ನನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡಿ. ಇದೇ ಭುಜದ ಮೇಲೆ ನಿಮ್ಮನ್ನ ಎತ್ಕೊಂಡು ಬಾಂಬು ಬುಲೆಟ್ ಅಂತ ನೋಡಿದ್ರೆ 4 ಕಿಲೋಮೀಟರ್ ನಡೆದು ನಿಮ್ಮನ್ನ ಕಾಪಾಡಿದೀನಿ ಸರ್. ಈ ಮೃಗನೇ ಕಾಪಾಡಿದ್ದು ಸಿಯಾಚಿನಲ್ಲಿ ಮಂಜಲ್ಲಿ ಕುತ್ಕೊಂಡು ಗಡ್ಡೆ ಹಾಕ್ಬೇಕಾದ್ರೆ ಪ್ರಸಾದ್ ಅವರೇ ನನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡಿ. ನಿಮ್ಮನ್ನ ಆಚೆ ಎಳ್ದು ಕೈ ನುಜ್ಜಿ ಕಾಲು ನುಜ್ಜಿ ನೋಟಿಗೆ ಬೆಂಕಿ ಹಚ್ಚಿ ಆಮೇಲೆ ಮೇಲೆ ಎಳ್ದ್ಮೇಲೆ ಅವಾಗ ಉಸಿರಾಡದ್ರಿ ಸರ್. ಆವಾಗ್ಲೂ ಈ ಮೃಗನೇ ಕಾಪಾಡಿದ್ದು ರೀ. ಮತ್ತೆ ನಾವು ಬಾರ್ಡ್ರಿಗೆ ಹೋಗ್ತೀವಿ ಸರ್, ತುಂಬಾ ನಡೆಯುತ್ತೆ. ಆಗ ಈ ಮೃಗ ಬರೋದಿಲ್ಲ. ನಿಜ ಹೊರಗ್ ಬಂದ್ರೇನೆ ಈ ಮೃಗ ಕಾಪಾಡೋದು ಸರ್, ಇಲ್ಲಾಂದ್ರೆ ಬರೋದಿಲ್ಲ ಸರ್. ಬರಲ್ಲ. ನೋ ನೋ, ನೀನ್ ಆ ತರ ಡಿಸಿಷನ್ ತಗೋಬೇಡ. ಬಲವಂತ ಮಾಡಿದ್ದು ಇವಳನ್ನಲ್ಲ, ನನ್ನ. ಇವರೇ ಎಲ್ಲ ಪ್ಲಾನ್ ಮಾಡಿ ನಾನು ಎಷ್ಟು ಹೇಳಿದ್ರು ಕೇಳ್ದೆ. ಮಿಯಾವ್ ಮಿಯಾವ್ ಬೆಕ್ಕೆ ಮಿಲ್ಕ್ ಬಾಯ್ ಜೊತೆ ಮದ್ವೆ ಅಂತೇಳಿ ನನ್ ಸಿಕ್ಕಾಕ್ಸಿದ್ರು. ಮಿಯೋ ಮಿಯೋ ಬೆಕ್ಕ ಮಿಲ್ಕ್ ಬಾಯ್ ಜೊತೆ ಮದುವೆನಾ? ಬಾ 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 ಬಾ. ಈ ತರ ಡ್ರಾಮಾ ನೆವರ್ ಬಿಫೋರು ಎವರ್ ಆಫ್ಟರು. ಕರ್ಕೊಂಡೋಗಿ ಆ ಪಫ್ ಜೊತೆ ಮದುವೆ ಮಾಡಿಸಿ, ತಾಳಿ ಕೂಡ ರೆಡಿ ಇದೆ. ಹೀಗೆ ಮದುವೆ ಮಾಡಿಸ್ತೀನಿ. ಟ್ರೈನ್ ಅಲ್ಲಿ ಮದ್ವೆ ಮಾಡ್ತಾರ ಏನು? ಮದ್ವೆ ಕರ್ನೂಲಲ್ಲಿ ಮಾಡ್ಕೊಳ್ಳೋಣ. ನೀನ್ ಬಾಮ್ಮ. ಸರಿ ಅಮ್ಮ. ಗುಡ್ ನೈಟ್ ಹೇಳು. ಗುಡ್ ನೈಟ್. ಕರ್ಕೊಂಡೋಗಿ ಕಾಲು ಕೈ ಕಟ್ಟಾಕಿ ಮೂಲೆಯಲ್ಲಿ ಕೂರ್ಸಿ ಸರ್. ಗುಡ್ ಐಡಿಯಾ, ಗುಡ್ ಐಡಿಯಾ. ಬಾವ, ನಮ್ಮ ಮಗಳು ಸೇಫ್ ತಾನೆ? ಏಯ್, ಏನೋ ರಾತ್ರಿ ಎಲ್ಲ ಜಗಳ ನಿಮ್ದು? ತಿಂತೀರಾ? ನಿಮ್ ಮಕ್ಕಕ್ಕೆ ಇಷ್ಟ. ನಾವ್ ಅನ್ಕೊಂತಿದ್ವಲ್ಲ, ಈ ಲುಂಗಿ ಅಷ್ಟೊಂದು ಸೇಫ್ ಅಲ್ಲ. ಪರ್ಟಿಕ್ಯುಲರ್ ಆಗಿ ರಾತ್ರಿ ಈ ಟ್ರೈನ್ಸ್ ಗಂಡಸರಿಗೆ ಲುಂಗಿ ಅನ್ನೋದು ಸೇಫೇ ಅಲ್ಲ ಪ್ರಸಾದ್ ಅವರೇ. ಯಾರೋ ಕತ್ತಿಸ್ದಂಗೆ ಕತ್ತಿಲ್ ಚುಚ್ದಂಗೆ ಕೆಟ್ಟ ಕನ್ಸು ಬೀಳ್ತಾ ಇದೆ. ಯಾರಪ್ಪ? ನೀವೇ. ನಾನ್ ಯಾಕಪ್ಪ ನಿನ್ನ ಚುಚ್ಲಿ? ಚುಚ್ಚಿದ್ರಲ್ಲ. ಆಪಲ್ ತಿಂತೀರಾ? ದಾಳಿಂಬೆ? ನನ್ ತಲೆ ರಕ್ತ ಕುಡಿಯೋರು ನಿಮ್ಗೆ ಇವೆಲ್ಲ ಯಾಕೆ? ರಾತ್ರಿ 12 ಆಗಿರುವಾಗ ಶುರು ಮಾಡ್ದೆ, ಈಗ ಬೆಳಿಗ್ಗೆ 5 ಗಂಟೆನಪ್ಪ. ಮಲ್ಕಳಪ್ಪ. ಮಲ್ಕೊಂಡ್ರೆ ಮತ್ತೆ ಚುಚ್ಚಿದ್ರೆ? ಅಮ್ಮ, ಅವ್ನ್ ನನಗ್ ಬೇಕು. ನಿಂಗ ಅರ್ಥ ಆಗುತ್ತಾ? ಅಮ್ಮ, ಬೇಗ ಹೊರಡಿಲಿಂದ, ಇಲ್ಲಾಂದ್ರೆ ಹೋಗ್ಬಿಡ್ತಾನ ಅವನು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಸ್ವಂತ ತಂದೆನೆ ಸಾಯಿಸ್ತಾ ಇದ್ದೀರಲ್ಲ. ಅಯ್ಯೋ ಅಂಕಲ್, ನಿಮ್ಗೂ ಬುದ್ಧಿ ಇಲ್ವಾ? ಏನೋ ಕೈ ಕಾಲ್ ಕಟ್ಟಾಕಿ ಅಂತ ಹೇಳ್ದೆ. ಆ ದಾರನ ನಿಮ್ ಕೈಗೋ ಕಾಲ್ಗೋ ಕಟ್ಕೊಳ್ಳೋದ್ ಬಿಟ್ಟು ಕುತ್ತಿಗೆಗೆ ಕಟ್ಕೊಂಡ್ಬಿಟ್ಟಿದ್ದೀರಲ್ಲ. ರಾತ್ರಿ ನನ್ ಕೈಯಲ್ಲೇ ಹಿಡ್ಕೊಂಡಿದ್ದೆ. ರಾತ್ರಿ ಎಲ್ಲ ಗೊರ್ಕೆ ಹೊಡಿತೀರಾ ಅಂತ ಅದೊಂದ್ ರೀತಿ ಮೆಡಿಕೇಶನ್. ಅರ್ಥ ಆಗತ್ತಾ? ಜನರಲ್ ಆಗಿ ಸೂಸೈಡ್ ಮಾಡ್ಬೇಕಾದ್ರೆ ಹಗ್ಗ ಕಟ್ತಾರೆ, ಗೊರ್ಕೆ ಹೊಡೆದ್ರು ಅಂತ ಕಟ್ಬಿಟ್ರ? ನಂಬೋಕೆ ಆಗ್ತಾ ಇಲ್ಲ. ನನ್ ಮಗ್ಳಿಗೋಸ್ಕರ ಏನೇನೆಲ್ಲ ಮಾಡ್ದೆ ನಾನು. ಗೊರ್ಕೆ ನಿಲ್ಸ್ಬಿಟ್ರಿ ರೀ. ನನ್ ಉಸಿರು ಕಟ್ತಂಗಾಗಿತ್ತು. ನಿನಗೆ ಹ್ಯಾಪಿ ಅಲ್ಲ? ನಿನಗೆ ಹ್ಯಾಪಿ ಅಲ್ಲ? ನಿನಗೆ ಹ್ಯಾಪಿ? ಅವ್ರಿಗೆ ಹಗ್ಗ ಎಲ್ಲ ಸಾಕಾಗಲ್ಲ ರೀ. ಅಲ್ಲಿ ನೋಡಿ, ಆ ಸರ್ಪ್ಲಿ ತಗೊಂಡ್ ಕಟ್ಟಿ ನೀವು. ಪ್ರಸಾದ್ ಅವ್ರೆ, ಏನಯ್ಯ ಆ ಸಂಕೋಲೆ ಬಿಚ್ಕೊಡು. ಓಡೋಗ್ಬಿಟ್ರ? ಮುದ್ಕಪ್ಪ, ಓಡಕ್ ಚಾನ್ಸೇ ಇಲ್ಲ. ಗಟ್ಟಿಯಾಗಿ ಊದಿದ್ರೆ ಈ ಕೊನೆ ಕಂಪಾರ್ಟ್ಮೆಂಟ್ ಹೋಗಿ ಬಿದ್ದು ಉಸಿರಾಡಕ್ಕಾಗದೆ ಸತ್ತೋಗ್ತಾನೆ. ನೋಡ್ದ? ಕೊಡಯ್ಯ, ಕೊಡು. ನಮಸ್ಕಾರ. ಮುದ್ಕ ಹುಸೈನ್ ಬೋಲ್ಟು. ಅವನ್ ಚೆನ್ನಾಗ್ ತಿಂತಾನ ಸರ್. ಆ ತರ ಫಿಟ್ನೆಸ್ ಇಟ್ಕೊಂಡಿದ್ದಾನೆ. ಮತ್ತೆ ಇನ್ನೇನು? ನಿನ್ನೆ ಎಲ್ಗೋಗ್ತಿದ್ಯಾ? ಈ ಎಸಿ ಬೋಗಿ ಸೇಫ್ ಅಲ್ಲ, ಜನರಲ್ ಕಂಪಾರ್ಟ್ಮೆಂಟ್. ಅಲ್ಲಿ ಸೆಕೆ ಆಗತ್ತೆ, ಇಲ್ಲಿ ಡಿಗ್ನಿಟಿ ಹೋಗುತ್ತೆ. ಈ ಸಂಕೋಲೆ ಆಗ್ಲಿ, ಈ ಟ್ರೈನ್ ಕಂಪಾರ್ಟ್ಮೆಂಟ್ ಆಗ್ಲಿ, ನನ್ ಪ್ರೀತಿನ ನಿಲ್ಸೋಕ್ ಸಾಧ್ಯನೇ ಇಲ್ಲ. ನನ್ ಪ್ರೀತಿ ಗೆಲ್ಸೋಕೆ ಒಬ್ಬ ಬಂದೇ ಬರ್ತಾನೆ. ಯಾಕೂಬು, ಟ್ರೈನ್ ಎಲ್ಲ ಚೆಕ್ ಮಾಡಿದ್ರಂತ ಕಣೋ. ಎಸಿ ಕಂಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಬಂಗಾರ ತಳ ತಳ ಅಂತ ಮಿಂಚಿದೆ ಬಾಸು. ಇನ್ನು ಯಾಕೆ ತಡ? ಹೋಗ್ ದಡ ಅಂತ ದೋಚ್ಬಿಡನ್ ಕಣೋ. ಓಕೆ ಬಾಸು.
ಒಂದು ವಿಷಯನ ಅವಾಯ್ಡ್ ಮಾಡ್ರು. ಬ್ಲೇಡ್ ಬಾಸು ಗೊತ್ತು ಕಣೋ, ಮತ್ತೆ ಅದ್ರಿಂದ ನಾವು ತುಂಬಾ ಬ್ಯಾಡ್ ಆಗ್ಬಿಟ್ವಿ ಕಣೋ. ಈಗ ಬೇಗ ಎತ್ತ ದುಡ್ಡು ಎತ್ತ ಎತ್ತ. ನನಗ್ ಸ್ವಲ್ಪ ಹಾಕ್ರೋ. ದೊಡ್ಡ ಗುಂಡ್ರು ಗೋವಿಂದ್ ನೀನು. ನಿನ್ಗೆ ಯಾಕೆ ಬಾಸು? ಒಬ್ಬ ಅಕ್ಕ, ಒಬ್ಬ ಅಮ್ಮ, ಒಬ್ಬ ತಂಗಿ ಯಾರು ಇಲ್ಲ. ನಿನ್ಗೆ ಯಾಕೆ ಬಾಸು? ಬಾಸು ನನಗೂ ಒಂದ್ ದಿವಸ ಫ್ಯಾಮಿಲಿ ಬರುತ್ತೆ, ಅವಾಗ ಎಲ್ಲಾನು ನಾನೇ ತಗೋತೀನಿ ಕಣೋ. ಹಂಗೇನಿಲ್ಲ ಬಾಸು. ತೆಗಿರಿ ತೆಗಿರಿ ಎತ್ತೆ, ಎತ್ತೆ, ಜಲ್ದಿ ತೆಗಿರಿ. ಬನ್ನಿ ಅಣ್ಣಯ್ಯ, ನನ್ ಬಳೆ, ನನ್ ನೆಕ್ಲೆಸ್, ಅಮ್ಮ ಬಂಗಾರ, ಅಕ್ಕ ಬಂಗಾರ, ಇವಳು ಬಂಗಾರ ಎಲ್ಲ ತಗೊಂಡೋಗಿ. ಏನಂತೆ ನೀನು? ಅಣ್ಣ ನಿಂಗ ಅರ್ಥ ಆಗತ್ತಾ? ಯಾಕಂದು ತಂಗಿ ಸಿಕ್ಕದ್ಲು ನನಗೆ. ಆನೆಕಲ್ ಜಾತ್ರೆಲ್ ಕಳ್ದೋಗಿದ್ ನನ್ ಮಗನ್ ತರ ಇದ್ಯಾ? ಮಗ ಅಂತ ಕರಿಬಹುದಾ? ಕತ್ತಿ ತಾಯಿ ಕೂಡ ಸಿಕ್ಬಿಟ್ಲು ಕಣ ನನಗೆ. ನನಗೂ ಒಂದ್ ಫ್ಯಾಮಿಲಿ. ಈ ಸಂಕಲೆ ಯಾರು ಕಟ್ಟಿದ್ದು? ಈ ಕಷ್ಟ ಯಾಕೆ? ಹೇಳಮ್ಮ, ಹೇಳು ತಂಗಿ. ತಂಗಿ ಫ್ರೆಶ್ ಆಗಿ ಅಳಿಯನ್ ಮನೆಗ್ ಬಾ, ತಾಳಿ ಕಟ್ಟಿಸ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬಾ, ಇಷ್ಟೊಂದು ಒಳ್ಳೆ ಕಳ್ಳ. ನೆವರ್ ಬಿಫೋರ್ ಎವರ್ ಆಫ್ಟರ್. ಹೇಳ ಎದ್ದಾಳ ಹೋಗಡೆ ಹೋಗ್ಬಿಟ್ಟಾಗಲೆ. ಬಾಸು, ಏ ಬಾಸು, ಏನು ಬಂದು ತಾಳಿ ಕಟ್ಟಮ್ಮ. ಛೀ ದರಿದ್ರ, ನಿಂಗೆ ಯಾಕೋ ತಾಳಿ ಕಟ್ಲಿ? ತಾಳಿ ಕಟ್ಬೇಕಾಗಿರೋದು ಈ ಕಳ್ಮಂಗಲ್ಲ, ನಮ್ಮ ಅಣ್ಣಂಗಲ್ಲ, ನಮ್ ತಂಗಿಗೆ. ನನ್ ಚಿಕ್ಕ ತಂಗಿಗ್ ಬಾಸು. ಚಿಕ್ಕ ತಂಗಿನ? ಅದ್ಯಾರು? ಅಮ್ಮಮ್ಮಮ್ಮ, ಇವಳು ಮತ್ತೆ ಬಂದ್ಲು. ಅವಳು ನನ್ನ ಜೀವನದಲ್ಲಿ ಚಂಡಿ ತರ ಆಟ ಆಡ್ತಾ ಇದ್ದಾಳೆ. ಅದಿರ್ಲಿ, ನಿನ್ಗೂ ಅವಳಿಗೂ ಏನ್ ಸಂಬಂಧ ನಮ್ಮ? 5 ನಿಮಿಷಕ್ ಮುಂಚೆ ನಾವು ದೊಡ್ಡ ದೋಚೆಗಾರರು, ಇವಾಗ ಈ ಚಿಕ್ಕ ತಂಗಿಯ ಪ್ರೇಮಕ್ಕೆ ನಾವು ಗುಲಾಮರು. ನೀನ್ ಇವಾಗ ತಾಲಿ ಕಟ್ಟಿದ್ರೆ ನಾನ್ ಭಾವ. ಇವಳು ಚಿಕ್ಕ ತಂಗಿನೇನೋ? ಸ್ವಂತ ತಂದೆಗೆ ಚೀಟ್ ಮಾಡ್ರು ಮೋಸದ ಹುಡುಗಿ. ಅಲ್ಲಿ ನಿನಗೆ ಚೀಟಿಂಗ್ ಕಾಣಿಸ್ತಾ ಇದೆ, ನನಗ್ ನಿನ್ ಜೊತೆ ಡೇಟಿಂಗ್ ಕಾಣಿಸ್ತಾ ಇದೆ ಬಾಸು. ರಾತ್ರಿ ಇವಳು ಮಾಡಿದ್ದನ್ನ ನೋಡಿದ್ರೆ ನೀನ್ ಹಾಡು ಹೇಳ್ತಿದ್ದೆ ಬಸ್. ನನ್ನ ಬಲವಂತ ಮಾಡಿ ಬಲವಂತವಾಗಿ ತಾಳಿ ಕಟ್ಸ್ಕೊಂತಾ ಇದ್ದಾಳೆ ಇವಳು. ಅಲ್ಲಿ ನಿನಗೆ ಕ್ರೈಮ್ ಕಾಣಿಸ್ತಾ ಇದೆ, ನನಗ್ ನಿನ್ ಮೇಲೆ ಪ್ರೇಮ ಕಾಣಿಸ್ತಾ ಇದೆ. ಅಪ್ಪ, ಇವ್ರು ನಿಲ್ಲಿಸ್ತಾನೆ ಇಲ್ವಲ್ಲಪ್ಪ ಅಲ್ವಾ? ತುಂಬಾ ಮೋಟಿವೇಟ್ ಮಾಡಿದ್ದಾರೆ. ಒಂದು ಸ್ಲೋಗನ್ ಕೂಡ ಹೇಳಿರ್ಬೇಕಲ್ಲ. ಬಾಸು, ಟಚ್ ಮಾಡ್ದೆ ಮಾತಾಡು. ದಾರಿನೆಲ್ಲ 5 ಟನಲ್ ಬರುತ್ತೆ. ಫಸ್ಟ್ ಟನಲ್ ನಲ್ಲೇ ನನ್ ತಂಗಿಗೆ ತಾಳಿ ಕಟ್ಬೇಕು. ಇಲ್ಲ ಅಂದ್ರೆ 2ನೇ ಟನಲ್ ಅಲ್ಲಿ 2 ಬೀಳುತ್ತೆ ನಿನ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. 3ನೇ ಟನಲ್ ನಲ್ಲಿ 3 ಗಂಟೆ ಹಾಕಿರ್ಬೇಕು. 4ನೇ ಟನಲ್ ನಲ್ಲಿ ನಾವು ಅಕ್ಷತೆ ಹಾಕಿರ್ಬೇಕು. 5ನೇ ಟನಲ್ ನಾವು ಜಂಪು. ಅದ್ ಏನೇ ಇರ್ಲಿ ಗುರು, ಈ ಟನಲ್ ಕಾನ್ಸೆಪ್ಟ್ ಸಾಕಾಗಿದೆ. ಒಳ್ಳೆ ಡಿಸೈನ್ ಮಾಡಿದ್ಯಾ. ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತೀನಿ. ಆದ್ರೆ ಒಂದು ಅಡ್ವೈಸ್ ಕೊಡೋಣ ಅಂತ. ಹುಡುಗರ ಮಾತುಗಳೇ ನಾವು ಸ್ವಲ್ಪನೂ ಕೇಳಲ್ಲ. ಲೆಟ್ಸ್ ವೈಟ್ ಫಾರ್ ದ ಟನಲ್ಸ್. ಮೊದಲನೇ ಟನಲ್ ಫಿನಿಶ್ ಆಗೋ ಹೊತ್ತಿಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಜಯ್ ಮತ್ತು ಅಪೋನೆಂಟ್ ಕ್ಯಾಂಡಿಡೇಟ್ ಗಣೇಶ್ ಅವರ ಮಧ್ಯ 1000 ವೋಟ್ಗಳ ಮೆಜಾರಿಟಿ ಇದೆ. ಇಷ್ಟು ಹೊಡೆದ್ರು 1000 ಮೆಜಾರಿಟಿನ? ನೆಕ್ಸ್ಟ್ ಟನಲ್ ಅಲ್ಲಿ ಮಿನಿಮಮ್ 10,000 ಮೆಜಾರಿಟಿ ಇರುತ್ತೆ. ತಂಗಿಯಮ್ಮ 10,000 ಅಂತೆ. ತಂಗಿಯಮ್ಮ ಮದ್ವೆ ಬೇಡ ಅಂತ ಹೇಳೆ ಕತ್ಲೆನಲ್ಲಿ ಒಳ್ಳೆ ಹೋದೆ. ಇವಾಗ ಸೌತ್ ಸೆಂಟ್ರಲ್ ರೈಲ್ವೆ ಲೈನ್ ನ ಅತಿ ದೊಡ್ಡ ಸುರಂಗಕ್ಕೆ ಹೋಗ್ತಾ ಇದ್ದೀವಿ. ಹಾಗಾದ್ರೆ ಅತಿ ದೊಡ್ಡ ಟನಲ್ ಒಟ್ಟು ಚೆನ್ನಾಗಿ ಒತ್ತುತ್ತೀನಿ, ಜಾಸ್ತಿ ಪಾಯಿಂಟ್ಸ್ ತಗೊಂತೀನಿ, ಆಮೇಲೆ ಬಂಪರ್ ಮೆಜಾರಿಟಿ ತಗೊಂತೀನಿ ನಾನು. 7 ಬ್ಲೇಡ್ ಬೇಡ ಅಂತ ಹೇಳ್ದಲ್ಲ, ಕೇಳಿದ್ರಲ್ಲ ನನ್ ಮಾತು. ಹೇಳ್ದಂಗೆ ಮಾಡಿದ್ಯಾ. ಆಲ್ ಟೈಮ್ ಬಂಪರ್ ಮೆಜಾರಿಟಿಲಿ ಗೆದ್ದಿದ್ಯಾ. ತಂಗೆ ಮೈಯಲ್ಲಿ ಶಕ್ತಿ ಇಲ್ಲ, ಎಲ್ರು ಸಾಯೋ ತರ ಇದಾರೆ. ಮದ್ವೆ ಬೇಡ ಅಂತ ಹೇಳ್ಬಿಡಮ್ಮ. ಬಂಡೆಗಳಿಂದ ಶಿಲ್ಪನ ಮಾಡ್ತಾರೆ, ನೀವಿದಕ್ಕೆ ಹೋರಾಡ್ಬಿಟ್ಟು. ನೀನು ನಿನ್ ಬಾಯಿ ಸ್ಪೀಚು ಮದ್ವೆ ಆಗಿಲ್ಲ ಅಂದ್ರೆ ನೀ ಸತ್ತೋಗ್ಬಿಡ್ತೀಯ ಏನೋ. ಈ ರೀತಿ ಬೇರೆ ಭಾವ ಸಿಗಲ್ವಾ ಏನೋ? ಅಣ್ಣ ಅಂತ ಹೇಳ್ದಲ್ಲಮ್ಮ, ಈ ಮದ್ವೆ ಬೇಡ ಅಂತ ಹೇಳೆ ತಂಗಿ. ನೀನೇನ ನನಗೆ ಹೇಳೋದು ಕಳ್ಳನ್ ಮಗ್ನೆ? ತಂಗಿ ಅಮ್ಮ, ಏನ್ ಬಸ್ ಈ ಮಾತು? ಅದೃಷ್ಟ ನಿನ್ನ ಬಾಸ್ ಅಂತ ಮಾಡಿದಾಳೆ ಬಾಸ್. ನಿಮ್ಮ ಕನಿಂಗ್ನೆಸ್ಗೆ, ನಿಮ್ಮ ಮ್ಯಾನಿಪುಲೇಷನ್ಗೆ, ನಿಮ್ಮ ಕ್ರೂಯಲ್ಟಿಗೆ ಟೇಕ್ ಅ ಬಾವ್. ಬಾಸು ಬಾಸು, ಇವ್ರ ಹತ್ರ ಇಂದ ನನ್ ಕಾಪಾಡಿ. ನೀವೇ ಲೀಡರು, ಪಾರ್ಟಿ ಡಿಸಿಷನ್ ತಗೊಳ್ಳಿ. ಯಾಕೆ ಕಾರ್ಯಕರ್ತನಾಗಿರೋಕ್ಕಾಗಲ್ವಾ? ಏನ್ ಮಾಡ್ಬೇಕು ಹೇಳಿ ದಕ್ಷ? ಅದಕ್ಕೋಸ್ಕರ ಎಷ್ಟು ಚೈನ್ ಹೇಳ್ದಿಲ್ಲ ನೀನು.
ಬದುಕಕ್ಕೋಸ್ಕರ ಒಂದು ಚೈನ್ ಎಳಿಯಲ್ವಾ? ಓಹೋ, ಈ ಟ್ರೈನ್ ಚೈನ್ ಕೂಡ ಬಂಗಾರದಂಗೆ ಇದೆ. ಎಳೀರೋ! ಶಾರ್ಟ್ ಕಟ್ ಅಲ್ಲಿ ಯಾವ್ದಾದ್ರು ಲಾರಿ ಹಿಡ್ಕೊಂಡು ಹೋಗೋಣ ಪ್ರಸಾದ್ ಅವ್ರೆ. ಸರಿನಪ್ಪ. ಆ ರೈಲಿಂದ ಇಳಿದು ಕಾಡಿಂದ ಹೇಗೋ ತಪ್ಪಿಸ್ಕೊಂಡು ಬಂದ್ವಿ. ಇಲ್ಲಾಂದಿದ್ರೆ ಏನಾಗಿದೆ ಇಲ್ಲಿ? ಮನೆಗ್ ಬೀಗ ಕೂಡ ಹಾಕಿದ್ಯಲ್ಲಪ್ಪ. ಒಂದ್ ವೇಳೆ ಮದ್ವೆಗೆ ಏನಾದ್ರೂ ಹೋಗಿರ್ಬೋದಾ? ಇದೆಲ್ಲ ನೋಡಿದ್ರೆ ಮದ್ವೆಗೆ ಹೋಗಿದ್ದಾರೆ ಅನ್ಸ್ತಿಲ್ಲ ಪ್ರಸಾದ್ ಅವ್ರೆ. ಏನಪ್ಪ, ಈ ಮನೆಯಲ್ಲಿ ಪ್ರೊಫೆಸರ್ ಭಾರತಿ ಅವರು ಇದ್ರಲ್ಲ? ಏನೋ ಸರ್, ನನಗೆ ಗೊತ್ತಿಲ್ಲ. ಅವ್ರ ಕೆಲಸ ಮಾಡೋ ಕಾಲೇಜ್ಗೆ ಹೋಗಿ ನೋಡೋಣ. ಪ್ರೊಫೆಸರ್ ಭಾರತಿ ಅವ್ರು ಬೇಕಿತ್ತು. 4 days ಬ್ಯಾಕೆ ಮ್ಯಾಮ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಅದಾದ್ಮೇಲೆ ಏನಾಯ್ತು ನಂಗೆ ಗೊತ್ತಿಲ್ಲ. ಅವರು ದೊಡ್ಡ ಪ್ರಾಬ್ಲಮ್ ಅಲ್ಲಿದ್ದಾರೆ ಅಂತ ಅನಿಸ್ತಿದೆ. ಮೂರ್ ಪ್ಲೇಟ್ ಇಡ್ಲಿ ಕೊಡಪ್ಪ. ಗಾಯತ್ರಿ ತಗೋ. ಇನ್ನು ನಾವೆಷ್ಟ್ ದಿನ ಅಂತ ಹೀಗೆ ಇರೋದು? ಮುಂದೆ ಎಲ್ಲ ಸರಿ ಹೋಗುತ್ತಮ್ಮ. ಅವ್ರು ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರಮ್ಮ. ಮೊದ್ಲು ತಿನ್ನು ಮಗ್ನೆ. ಎಲ್ಲಾ ಜಾಗದಲ್ಲೂ ಹುಡುಕಾಯ್ತಾ? ನಾ ಎಲ್ಲೂ ಇಲ್ಲ. ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದಾರಣ್ಣ. ಅಣ್ಣ, ಬಂಡ್ರೋ. ಅಮ್ಮ, ಎಲ್ರು ದೇವ್ರ ಫೋಟೋ ಇಟ್ಟು ಪೂಜೆ ಮಾಡು ಅಂತಾರೆ. ನೀವೇನ್ ಸರ್ ಚಿಕ್ಕ ಹುಡುಗನ್ ಇಟ್ಬಿಟ್ಟು ಪೂಜೆ ಮಾಡು ಅಂತಿದ್ದೀರಾ? ನನಗೆ ಇವನೇ ದೇವ್ರು. ನಾವ್ ಹಾಗಾದ್ರೆ ಪೂಜೆ ಮಾಡಲ್ಲ. ಈ ಪೂಜಾರಿಯನ್ನ ಮಲಗಿಸಿ ಕತ್ತಿಯನ್ನು ಕತ್ತರಿಸಿ ಅಪ್ಪ ಪೂಜೆ ಶುರು ಮಾಡಿ. ಇಲ್ಲ ಸರ್, ನಾ ಬರ್ತೀನಿ. ಪೂಜಾರ್ರೆ, ಮಕ್ಕಳು ದೇವ್ರ ಸಮಾನ ಅಂತ ಪಾಠ ಹೇಳ್ಕೊಟ್ಟಿದೀಯಾ. ಎಲ್ಲಿದನ್ ದೇವ್ರು ನೋಡ್ ಓಡ್ತಾವ್ನೆ. ನೀನ್ ಹೇಳಿದ್ ಮಾತು ಒಂದರ ನಿಜ ಆಗಿದ್ಯಾ? ಈಗ ಮನೆಗೆ ಹೋಗ್ತೀಯ ಇಲ್ಲ ಇಲ್ಲೇ ಸಾಯ್ತೀಯಾ? ಪ್ರೊಫೆಸರ್ ಅಮ್ಮ ಸಿಕ್ಕದ್ಲಾ? ಇಲ್ಲ, ದಿನ ಹುಡುಕ್ತಾ ಇದೀವಣ್ಣ. ಸಿಗ್ತಾರೆ ದಿನಾಲು. ಹಾ, ನೀನ್ ಮನೆಗೆ ಹೋಗಿದ್ಯಾ? ಹೋಗಿದ್ವಣ್ಣ. ನಿನ್ ಹೆಂಡತಿ ಮಕ್ಕಳು ಚೆನ್ನಾಗಿದಾರಣ್ಣ. ಹಾಗೆ ಹೋಗಿದ್ದ ಮಲ್ಗೆ ತಗೊಂಡೋಗಿದ್ಯಾ? ಅಲ್ಲಲ್ಲ ಇನ್ ಫೋನ್ ಕೊಡಿಲ್ಲ ತೋಣ. ಬಾ ಕೂತ್ಕೋ ಇಲ್ಲಿ. ಒಬ್ಬ ಸೀತಾರಾಮರಾಜು ಸತ್ರೆ ಲಕ್ಷಾಂತರ ಸೀತಾರಾಮರಾಜು ಹುಟ್ಟುತ್ತಾರೆ. ಒಬ್ಬೊಬ್ಬನು ಒಂದೊಂದು ಕಡೆ ಹೋಗ್ಬಿಟ್ಟು ಇಡೀ ಸಾಮ್ರಾಜ್ಯನೇ ನಾಶ ಮಾಡ್ಬಿಡ್ತಾರೆ. ಸೀತಾರಾಮರಾಜ ಒಬ್ಬ ವ್ಯಕ್ತಿ ಅಲ್ಲ, ಸಮೂಹ ಶಕ್ತಿ. ಅವನು ಬೇಟೆಗಾರ. ಅಲ್ಲಲ್ಲ ಕಣೋ, ಇಲ್ಲಿ ಸುಡು.
ಇದ್ಯಾರು? ಅಲ್ಲೂರಿ ಸೀತಾರಾಮರಾಜು. ಇವನು ನೋಡಿದ್ರೆ ನಿನಗೇನ್ ಅನ್ನಿಸ್ತಾ ಇದೆ? ವೀರತ್ವ. ಟೆನ್ಷನ್ ಯಾಕಾಗ್ತೀಯ? ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಆಸ್ ಇಟ್ ಈಸ್ ನೀವು ಮಾಡಿರೋ ಕೆಲಸಕ್ಕೆ ಸಾಯಿಸ್ಬಿಡ್ಬೇಕು. ಇನ್ಫ್ಯಾಕ್ಟ್ ನನಗೆ ಸಾಯಿಸೋದಂದ್ರೆ ಈಸಿ, ಇದೇ ಸ್ವಲ್ಪ ಕಷ್ಟ. ನೀವೆಲ್ಲ ನಾನು ಕಾಪಾಡ್ತಿರೋ ಪ್ರಾಣ ಕಂಡ್ರು, ನಿಮ್ಮನ್ನ ಹೇಗೆ ಸಾಯಿಸ್ಲಿ ನಾನು? ನಿಮ್ಗೋಸ್ಕರ ಪ್ರಾಣ ಬಿಡ್ತಾ ಇದೀವ ಅಲ್ಲಿ. ನೀವು ನೋಡಿದ್ರೆ ಕತ್ತಿ ಹಿಡ್ಕೊಂಡು ಹೆಂಗಸರ ಮೇಲೆ ಜವಾಬ್ದಾರಿ ಇಲ್ಲ ನಿಮ್ಗೆ? ನೀವು ಯಾರು, ಯಾಕೆ ಬಂದ್ರಿ, ಯಾರು ಕಳ್ಸಿದ್ದು ಅಂತ ಗೊತ್ತಿಲ್ದೇನೆ ಇಷ್ಟು ಏನಾಯ್ತು ಅಂತ ತಿಳ್ಕೊಳ್ಳೋಣ. ನೀವೆಲ್ಲ ಯಾರು, ಯಾಕೆ ಅವ್ರನ್ನ ಸಾಯಿಸ್ಬೇಕು ಅಂತ ಇದ್ದೀರಾ? ಅವಾಗ ಮಾತ್ರ ಈ ತರ ಇರಲ್ಲ, ಖಂಡಿತ ಅವಾಗ ಮಾತ್ರ ಈ ತರ ಇರಲ್ಲ. ಸಣ್ಣ ಬ್ರೇಕ್ ಕೊಡ್ತಾ ಇದ್ದೀನಿ, ಆಮೇಲೆ ಬ್ರಹ್ಮಾಂಡ ನಡ್ಕೋಗುತ್ತೆ. ಆಮೇಲೆ ನಾಳೆ ಮೀಟಿಂಗ್ ನಲ್ಲಿ ಜನಸಮೂಹ ತುಂಬಾ ಇರಬೇಕು. ಆ ಸಿಎಂಗೆ ನಮ್ ದಮ್ ಏನಂತ ತೋರಿಸಿ. ಸರಿ ಅಣ್ಣ. ಹೋಗಿ ಏರ್ಪಾಡು ಮಾಡ್ಕೊಳ್ಳಿ. ಕರ್ನೂರಲ್ಲಿ ಮಂಜು ಬೀಳ್ತಾ ಇದೆಯಾ? ಬೆಳಿಗ್ಗೆ ನಡುಗ್ತಾ ಇದೆಯಾ? ಅಣ್ಣ ಫೋನ್ ಇದೆಯಾ? ಒಬ್ಬ ಸೀತಾರಾಮರಾಜು ಸತ್ರೆ ಲಕ್ಷಾಂತರ ಸೀತಾರಾಮರಾಜು ಹುಡ್ತಾರೆ. ಒಬ್ಬೊಬ್ಬನು ಒಂದೊಂದು ಕಡೆ ಹೋಗ್ಬಿಟ್ಟು ಇಡೀ ಸಾಮ್ರಾಜ್ಯನೇ ನಾಶ ಮಾಡಿಬಿಡ್ತಾರೆ. ಸೀತಾರಾಮರಾಜ ಒಬ್ಬ ವ್ಯಕ್ತಿ ಅಲ್ಲ, ಸಮೂಹ ಶಕ್ತಿ. ಅಲ್ಲಲ್ಲ ಕಣೋ, ಇಲ್ಲಿ ಸುಡು. ಇವ್ರ ಹೆಸರು ಏನಣ್ಣ? ಅಲ್ಲೂರಿ ಸೀತಾರಾಮರಾಜು. ಕರ್ನೂಲು ಕೊಂಡರೆಡ್ಡಿ ಫೋರ್ಟ್ ಹತ್ರ ಅಲ್ಲೂರಿ ಸೀತಾರಾಮರಾಜನ್ನ ನೋಡ್ದೆ ಅಣ್ಣ. ಸುತ್ತ 50 ಜನ, ಕೈಯಲ್ಲಿ ಕತ್ತಿ ಇಲ್ಲ, ಹೊಡೆದೂ ಇಲ್ಲ, ಹಿಂಗೆ ನಿಂತ್ಕೊಂಡಿದ್ದ. ಹಿಂಗೆ ಇವ್ರ ತರನೇ ಎದೆ ಉಪ್ಸಿ ಅವನ್ ಹೊಡಿತಾ ಇದ್ರೆ ಅವನ್ ಏಟ್ಗಿಂತ ಸಾವೇ ತುಂಬಾ ಸುಖ ಅನಿಸ್ತಿತ್ತು ಅಣ್ಣ. ಹತ್ತು ಜನ ನೋಡಿದ್ರೆ 11 ನಿಂತ್ಕೋಬೇಕು. ನಾನ್ ನಿಂತ್ಕೊಂಡೆ, ಹಿಂದೆ ಹೋದೆ. ಆ ಭಾರತಿನ ನೋಡಿದ್ಮೇಲೆ ಹುಲಿ ದುರ್ಗಮ್ಮನಿಗೆ ಹರಕೆ ಮಾಡಿ ತಲೆ ತರ್ತೀನಿ ಅಂದಿದ್ದೆ. ಅವನ್ನ ನೋಡಿದ್ಮೇಲೆ ವೆಂಕಣ್ಣ ಸ್ವಾಮಿಗೆ ಹರಕೆ ಮಾಡಿ ಈ ಜೀವ ಉಳ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಕರ್ನೂಲ್ ಸೆಂಟ್ರಲ್ಲಿ ಸಿಗಾಕೋತೀನಿ. ನಾನ್ ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಲಾರಿ ಸೌಂಡ್ ಕೇಳಿದ್ರೆ ಟೈರ್ ಕೆಳಗೆ ತಲೆ ಕೊಡ್ಬೇಕು ಅನ್ಸುತ್ತೆ. ರೈಲ್ ಶಬ್ದ ಕೇಳಿದ್ರೆ ಕಮ್ಮಿ ಮೇಲೆ ಸಾಯ್ಬೇಕು ಅನ್ಸುತ್ತೆ. ನಾನ್ ಮನೆಗೆ ಹೋಗಲ್ಲ, ಇಲ್ಲೇ ಇಲ್ಲೇ ಈ ಮೂಲೆಲೆ ಕೂತಿರ್ತೀನಿ. ಒಂದು ಮುದ್ದೆ ಹಾಕಲ್ವ ನಂಗೆ? ಅವನೊಬ್ಬ ಸೀತಾರಾಮರಾಜು ಗಂಡಸು, ನಿನಗೋಸ್ಕರ ಬರ್ತೀನಿ ಅಂತ ಹೇಳಿದಾನೆ. ಕೆಲಸಕ್ಕೆ ಪ್ರೋಜ್ನೆ ಇಲ್ದಿರೋ ಜೊತೆ ಏನ್ ಮಾತು? ಅವನ ಅಡ್ಡ ಮಲಗಿಸಿ ಕತ್ತು ಕೊಯ್ದು. ಅಪ್ಪ, ನಾಳೆ ಮೀಟಿಂಗ್ ಆಗ್ಬೇಕು. ಇವನು ಹೇಳಿದ ಗಂಡ್ಸ ಯಾರು?
ಅವನ್ ಗಂಡಸ್ತನ ಏನು ಅಂತ ನೋಡ್ಬೇಕು. ಯಾವಾಗ್ಲೂ ತಪ್ಪನ ತಪ್ಪು ಅಂತಾನೆ ಹೇಳ್ದೋಳು. ಆದ್ರೆ ಜೀವನದಲ್ಲಿ ಮೊದಲನೇ ಸಾರಿ ಒಂದು ತಪ್ಪನ್ನ ರೈಟ್ ಅಂತ ಹೇಳ್ಬೇಕಾಯ್ತು. ಯು ಕ್ಯಾನ್ ಆಕ್ಚುಲಿ ಸೆಪರೇಟ್ 2 ಸ್ಯಾಂಪಲ್ಸ್ ದಟ್ ಆರ್ ಗಿವನ್. ಅವನಿಗೆ ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನಾಗಿದೆ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲಮ್ಮ. ಮಾವ, ಶುಭ ಕಾರ್ಯ ನಡೀಬೇಕಾದ್ರೆ ಎಡಕೈಲಿ ಕೊಡ್ತೀಯಲ್ಲೋ? ಪರವಾಗಿಲ್ಲ ಮಾವ, ಅವ್ನ್ ಎಡ್ಗೈ ಅಭ್ಯಾಸ ಅಲ್ವಾ? ಆ ರಿಪೋರ್ಟ್ ಸ್ವಲ್ಪ ಕೊಡು. ರವಿದು ಸೂಸೈಡ್ ಅಂತ ನೀವ್ ಹೇಗ್ ಡಿಕ್ಲೇರ್ ಮಾಡಿದ್ರಿ ಸರ್? ಕಣ್ಣು ಕಾಣಿಸಲ್ವಾ? ಕೈ ಕುಯ್ಕೊಂಡು ಸತ್ತೋದ. ಎಡಗೈ ಅಭ್ಯಾಸ ಇರೋನು ಅಭ್ಯಾಸನೇ ಇಲ್ದೇ ಇರೋ ಇನ್ನೊಂದು ಕೈಯಿಂದ 4 ಸೆಂಟಿಮೀಟರ್ ಒಳಗಡೆ ಹೇಗ್ ಕುಯ್ಕೊಂತಾನೆ ಡಾಕ್ಟರ್? ಇದ್ರ ಹಿಂದೆ ಯಾರಿದ್ದಾರೆ? ಆ ವಿಷಯ ನನ್ನ ಹತ್ರ ಕೇಳ್ತಾ ಇದ್ರೇನು? ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಸರ್, ಖಂಡಿತವಾಗಿಯೂ ಇದು ಸೂಸೈಡ್ ಅಲ್ಲ, ಮರ್ಡರ್. ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ. ಈ ಕೇಸಲ್ಲಿ ಬಹಳ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿರ್ತಾರೆ. ನಾವೆಲ್ಲ ಮಿಡ್ಲ್ ಕ್ಲಾಸ್ ಅವರಮ್ಮ, ನಮ್ಗೆಲ್ಲ ಯಾಕೆ ಈ ರಿಸ್ಕ್? ಸರಿ, ಆ ಕಂಪ್ಲೇಂಟ್ ಕೊಡಿ, ಹೋಗ್ತೀನಿ. ಈ ಲೇಡೀಸ್ ಇದಾರಲ್ಲ, ಹೇಳಿದ ಮಾತು ತಕ್ಷಣ ಕೇಳ್ತಾರೆ. ಹೋಗ್ತಾ ಇರೋದು ಹೈಯರ್ ಆಫೀಸರ್ ಹತ್ರ. ಈ ಲೇಡೀಸ್ ಇದಾರಲ್ಲ, ಸಮಸ್ಯೆ ಕೀಳೋ ತನಕ ಬಿಡಲ್ಲ. ಆ ಕಂಪ್ಲೇಂಟ್ ಇಲ್ಲಿ ಕೊಡಿ. ಏನ್ ತಗೊಳ್ತೀರಾ? ಕಾಫಿ, ಟೀ? ಕ್ಲಾರಿಟಿ. ನನ್ನನ್ನು ಏನು ಕರೆದಿದ್ದೀರೋ ಆ ಕ್ಲಾರಿಟಿ. ಪ್ರೊಫೆಸರ್ ಅಲ್ವಾ, ಪಾಯಿಂಟ್ ಮೇಲೆ ಮಾತಾಡ್ತಾರೆ. ಪೊಲಿಟಿಷಿಯನ್ ಅಲ್ವಾ, ಪಾಯಿಂಟ್ ಬಿಟ್ಟು ಬೇರೆ ಎಲ್ಲ ಮಾತಾಡ್ತೀರಾ. ಅದೇನೋ ಸೂಸೈಡ್ ಅಲ್ಲ ಮರ್ಡರ್ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಹಾಕಿದ್ನಲ್ಲ, ಅದನ್ನ ವಾಪಸ್ ತಗೋ. ಅಂದ್ರೆ ಇದ್ರ ಹಿಂದೆ ಇರೋದು ನಾನೇ ದೊಡ್ಡ ತಪ್ಪು ಮಾಡಿರೋದು, ಅದನ್ನ ಬಿಟ್ಬಿಡು. ನಾನು ತಪ್ಪನ್ನ ತಪ್ಪು ಅಂತಾನೆ ಹೇಳ್ತೀನಿ, ತಪ್ಪನ್ನ ರೈಟ್ ಅಂತ ಹೇಳಲ್ಲ. ಅದೇನೋ ನಾನು ಕೂಡ ಹಾಗೆ. ಯಾರ ಹತ್ರನಾದ್ರೂ ನನ್ನ ತಪ್ಪನ್ನ ರೈಟ್ ಹಾಕಿಸ್ತೀನಿ. ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ. ನೀನ್ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಂಡು ನೀನ್ ಬಂದ್ ಸಾರಿ ಹೇಳ್ಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಇಂದ ನಾನೇನು ಅಂತ ತೋರಿಸ್ತೀನಿ. ನಾನು ಹೋಗಿ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳಿಲ್ಲ. ಮಿನಿಸ್ಟರ್ ತನ್ನ ಪವರ್ ಉಪಯೋಗಿಸಕ್ಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ಇರ್ತೀರಾ? ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಮಾಡಿದೀನಿ ಅಂತ ನನ್ನನ್ನ ಸಸ್ಪೆಂಡ್ ಮಾಡಿಸಿ ನನ್ನ ಆತ್ಮಾಭಿಮಾನಕ್ಕೆ ಹೊಡೆದಿದ್ದಾರೆ. ನಡು ರೋಡಲ್ಲಿ ಹೆಣ್ಮಕ್ಳನ್ನ ಅವಮಾನಿಸಿದಲ್ದೆ ಅರ್ಧ ರಾತ್ರಿ ಮನೆಗೆ ಪೊಲೀಸ್ ಅವ್ರನ್ನ ಕಳಿಸಿ ಡ್ರಗ್ಸ್ ಅಂತ ಹೇಳಕ್ಕಾಗದೇ ಇರೋಂತ ಎಷ್ಟೋ ಕೇಸ್ಗಳನ್ನ ಹಾಕಿ ನಮ್ ಗೌರವಕ್ಕೆ ಧಕ್ಕೆ ಮಾಡಿದ್ರು. ಮದ್ವೆ ಅವ್ರನ್ನ ಭಯ ಪಡಿಸಿ ನಡಿಬೇಕಾಗಿದ್ ಮದ್ವೆ ನಿಲ್ಸಿ ನನ್ ಮಗಳು ಭವಿಷ್ಯನ ಹಾಳು ಮಾಡಿದ್ರು. ಮಿನಿಸ್ಟರ್ ಮಾಡಿದ ತಪ್ಪನ್ನ ಹೊರಗಡೆ ತೋರ್ಸಿದಕ್ಕೆ 24 ಗಂಟೆಲ್ ನನ್ನ ಕುಟುಂಬನೂ ಬೀದಿಗೆ ತಂದ್ಬಿಟ್ಟ. ಈ ಸಿಚುವೇಶನ್ ನಮಗ್ ಬೇಕಮ್ಮ. ನಾವ್ ಹೇಗಿದ್ವಿ, ಎಷ್ಟು ಹ್ಯಾಪಿ ಆಗಿದ್ವಿ ನಾವು. ಇದೆಲ್ಲ ನಮಗ್ ಬೇಡಮ್ಮ. ಏನೋ ಒಂದ್ ಮಾಡಮ್ಮ ಪ್ಲೀಸ್. ಸರ್, ನಾನ್ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಂತೀನಿ, ಕೊಟ್ಬಿಡಿ ಸರ್. ಈ ಲೇಡೀಸ್ ಇದಾರಲ್ಲ, ಹೇಳಿ ಸುಮ್ನೆ ಹೆದರ್ಕೊಂತಾರೆ. ಥ್ಯಾಂಕ್ ಯು ಸರ್. ಸರ್, ಪೊಲೀಸ್ ಸ್ಟೇಷನ್ ಇಂದ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದೀನಿ. ನಾನು ಕ್ಲಾಸ್ ಆಗಿ ಲೇಟ್ ಆಗಿ ಬಂದಿದ್ರೆ ಏನ್ ಪನಿಷ್ಮೆಂಟ್ ಕೊಡ್ತಿದ್ರು? ಬಿಸಿಲಲ್ಲಿ ನಿಲ್ಸ್ತಾ ಇದ್ದೆ. ಲೇಟ್ ಆಗಿ ಬಂದ್ರಲ್ಲ, ನಿಂತ್ಕೋ ಅನ್ನೋ. ಸರ್ ಪ್ಲೀಸ್ ಸರ್. ಸರ್ ನೀವಾದ್ರೂ ನಾನ್ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದೀನಿ. ನನ್ನ ಮಕ್ಕಳನ್ನ ಬಿಟ್ಬಿಡಿ. ನನ್ ತಪ್ಪಾಯ್ತು. ಐ ಆಮ್ ಸಾರಿ. ಕಾಲೇಜಲ್ಲಿ ಹುಡುಗರು ತಪ್ಪು ಮಾಡಿದ್ರೆ ಬಯ್ಯಿ, ಪವರ್ ನಿನಗಿರುತ್ತೆ. ಸೊಸೈಟಿಲಿ ತಪ್ಪು ಮಾಡಿದ್ರೆ ನಿನಗೇನು ಕೆಲಸ?
ಪವರ್ ನನ್ ಕೈಲಿರುತ್ತೆ. ಇಬ್ರು ಮಕ್ಕಳನ್ನ ಬಾರ್ಡರ್ಗೆ ಕಳಿಸಿದ್ಯಂತೆ. ಒಬ್ಬ ಏನೋ ಓದ, ಇನ್ನೊಬ್ಬ ಬತ್ತನ ಬರಲ್ವಾ ಗೊತ್ತಿಲ್ಲ. ಈಗ ನಿನಗೆ ನಿನ್ ಮನೆಗೆ ಒಬ್ಬ ಗಂಡಸಿನ ಅವಶ್ಯಕತೆ ಇದೆ. ನಿನ್ನಂತ ಪ್ರಾಮಾಣಿಕರ ಕೋಪ ಈ ಕ್ಷಣ ಅಷ್ಟೇ. ಅದನ್ನ ಮತ್ತೆ ಧೈರ್ಯವಾಗಿರೋದಕ್ಕೆ ಬಿಡೋದಿಲ್ಲ. ಇವರ್ ಗೇಮ್ ಇಸ್ ಓವರ್. ಫ್ಯಾಮಿಲಿನ ಎಲ್ರನ್ನೂ ಸಾಯಿಸ್ಬಿಡ್ರ. ನನ್ ಮಕ್ಳನ್ನ ಹೇಗಾದ್ರೂ ಕಾಪಾಡ್ಕೋಬೇಕು ಅಂತ ಅವತ್ತು ಅಲ್ಲಿಂದ ಓಡ್ ಹೋದೆ. ನನ್ನ ಹತ್ರ 2 ಪ್ರಶ್ನೆಗೆ ಉತ್ತರನೇ ಇಲ್ಲ. ಏನ್ ತಪ್ಪು ಮಾಡ್ದೆ, ನಮ್ಗೆ ಯಾಕಮ್ಮ ಈ ಶಿಕ್ಷೆ ಅಂತ ಈ ಮಗು ಕೇಳ್ತಿತ್ತು. ನನ್ನ ಹತ್ರ ಉತ್ತರ ಇಲ್ಲ. ಇವ್ರೆಲ್ರೂ ಕಾಪಾಡೋದಕ್ ತಾನೆ ನನ್ನಿಬ್ರು ಮಕ್ಳನ್ನು ಅಲ್ಲಿ ಕಳ್ಸಿದ್ದು. ಹಾಗಿರುವಾಗ ಮಿನಿಸ್ಟರ್ ನನ್ಗೆ ಒಂದ್ ಪ್ರಶ್ನೆ ಹಾಕಿದ್ರು, ನಿನ್ ಮನೆಗೆ ಅಂತ ಒಬ್ಬ ಮಗ ಬೇಕಿತ್ತು ಈಗ ಅಂತ. ನನ್ನ ಹತ್ರ ಅದಕ್ಕೂ ಉತ್ತರ ಇಲ್ಲ. ಮಕ್ಕಳೆಲ್ರಿಗೂ ಹೊಟ್ಟೆ ತುಂಬಾ ಊಟ ಹಾಕಿ ಕಣ್ ತುಂಬಾ ನಿದ್ದೆ ಮಾಡಿ ಅಮ್ಮ. 24 ಗಂಟೆಲಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಆದ್ರೆ ನನ್ನಿಂದ ನಿನ್ಗೇನಾದ್ರೂ ಇದೇ ಪ್ಲೇಸ್ ಅಲ್ಲಿ ಮಗ ಇದ್ದಿದ್ರೆ ಯುದ್ಧ ಕಳಿಸ್ತಿದ್ರ, ಮನೇಲಿ ಕೂರಿಸ್ತಿದ್ರ? ತಿರುಗಾ ಮಂತ್ರಿ ಮೇಲೆ ಕಂಪ್ಲೇಂಟ್. ಇಲ್ಲಿ ಹೇಳಿಸಿದಾರಲ್ಲ ಕಿಚ್ಚು, ಹಿಡಿದ್ರೆ ಬಿಡಲ್ಲ. ಇವಾಗ ಏನ್ ಮಾಡ್ಬೇಕಂತೀಯ? ಕೇಸನ್ನ ರಿಓಪನ್ ಮಾಡಿ ಫ್ರೆಶ್ ಆಗಿ FIR ಹಾಕಿ. ಬರೆಯಕ್ಕಾಗಿಲ್ಲ ಅಂದ್ರೆ ನಾವು ಮಾಡಿಸ್ತೀವಿ. ಸ್ಕೂಲಲ್ಲಿ ಚಿಕ್ಕ ಮಕ್ಳು ಇರ್ತಾರಲ್ವಾ, ಭಯಪಡಿಸಿ ಹೋಮ್ವರ್ಕ್ ಬರ್ಸೋತರ ನನಗ್ ನೀವು FIR ಬರ್ಸ್ತಿದ್ದೀರಾ. ಯಾವಾಗ ಭಯ ಪಡಿಸ್ತೀರಾ? ಭಯ ಪಡಲ್ಲ. ಪ್ರಸಾದ್ ಅವರೇ ಸಾರ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಭಯನೇ ಪಡ್ಲಿಲ್ಲ ಇವರು. ಮಲ್ಕೊಂಡ್ರೆ ಕತ್ತನ್ ಕೊಯ್ತೀರಾ? ಕುಯ್ಯಲ್ಲ. ದೊಡ್ಡ ಹುಲಿ ಬಂದ್ರೆ ಭಯ ಪಡ್ತೀರಾ? ದೊಡ್ಡ ಹುಲಿ, ಅವ್ರ ಅಮ್ಮ ಹುಲಿ, ಅವ್ರ ಅಮ್ಮ ಹುಲಿ, ಯಾವ್ದ್ ಬಂದ್ರೂ ಭಯ ಪಡಲ್ಲ. ಈ ಪೊಲೀಸ್ ಇದಾನಲ್ಲ ಮೊಂಡ, ಹೀಗ್ ಹೇಳಿದ್ರೆ ಕೇಳಲ್ಲ. ಅದು ಯಾವಾಗ್ಲೂ ಮೇಡಮ್ನವ್ರು ಕೊಟ್ಟಿದ್ ಕೇಸ್ನ ಕ್ಲೋಸ್ ಮಾಡಿದೀವಿ. ಈಗ ತಿರ್ಗಾ ರಿಓಪನ್ ಮಾಡಿದೀವಿ. ಒಳ್ಳೇದೇ. ಈ ಗಾಯ ಏನು? ಈ ಕೇಸ್ನ ಹತ್ರ ಹಿಡ್ಕೊಂಡು ನಾನೇ ವಿಚಾರಿಸ್ತಾ ಇದ್ದೀನಿ. ಒಳ್ಳೇದೇ. ಈ ಗಾಯ ಏನು? ನಾರಾಯಣ, ನಾನಿಲ್ಲಿ ಮುಖ್ಯವಾದ ವಿಷಯ ಮಾತಾಡ್ತಿರ್ಬೇಕಾದ್ರೆ ನನ್ ಪೆಟ್ಟಾಗಿದ್ ಬಗ್ಗೆ ಕೇಳ್ತೀಯಾ? ನಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಭೂಕಂಪ ಆಯ್ತು ಕಣ. ಫರ್ನಿಚರ್ ಎಲ್ಲ ನಮ್ಮ ಮೇಲೆ ಬಿದ್ದು ನನ್ ಪೆಟ್ಟಾಗಿದೆ. ಒಳ್ಳೇದೇ. ಭೂಕಂಪ ಬಂದ್ರೆ ಊರಿಗೆಲ್ಲ ಬರ್ಬೇಕು, ನಿಮ್ ಸ್ಟೇಷನ್ ಒಂದಕ್ಕೆ ಬರುತ್ತಾ? ನಾರಾಯಣ, ಅದೇನ್ ಡೆಂಗ್ಯೂ ನಾವು ಊರೆಲ್ಲ ಬರೋದಿಕ್ಕೆ. ಭೂಮಾತ ಕಣ, ಅವಳಿಗೆ ಎಲ್ಲಿ ಕೋಪ ಬರುತ್ತೋ ಅಲ್ಲೇ ಕಾಣಿಸ್ಕೊಳ್ತಾಳೆ. ಅಬ್ಬಾ ಚೀಚೆ, ಇದು ಬಿದ್ದಿರೋ ಗಾಯ ತರ ಇಲ್ಲ, ಯಾರೋ ಕೋಪದಿಂದ ಬಲವಾಗಿ ಹೊಡೆದಿರೋ ತರನೇ ಇದೆ. ಅಯ್ಯೋ, ಪ್ರೆಸ್ ಅವ್ರು ಇದಾರಲ್ಲ. ಅಣ್ಣವ್ರೆ, ನಮ್ ನೆಕ್ಸ್ಟ್ ಡೆಸ್ಟಿನೇಷನ್ ಏನಪ್ಪ? ನಿಮ್ ಫ್ರೆಂಡು ಲಾಯರ್ ಮೃದಂಗರಾವ್. ಥ್ಯಾಂಕ್ ಯು ಮಗ. ನಿಮ್ ಫ್ರೆಂಡ್ ಅಲ್ವಾ? ದಾರಿಲಿ ಫೋನ್ ಮಾಡಿ ಕನ್ವಿನ್ಸ್ ಮಾಡ್ಬೇಕಿತ್ತು. ಆ ಫೀಲಿಂಗ್ ಅಲ್ಲ ಆನ್ ದ ವೇಲಿ ವಾಟ್ಸ್ಆಪ್ ಮೆಸೇಜ್ ಕಳ್ಸಿದೀನಪ್ಪ. ಏನಂದ? ಇಲ್ಲಿ ನೋಡು. ಬರ ಕೇಳು. ಅರೆ, ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ನೀವು ದಾರಿಗೆ ತಂದ್ಬಿಡ್ತೀರಲ್ಲ ಬಾಬು.
ಇದೇನಿದು ಯಾವ್ದೋ ನದಿ ನೀರು ಹರಿದ್ಬಿಟ್ಟಿದೆ. ಕೆಲವು ಪರಿಸ್ಥಿತಿ ಪ್ರಭಾವದಿಂದ ಮೇಡಮ್ ಮೇಲೆ ತಪ್ಪು ಕೇಸ್ಗಳು ಹಾಕಿದ್ವಿ. ಒಳ್ಳೇದೇ. ಈ ಗಾಯ ಏನು? ಮೇಡಮ್ ಕ್ಷಮಿಸಿಲ್ಲ ಅಂದ್ರೆ ಪಶ್ಚಾತ್ತಾಪದಿಂದ ಸತ್ತೋಗ್ತೀನಿ. ಒಳ್ಳೇದೇ. ಈ ಗಾಯ ಏನು? ನಾರಾಯಣ ಅವ್ನು ಸತ್ತೋಗ್ತಾನೆ ಅಂತ ಹೇಳ್ತಿದ್ದ ನಾರಾಯಣ. ಇದ್ ಹೇಗೆ ಒಳ್ಳೇದಾಗುತ್ತೆ ಹೇಳು? ಆದ್ರೂ ನೀನ್ ಯಾವಾಗ್ಲೂ ಏಟ್ ಬಗ್ಗೆನೇ ಮಾತಾಡ್ತಾ ಇದೆಯಲ್ಲ. ಆಫೀಸ್ ನಲ್ಲಿ ಭೂಕಂಪ ಬಂದು ಎಲ್ಲಾ ಸಾಮಾನ್ ಮೇಲ್ ಬಿದ್ದು ಏಟ್ ಬಿತ್ತು. ಅದು ಅವ್ನು ಹೇಳಾಯ್ತು. ಹಂಗಂತ್ರಿ ನಾನೇನ್ ಹೇಳಿ? ಕೆಳಗ್ ನೀರಿದೆ ಸುನಾಮಿ ಅಂತ ಹೇಳು. ಹಾಗೇನೆ ಸುನಾಮಿ ಬಂದು ಎಲ್ಲ ಮೇಲ್ ಬಿದ್ದು ಏಟ್ ಬಿತ್ತು. ಈ ಊರಲ್ಲಿ ಸಮುದ್ರನೇ ಇಲ್ಲ, ಸುನಾಮಿ ಹೆಂಗ್ ಬರುತ್ತೆ? ಅಂದ್ರೆ ಸ್ಟೇಷನ್ ಅಲ್ಲಿ ಭೂಕಂಪ ಆಯ್ತಲ್ಲ, ಅದ್ರ ಇಂಪ್ಯಾಕ್ಟ್ ಗೆ ವಾಟರ್ ಟ್ಯಾಂಕ್ ಹೊಡೆದು ಸುನಾಮಿ ಬಂತು. ಒಳ್ಳೇದೇ. ಅಲ್ಲಿ ಭೂಕಂಪ ಆದ್ರೆ ಇಲ್ಲಿ ಸುನಾಮಿ ಹೆಂಗ್ ಬರುತ್ತೆ? ನಾರಾಯಣ ನಿಮ್ಮಪ್ಪ ಅಲಂಪುರಲ್ಲಿದ್ದಾರೆ, ನೀನು ಕರ್ನೂಲು. ನಿನಗೆ ಶುಗರ್ ಇದೆ, ನಿಮ್ಮ ಅಪ್ಪನಿಗೆ ಶುಗರ್ ಇದೆ. ಅಲಂಪುರಲ್ಲಿರೋ ಶುಗರ್ ಕರ್ನೂಲಿಗೆ ಹೇಗ್ ಬತ್ತಾ? ಅದು ಜೀಜ್ ಕಣ್ರಿ. ಇದು ಸೈನ್ಸ್ ಕಂಡ್ರಿ. ಥ್ಯಾಂಕ್ ಯು ಮಗ. ಅಪ್ಪ ಪ್ರಿನ್ಸಿಪಲ್ 2 ಥಮ್ಸ್ ನಲ್ಲಿ ಬರ್ತಾ ಇದಾರೆ. ಅವ್ನ್ ಬಾಬು ಪಲ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡವನೆ. ಸರ್ 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 ಮೇಡಮ್ ಸಾರಿ ಸರ್, ಮೇಡಮ್ ಅವ್ರ ಅಪಾಯಿಂಟ್ಮೆಂಟ್ ಲೆಟರ್ ಸರ್. ಮೇಡಮ್ ನಾಳೆಯಿಂದ ಕಾಲೇಜ್ ಬಂದ್ಬಿಡಿ ಮೇಡಮ್. ಪ್ರಸಾದ್ ಅವ್ರೆ, ಸರ್ ಗಾಡಿ ಕತ್ಸಿ. ಸೀತಾರಾಮರಾಜು ಹೋಗ್ಬೇಡಿ ಸರ್. ಮಿನಿಸ್ಟರ್ ಅವ್ರ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು. ಪ್ರಸಾದ್ ಅವರೇ, ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ, ಯಾರಾದ್ರೂ ಕೇಳ್ತಾ ಇದ್ದಾರಾ? ಈಗ ಹೋಗ್ಬೋದಾ? ಹೋಗಿ ಸರ್. ನೀನ್ ಕರೆಕ್ಟ್ ಅಪ್ಪ. ಮಿನಿಸ್ಟರ್ ಹತ್ರ ಮಾತಾಡ್ಬೇಕು, ಬರಕ್ ಹೇಳಿ. ಕಣ್ಣು ಕಾಣಿಸ್ತಿಲ್ವಾ ಏನೋ? ಅವ್ರಲ್ಲಿ ಮೀಟಿಂಗ್ ಅಲ್ಲಿ ಇದ್ದಾನೆ ನೋಡು. ಮಾತಾಡ್ಬೇಕು, ಫೋನ್ ಮಾಡಿ ಬರಕ್ ಹೇಳ್ರಿ. ಯಾರೋ ನೀನು? ಸೀಮಪ್ಪ ಕಣೋ, ಪೌರುಷ. ಪ್ರಾಣ ತೆಗಿತೀನಿ, ತೋಳು ಕಿತ್ತಿ ಮೆಟ್ಲು ಮಾಡ್ಕೊಂತೀನಿ, ನೀನು ಅಡ್ಡ ಮಲಗಿಸಿ ಕರಕರ ಅಂತ ಕತ್ತರಿಸಿ ಖಾರ ಹಾಕಿ ತಿಂದು ಗಟ್ಟಿಯಾಗಿದ್ದೀಯಾ? ಒಂದ್ ಬಿಟ್ರೆ ಬಿದ್ದೋಗ್ತೀಯ ನೀನು. ಹೋಕೊಂಡ ಚೊಂಬು ಆಗೋಯ್ತು. ಈ ಏಜ್ ಅಲ್ಲಿ ನಿಮ್ಗೆ ಪೌರುಷ ಇರೋ ಚಾನ್ಸ್ ಇಲ್ಲ. ಚೆನ್ನಾಗಿ ತಿಂದು ಮೈನ ಬೆಳೆಸಿ ಫ್ಯಾಟು ಅದನ್ನ ಕರಗಿಸಿದ್ರೆ ಕಂಟ್ರೋಲಿಗೆ ಬರ್ತೀರಾ. ಇವಾಗಿಂದ ನೀವ್ ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ಬೇಕು, ಇಲ್ಲ ಅಂದ್ರೆ ಆದಷ್ಟು ಬೇಗ ಹೊಗೆ ಹಾಕ್ಸ್ಕೊಂತೀರಾ. ನಮ್ಮ ಪಾರ್ಟಿ ಈ ತರ ಬಹಳ ವಿಷಯಗಳನ್ನ ಮಾಡಿದೆ. ಅದಕ್ಕೆ ಕಾರಣ ಯಾರಂದ್ರೆ ನಮ್ ನಾಗೇಂದ್ರಣ್ಣ ಮಾತ್ರ. ಏನ್ ಟೈಮಿಂಗ್ ಪ್ರಸಾದ್ ಅವ್ರೆ? ಇಲ್ಲಿ ಸೋಲ್ಜರ್ ಮಂತ್ರಿನ ಸಾಯ್ತಾ, ಅಲ್ಲಿ ಮಂತ್ರಿನ ಎಂಟ್ರಿ ಆದ. ಪಾಸಿಟಿವ್ ಸೈನ್ ಅಪ್ಪ. ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದಕ್ಕೆ ಇವನು ಮರ್ಯಾದೆ ಕೊಟ್ಟು ಅನ್ನ ಕೊಡೋದಾ, ಇಲ್ಲ ನನ್ನ ಶತ್ರು ಜೊತೆ ಬಂದಿರೋದಕ್ಕೆ ಸಾಯಿಸಿ ಇಲ್ಲೇ ಊತಾಕೋದ? ಫಸ್ಟ್ ಆಪ್ಷನ್ ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿರೋ ನಾಟಿ ಕೋಳಿ ಮುದ್ದೆ ಹ್ಯಾಪಿಯಾಗಿ ತಿನ್ನೋಣ. ಎರಡನೇದು ರಿಸ್ಕ್, ಟ್ರೈ ಮಾಡಬೇಡಿ. ಬೇಕಂದ್ರೆ ಒಂದು ರಿವ್ಯೂ ತಗೊಳ್ಳಿ. ಅಯ್ಯೋ ಪ್ರಸಾದ್ ಅವರೇ, ಒಂದು ಬ್ಲಾಕ್ ಬಸ್ಟರ್ ರಿವ್ಯೂ ಕೊಟ್ಟ ನೋಡಿ. ಒಂದು 3.5 ಇರ್ಬೋದಲ್ಲ? ನನ್ ಮಾತ್ ಕೇಳಿ ಅವನ್ನ ಫಾಲೋ ಮಾಡಿ. ಏನೋ ಸೆಂಟ್ರಲ್ಲಿ 4 ಜನ ಕುಡಿತಿದ್ದಾಗೆ ದೊಡ್ಡದಾಗಿ 4 ಜನ ಅಲ್ಲ, 40 ಜನ. ಇನ್ನೊಂದು 400 ಜನ ಬಂದ್ರು ಹೊಡೆದಾಕ್ತಾನೆ. ಆರ್ಮಿ ಅಲ್ವಾ? ನನ್ನ ಕಾಲೇಜ್ ಸ್ಟೂಡೆಂಟ್ ಅನ್ಕೊಂಡಿದ್ಯಾ? ಸ್ಟೇಟ್ ಮಿನಿಸ್ಟರ್ ನಾನು. ಏನ್ ಮಾತಾಡ್ತಾ ಇದೀಯಾ? ಕಾಲೇಜ್ ಸ್ಟೂಡೆಂಟ್ ಅನ್ಕೊಂಡಿದ್ಯಾ? ಸ್ಟೇಟ್ ಮಿನಿಸ್ಟರ್ ನೀನು. ಲೇಡೀಸ್ ಹತ್ರ ಏನ್ ಮಾತಾಡ್ತಿದ್ಯಾ? ಎಲ್ಲಿಗ್ ಬಂದು ಏನ್ ಮಾತಾಡ್ತಾ ಇದೀಯಾ? ಸುತ್ತ ಇರೋ 100 ಜನರು ನನ್ನ ಹುಡುಗರು. ಒಡ್ದು ಹಾಡ್ಕೊಂಡು ಪ್ರಾಣ ಉಳಿಸ್ಕೊಂಡು ಈ ವಸ್ತು ದಾಟ್ ಹೋಗ್ತೀಯಾ? ನಿನ್ ಜಾಗ ಏನ್ ಪಾಕಿಸ್ತಾನ್ ಬಾರ್ಡರ್ ಅನ್ಕೊಂಡ್ಯಾ? ಅದೇ ಕಾಲೇಜ್ ಕಾಂಪೌಂಡ್ ಹಾರಿ ಹೊಡಿತಾ ಬರ್ತಾನೆ ಇದೀನಿ ನಾನು. ಅಂದ್ರೆ ನಿನ್ ಬಗ್ಗೆ ಕೇಳಿದನೆ ಹೊರತು ನೋಡಿರ್ಲಿಲ್ಲ ಅಲ್ವಾ? ಇವಾಗ ಒಂದ್ಸರಿ ನೋಡಿದ್ರೆ ಕ್ಲಾರಿಟಿ ಬಂದ್ಬಿಡುತ್ತೆ.
ಏನು ಪ್ರಾಣ ಇಟ್ಕೊಂಡು ಈ ಬಾಗ್ಲು ದಾಟಕ್ಕಾಗಲ್ವಾ? ಸುತ್ತ 100 ಜನ, ಮಧ್ಯ ಒಬ್ನೇ. ಟಚ್ ಮಾಡಿ, ಯಾರಾದ್ರೂ ಹೋಗಿ ಟಚ್ ಮಾಡಿ. ಅಯ್ಯೋ, ಹಿಂದೆ ಹೋಗ್ತಾ ಇದ್ದೀರಾ? ಭಯ ಆಗ್ತಾ ಇದ್ಯಾ? ಅಮ್ಮ, ಅಯ್ಯೋ, ಒಳಗೆ ಏನ್ ಸೌಂಡ್ ಬಾವ ಅದು? ಹುಡುಗು ಬಾವ, ಅರ್ಜುನ, ಪಾಲ್ಗುಣ, ಪಾರ್ಥ, ಕಿರೀಟಿ, ಕೃಷ್ಣ, ಸೂಪರ್ ಸ್ಟಾರು. ಅಮ್ಮ, ಇನ್ನು ಯಾರಾದ್ರೂ ಬರ್ತೀರೇನ್ರು? ಬರಲ್ಲ. ಪ್ರಸಾದ್ ಅವರೇ, ಈಗ ಮಿನಿಸ್ಟರ್ ನಮ್ಮ ಮಾತನ್ನ ಫೋಕಸ್ ಇಂದ ಕೇಳ್ತಾರೆ. ನಡೆದಿದ್ದೆಲ್ಲ ಅವ್ರು ಹೇಳಿದ್ರು. ಹೆಣ್ಣು ಮಕ್ಕಳು ಬಟ್ಟೆ ಎಳಿಯೋದು, ಒಬ್ಬ ವಿದ್ಯೆ ಹೇಳೋ ಪ್ರೊಫೆಸರ್ನ ನಡು ರೋಡಲ್ಲಿ ನಿಲ್ಸೋದು, ಇದೆಲ್ಲ ಕೇಳಿದ್ಮೇಲೆ ಒಂದು ಗನ್ನನ್ನ ಲೋಡ್ ಮಾಡಿ ಫುಲ್ ಮ್ಯಾಗ್ಝಿನ್ ನಿನ್ನ ಬಾಡಿ ಒಳಗಿಳಿಸ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಆದ್ರೆ ನಿನ್ ಹೆಂಗೋ ಸಾಯಿಸ್ಲಿ, ನಿನ್ ಪ್ರಾಣ ನಾವು ಕಾಪಾಡ್ತಾ ಇದೀವಿ. ನಿನ್ಗೋಸ್ಕರ ಅಲ್ಲಿ ಪ್ರಾಣ ಬಿಡ್ತಾ ಇದೀವಿ. ಇಲ್ಲೇನೋ ಕಚಡ ಕೆಲಸ ಮಾಡ್ಕೊಡು, ಜವಾಬ್ದಾರಿ ಇಲ್ಲ. ನಿನ್ ಪ್ರಾಣನ ನಾನ್ ಕಾಪಾಡ್ತಾ ಇದ್ದೀನಿ. ನೀನ್ ಈ ತರ ಇರೋದು ನನಗೆ ಇಷ್ಟ ಆಗ್ತಿಲ್ಲ, ಇಷ್ಟ ಆಗ್ತಾ ಇಲ್ಲ. ನಿನಗೆ 40 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ನೀನು ತಪ್ಪು ಒಪ್ಕೊಂಡು ಅವ್ರಿಗೆ ಸಾರಿ ಕೇಳಿ ಜವಾಬ್ದಾರಿಯಿಂದ ಜೈಲಿಗೆ ಹೋಗಿ ಬದಲಾಗು. ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಕೆಂಡೇ ನಾನೇನು ಅಂತ ನೀನ್ ನೋಡ್ತೀಯ. ಅಪ್ಪ ಬದಲಾಗ್ತಾನೆ ಅಂತ್ಯಾ? ಬದಲಾಗ್ತಾರೆ ಅಂದ್ಕೊಳ್ಳಿ. ಇವ್ರೇನೋ ಪಾರ್ಟಿ ಬದಲಾಯಿಸ್ತಾರಲ್ಲ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಷ್ಟು ಈಸಿಯಾಗಿರುತ್ತೆ. ಅದೇ ನಾನ್ ಬದಲಾದ್ರೆ ಮಳೆ ಬಂದಾಗ ಇರುತ್ತಲ್ವಾ ಗುಡುಗುಡಿ ಅಂತ, ಅದ್ರ ಮೇಲೆ 7 ಶೇರ್ ಆಟೋ ರೈಡ್ ಇದ್ದಂಗಿರುತ್ತೆ. ದಡ್ 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 ಮೂಳೆ ಎಲ್ಲ ಪುಡಿಯಾಗಿ ಹೋಗುತ್ತೆ. ತಮ್ಮಯ್ಯ ಕಾತಿ. ಪ್ರಸಾದ್ ಅವರ ಇವಾಗ ಹೇಳಿದ್ದು ಅಷ್ಟು ಬೇಗ ಬದಲಾದ್ರು? ನಿಮ್ಮ ಟೈಮಿಂಗ್ಗೆ, ನಿಮ್ಮ ಡಿಸಿಪ್ಲಿನ್ಗೆ, ನಿಮ್ಮ ಕಮಿಟ್ಮೆಂಟ್ಗೆ ಟೇಕ್ ಎ ಬಾವ್. ಮಿನಿಸ್ಟ್ರೆ, ನಿಮ್ಮ ತಂದೆನ ಇನ್ಸ್ಪಿರೇಷನ್ ಆಗಿ ತಗೊಂಡು ಫಾಲೋ ಮಾಡಿ. ಬರ್ತೀನಿ ಸರ್. ಏನು ಇಲ್ಲಿ ಹೊಡೆದ್ರೆ ಚೊಂಬುಗಳಾಗ್ತಿವೆ. ಈಗ ನಿನ್ಗೂ ನಿನ್ ಮನೆಗೂ ಒಬ್ಬ ಮಗನ ಅವಶ್ಯಕತೆ ಇದೆ. ನಿಶ್ಚಿತಾರ್ಥ ಆದಾಗ ಈ ತರ ಸಮಸ್ಯೆ ನಿಮ್ ಮನೆಗೆ ಬಂದಾಗ ಅವ್ರ ಈ ತರ ಬಿಟ್ಟು ಹೋಗಲ್ಲ ಸರ್. ಖಚಿತವಾಗಿ ಅವ್ರು ನಿಮ್ಮನೆ ಮುಂದೆ ಇರ್ತಿದ್ರು. ಆಸ್ತಿ ಇಲ್ಲ ಅಂತನೋ ಹುಡುಗಿ ಇಷ್ಟ ಆಗಿಲ್ಲ ಅಂತನೋ ಬಿಟ್ರೆ ಅದೊಂದ್ ಕತೆ. ಆದ್ರೆ ಯಾರಿಗೋ ಭಯಪಟ್ಟು ಒಂದು ಹುಡುಗಿಗೆ ಅನ್ಯಾಯ ಮಾಡೋದು ತಪ್ಪಲ್ವಾ ಸರ್? ನಾನು ಭಯಪಡಿಸ್ತೀನಿ, ಅರ್ಧ ಗಂಟೆ ಮಂಟಪಕ್ಕೆ ಬನ್ನಿ, ಆತರ ಅಲ್ವಲ್ಲ ಸರ್? ನಿಮಗಿಷ್ಟ ಅಂತಾನೆ ಒಪ್ಕೊಂಡ್ರಲ್ವಾ, ಹಾಗೆ ಸಂಬಂಧ ಮುಂದುವರ್ಸ್ಬೇಕಲ್ವಾ? ನಿಮ್ ಹಾಗೆ ನಿಮ್ ಮಗ ಬೇಡ ಅಂತ ಹೇಳಲಿಲ್ಲ. ನಮ್ಗೇನಾಗೋಯ್ತು ಅಂತ ಸ್ಟೇಷನ್ ಹತ್ರ ಬಂದ್ರು. ಅದಕ್ಕೆ ನಿಮ್ ಮನೆವರೆಗೂ ಬಂದ್ವಿ. ನಡಿಯಪ್ಪ. ಒಬ್ಬ ಚಿಕ್ಕ ರೈತನಿಂದ ಕಾಟನ್ ಸೀಡ್ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ ಅಂದ್ರೆ ಲೈಫಲ್ಲಿ ಎಷ್ಟು ಧೈರ್ಯ ಡಿಸಿಷನ್ ತಗೊಂಡಿರ್ತೀರಾ. ಆ ಧೈರ್ಯ ಬರೀ ಗೋಡೆ ಮೇಲೆ ಇರಬಾರ್ದು ಸರ್. ಇಷ್ಟು ಇರೋ ಸೇವಕ ಇಷ್ಟು ಇರೋ ಮಿನಿಸ್ಟರ್ನ ಹೆಂಗ್ ಹೊಡಿತಾನೆ? ಅಷ್ಟು ದೊಡ್ಡದಾಗಿರೋ ವಾಸು ಇಷ್ಟು ಚಿಕ್ಕ ಚೊಂಬಾಗಿಲ್ವಾ? ಪಿಎ, ಈ ಸೋಲ್ಜರ್ ಎಲ್ಲಿದ್ದಾನೆ ನೋಡ್ಕೋ. ಇವನು ಕೊಟ್ಟು 48 ಗಂಟೆ ಮುಗ್ದೋಯ್ತು.
ತಾತ ಮಿನಿಸ್ಟ್ರು ಈ ಟೈಮಲ್ಲಿ ನಡ್ಕೊಂಡ್ ಬರ್ತಾ ಇದ್ರಲ್ಲ ಯಾಕೆ? ಏ ಸ್ವಾಮಿ, ಮಿನಿಸ್ಟರ್ ಆ ರहे, ಚಲೋ ಚಲೋ ಚಲೋ. ಅಜಯ್ ಬದ್ನೆಕಾಯಿ ತಗೊಳಕ್ ಬಂದ್ರ ಇಲ್ಲಿ ಹಾಗಲ್ಕಾಯಿ ಚೆನ್ನಾಗಿರುತ್ತೆ. ತಪ್ಪನ್ನ ಒಪ್ಕೊಂಡು ನೀನ್ ಬದ್ಲಾಗ್ದೇ ಇದ್ರೆ ಅದೇನೋ ತೋರಿಸ್ತೀನಿ ಅಂದ್ಯಲ್ಲ, ತೋರ್ಸು ತೋರ್ಸು. ನೀವು ಕಾಪಾಡ್ಕೊಳೋದ್ ಪ್ರಾಣ ಅಲ್ವಾ? ಜವಾಬ್ದಾರಿಯಿಂದ ಬದಲಾಯಿಸು. ಬಟ್ಟೆಗೆ ಒಂಚೂರು ಗಲೀಜಾದ್ರೆ ಸಾಯಂಕಾಲ ಸರ್ಫ್ ಹಾಕೋಗಿದ್ರೆ ಬೆಳಿಗ್ಗೆ ಎದ್ದು ಬೆಳಗಾಗುತ್ತೆ. ಆದ್ರೆ 30-40 ವರ್ಷದಿಂದ ಹೃದಯ ಕಂಡಿರೋ ಕಲೆ ಎಲ್ಗೋಗುತ್ತೆ? ಹೆಂಗ್ ಬದಲಾಗುತ್ತೆ? ನಾನೇ ದೊಡ್ಡ ಕ್ರೈ ಮಾಡಿ ಅದನ್ನ ಅವಳಿಗೂ ಹೇಳಿ ನಾನೇ ಗೆರೆ ಎಳ್ದು ನಾನೇ ಅಳಿಸ್ದೆ. ಆ ಗೆರೆನ ಹೆಂಗ ಗೀಸ್ತೀಯಾ? ನಾನು ಹೆಂಗ ಬದಲಾಯಿಸ್ತೀಯಾ? ಇದೇ ಸೆಂಟ್ರಲ್ಲಿ ನನ್ನ ಮನುಷ್ಯ ನೋಡ್ದೆ. ನಮ್ ಮನೆಗ್ ಬಂದು ನಮ್ಮ ಹುಡುಗರನ್ನೇ ಹೊಡೆದೆ. ಈಗ ನನ್ನಿಂದ ಇದಾರಲ್ಲ ಜನ, ಅವ್ರು ನಾನಂತೂ ಕರೆದಿಲ್ಲ. ನನ್ನ ಮೇಲಿರೋ ಅಭಿಮಾನದಿಂದ ಅವರೇ ಬಂದವರೇ. ನನ್ನ ಜನ, ನನ್ನ ಬಲ, ಅದನ್ನ ಹೆಂಗ್ ಹೊಡಿತೀಯಾ? ಆ ಬಲ ಏನು ಅಂತ ನೋಡ್ತೀಯಾ? ಆ ಬಲ ಏನು ಅಂತ ನೋಡ್ತೀಯಾ? ಯಾರೋ ಪಕ್ಕ ದೂರ ಬಂದು ನಿಮ್ಮ ಊರನ್ನ ಬೆದರಿಸಿದ್ರೆ ನೀವೇನ್ ಮಾಡ್ತೀರಾ? ಅವನ್ ಕತ್ತಿ ಹಿಡಿದು ಆಟಾಡ್ಸಿ ಸಾಯಿಸ್ತೀವಿ. ಅವನ್ ತಲೆ ಕಡ್ದು ಆ ಕತ್ತಿನ ನದಿ ನೀರಲ್ಲಿ ತೊಳಿತೀನಣ್ಣ. ಎಲ್ಲಿಂದ ನೋಪ ಬಂದು ನಿಮ್ಮ ನಾಯಕನ್ನ ಬೀದಿಗಿಳಿಸಿದ್ರೆ ನೀವೇನ್ ಮಾಡ್ತೀರಾ? ಈ ಊರ್ ಮಣ್ಣಲ್ಲಿ ಅವನ್ ರಕ್ತ ಚಲನ ಅಣ್ಣ. ಅವನ್ ಎಲ್ಲಿದ್ದಾರೆ ಹೇಳಿ ಬಾಯ್. ಅವನ್ ದೇಹದಿಂದ ತಲೆನ ಬೇರೆ ನಾವ್ ಮಾಡ್ತೀವಿ. ಎಲ್ಲೋ ಏನ್ರೋ ಇಲ್ಲೇ ಇದ್ದಾನೆ, ಬನ್ರಿ. ಇದೆ ನನ್ನ ಬಲ, ನನ್ನ ಜನ. ಇದನ್ ಹೆಂಗ್ ಹೊಡಿತೀಯಾ? ನಿನ್ ಜನ, ನಿನ್ ಶಕ್ತಿ. ಪ್ರಸಾದ್ ಅವ್ರೆ, ಟೈಮ್ ಎಷ್ಟು? ಶಾರ್ಪ್ 7:15 ಗಂಟೆ. ಅಯ್ಯೋ ದೇವ್ರೆ, 7:15 ಸೆಂಟ್ರಲ್ ಮಾಲ್ಗೆ ಸಮಂತ ಬರ್ತಾಳಂತೆ. ಏನ? ಸಿನಿಮಾ ಹೀರೋಯಿನ್ ಸಮಂತ. ಬುಲ್ಬುಲ್ ಸಮಂತ ಕ್ಯಾ? ನಾನ್ ಕೇಳ್ದೆ, ನಿನ್ ಮಾತ್ ಕೊಟ್ಟಿ. ಹೈ ಹಟ್ ಆ ಸಮಂತನ? ಧಡಕ್ ಧಡಕ್ ದಿಲ್ ತೆತ್ತಾಡಿದೆ. ಅವನ್ ಯಾರೋ ನನ್ನ ದೇಹದಿಂದ ತಲೆ ಬೇರೆ ಮಾಡ್ತೀನಿ ಅಂದಲ್ಲ, ಯಾರು ಅವನು? ಮೊದ್ಲು ಓಡೋದಲ್ಲ ಅವನೇ. ಬನ್ನಿ ಕೂತ್ಕೊಳ್ಳಿ. ಜನ ಬಲನ ನಾವು ಬುದ್ಧಿವಂತರು ಅಂದ್ರೆ ಅವರು ಮಹಾ ಬುದ್ಧಿವಂತರು, ನಮ್ ಹಿಂದೆನೆ ಇರ್ತಾರೆ. ಆದ್ರೆ ಇರಲ್ಲ, ಅವ್ರಿಗೆಲ್ ಕಂಫರ್ಟ್ ಸಿಗುತ್ತೋ ಅಲ್ಲಿ ಹೋಗ್ತಾರೆ. ನೀನು ಫ್ಯಾಕ್ಷನ್ ಸಿನಿಮಾ ತೋರಿಸ್ದೆ, ಹಿಂದೆ ಬಿದ್ರು. ನಾನು ಗ್ಲಾಮರ್ ಸಿನಿಮಾ ತೋರಿಸ್ದೆ, ಬಿದ್ದೋಗ್ಬಿಟ್ರು. ಬಲ ಅಂದ್ರೆ ಏನು ಅಂತ ಗೊತ್ತಾ? ಕಣ್ ಹಿಡ್ಕೊಂಡು ಸಾವೆದ್ರಿಗೆ ಹೋಗ್ತೀನಿ, ಅದು ನನ್ನ ಬಲ. ಎಲ್ಲಾದ್ರೂ ಒಂದು ತಪ್ಪು ನಡೀತಾ ಇದ್ರೆ ಅದನ್ನ ನಿಲ್ಸಕ್ಕೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ತಾರೆ, ಅದು ಇವ್ರ ಬಲ. ಅಲ್ಲಿ ನೋಡು, ಬೆಳಿಗ್ಗೆಯಿಂದ ತನ್ನ ಕುಟುಂಬಕ್ಕೋಸ್ಕರ ಕಷ್ಟ ಪಡ್ತಾ ಇದ್ದಾನಲ್ವಾ, ಅದು ಅವನ್ ಬಲ. ಆದ್ರೆ ನಿನಗೆ ನಿಂದು ಅಂತ ಇರೋ ಬಲ ಯಾವುದು? ನಿನ್ನ ಪದವಿ, ನಿನ್ನ ಹಣ, ನಿನ್ನ ಜನ, ಇವೆಲ್ಲ ಅಲ್ಲ. ನಿನಗೆ ನಿಂದು ಅಂತ ಇರೋ ಬಲ ಯಾವುದು? ಎಷ್ಟು ಕೂಲ್ ಆಗಿದ್ದೆ ಪ್ರಸಾದ್ ಅವರೇ. ಈ ಕರ್ನೂಲಿಗೆ ಬಂದಾಗಿಂದ ಏನೋ ಗೊತ್ತಿಲ್ಲ, ಆವೇಶ ಆಗ್ತಾ ಇಲ್ಲ. ಸೀಮೆ ಗಾಳಿ ಎಫೆಕ್ಟ್ ಅಪ್ಪ. ಇರುತ್ತೆ ಅಂತೀರಾ? ಇರುತ್ತೆ. ನಿನಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆಯಲ್ಲ. ಇನ್ನೇನಪ್ಪ, 30-40 ವರ್ಷದಿಂದ ಎದೆ ಗಂಟರ ಕಾಯಿಲೆನಾ? ಈ ಟಾಪಿಕ್ ಅಲ್ಲಿ ಲೇಡೀಸ್ಗೆ ಕ್ಲಾರಿಟಿ ಇರುತ್ತಲ್ವಾ, ನೀವೇನಂತೀರಾ? ಬಿಸ್ನೀರಲ್ಲಿ ಹಾಕಿ ಅದ್ಮಿ ಹಿಸ್ಕಿ ಬಂಡೆ ಮೇಲೆ ಹಾಕೊಡಿದ್ರೆ ತೊಂದ್ರೆ ಹೊರಟೋಗುತ್ತಲ್ವಾ? ಸಂಸ್ಕಾರವಂತರು ಮಾಡೋದು. ನಾನೇನು ಅಂತ ನೋಡ್ಬೇಕು ಅಂದ್ಯಲ್ಲ, ತೋರಿಸ್ತೀನಿ. ನಿನ್ನನ್ ಸರಿಯಾಗಿ ಬದಲಾಯಿಸೋ ಆಫರ್ ಕೊಟ್ಟಿಯಲ್ಲ, ಸರಿಯಾಗಿ ಬಳಸ್ಕೊಂತೀನಿ.
ನೀನು ಅಳಿಸಿರೋ ಗೆರೆ ಹಾಕ್ತೀನಿ, ನಿನ್ನ ನಡೆ ಬದಲಾಯಿಸ್ತೀನಿ, ನಿನ್ನ ತಪ್ಪನ್ನು ಹೊರಗಡೆ ಎಳಿತೀನಿ, ನಿನ್ನ ಜೈಲ್ ಒಳಗಡೆ ಹಾಕ್ತೀನಿ, ನಿನ್ನ ಜವಾಬ್ದಾರಿ ಮನುಷ್ಯನನ್ನ ಬದಲಾಯಿಸ್ತೀನಿ. ನೀ 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 ವಾಟ್ ಎ ರೈಮಿಂಗ್ ಪ್ರಸಾದ್ ಅವರೇ. ಬರ್ತೀನಿ. ಮತ್ತೆ ನೀ ಅಯ್ಯೋ ದೇವ್ರೆ, ಫ್ಲೋ ನಿಲ್ತಾನೆ ಇಲ್ವಲ್ಲ. ವಿಶ್ ಮಿ ಆಲ್ ದಿ ಬೆಸ್ಟ್ ಮಿನಿಸ್ಟ್ರೆ. ಬನ್ನಿ ಅಮ್ಮ, ಅಲ್ಲಿ ಹಾಗಲ್ಕಾಯಿ ಚೆನ್ನಾಗಿರುತ್ತಂತೆ, 1 ಕಿಲೋ ತಗೊಂಡು ಗೊಜ್ಜು ಮಾಡ್ಕೊಂತೀನಿ ನಾನು. ಬುದ್ಧಿ ಕಲಿಸ್ತೀನಿ, ಅವನ್ ತಪ್ಪನ ಹೊರಗಡೆ ತೆಗಿತೀನಿ ಅಂದೆ. ಇಷ್ಟು ದೊಡ್ಡ ಊರಲ್ಲಿ ನಮ್ಗೆ ಹೆಲ್ಪ್ಫುಲ್ ಆಗಿರ್ತಾನಲ್ಲ ಅಂತ ನನ್ನ ಫ್ರೆಂಡ್ ಒಬ್ಬ ಕ್ರೈಮ್ ಬ್ರಾಂಚ್ ಆಫೀಸರ್ನ ಕರೆಸ್ತಾ ಇದ್ದೀನಿ. ಯಾಕೆ ಸರ್, 1 ಗಂಟೆ ನಾವೇ ಕುತ್ಕೊಂಡ್ರೆ ಎಲ್ಲ ಆಗುತ್ತೆ. ಅಪ್ಪ, ಅವ್ರವ್ರ ಕೆಲಸ ಅವರೇ ಮಾಡ್ಬೇಕು. ಈ ವಿಷಯದಲ್ಲಿ ನನ್ನ ನಂಬು. ಅವನ ಇಂಟೆಲಿಜೆನ್ಸ್ ಮುಂದೆ ಯಾರು? ಕ್ರೈಮ್ ಬ್ರಾಂಚ್ ಕೋಟಿ. ಕ್ರೈಮ್ ಬ್ರಾಂಚ್ ಕೋಟಿ ಇಂಟೆಲಿಜೆನ್ಸ್ ಕಾ ಅಪ್ಪ. ಸರ್, ನಿಮಗ್ ನಾನು ಅಸ್ಟೆಂಟ ಸೇರ್ಕೊಳ್ಳೋದಕ್ಕೆ ನಾನು 10 ಎಕರೆ ಹೊಲಾನ ಮಾರಿ ನಿಮ್ಗೆ 10 ಲಕ್ಷ ಲಂಚ ಕೊಟ್ಟಿದ್ದೀನಿ. ಲಂಚ ಅಲ್ಲ ಕಿಶೋರ್, ಫೀಸ್. ಏನೋ ಒಂದ್ ಕೊಟ್ಟೆ, ಆದ್ರೆ ನಿಮ್ ತರನೇ ಆಗ್ತೀನಲ್ಲ ನಾನು. ಜಸ್ಟ್ ಫಾಲೋ ಮೀ. ಟ್ರೀಟ್ ಕೂಡ ಮಾಡ್ತೀನಿ. ಬರ್ತಿರೋನು ನನ್ನ ಸೋದರಳಿಯ ಟ್ರೈನ್ ಅಲ್ಲಿ ಪಫೋನ್ ಸಂಬಂಧ ಹಾಳು ಮಾಡಿದ್ರಲ್ಲ, ಇದೇಗ ಹಾಳು ಮಾಡ್ತಾರ ನಾನು ನೋಡ್ತೀನಿ. ನೋಡೋಣ. ಅಮ್ಮ, ನಾನು ಬರ್ತೀನಮ್ಮ. ನಮಸ್ಕಾರ ಅಣ್ಣ. ಅಕ್ಕ ಕೊಟ್ರು ಅಂತ ತಗೊಂಡೋಗ್ತಾ ಇದ್ದೀನಿ. ಅಯ್ಯೋ, ನನ್ ಬಿಡಿ ಸರ್, ಇಳಿಸಿ ಸರ್ ನನ್ನ. ಸರ್ ಬೇಡ ಸರ್, ಸರ್ ಇಳಿಸಿ ಸರ್. ಶುಭವಾಗಿ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಮ್ಮನೆ ಕೆಲಸ ಉಳಿಸ್ಕೊಂಡ್ ಬರ್ತಾ ಇದೆಯಲ್ಲ. ಮಾಮ, ಅವಳು ಕೆಲ್ಸದವಳಲ್ಲ, ಕಳ್ಳಿ. ಕೂಲ್ ಬಡಿ. ನಿಮ್ ಮನೇಲಿ ಅರ್ಧ ಕಿಲೋ ಬಂಗಾರ ಕತ್ಕೊಂಡು ಹೋಗ್ತಿದ್ದಾರೆ. ಅಮ್ಮ, ಸಾಂಬಾರ್ ಉಪ್ಪಾಕ್ಬಿಡಿ. ಹೇ 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 ದುರ್ಗಾ, ಹೆಂಗ್ ಸರ್ ಅದ್ ಕಂಡಿಡಿದ್ರಿ? ನಾನು ಯಾರು ಅಂತ ಗೊತ್ತಿಲ್ಲದೇನೆ ನಮಸ್ಕಾರ ಮಾಡಿದ್ರು. ನನ್ ಪ್ರಶ್ನೆ ಕೇಳ್ದೇನೆ ಉತ್ತರ ಕೊಟ್ಲು. ದಟ್ಸ್ ಇಟ್. ಏನ್ ಇಂಟೆಲಿಜೆನ್ಸಿ ಸರ್. ನಾನು ಹಾಕಿದ 10 ಲಕ್ಷ ಪೌರುಷದಿಂದ ತೊಡೆಗೊಟ್ಟಿದೆ ಸರ್. ಪೈಸಾ ವಸೂಲ್. ಏನೇ ಆದ್ರೂ ನಿಂತರ ಬುದ್ಧಿವಂತ ಅಳಿಯ ಸಿಗೋದು ನಮ್ಮ ಅದೃಷ್ಟನೇ ಅನ್ಕೋತೀನಿ. ಸ್ವಲ್ಪ ಓವರ್ ಆಕ್ಟಿಂಗ್, ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೇದು. ನನಗ್ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಟ್ರೈನ್ ಅಲ್ಲಿ ಯಾರೋ ಇಟ್ಕೊಂಡಿದ್ದಾಳೆ. ಆಲ್ರೆಡಿ ಮನ್ಸಲ್ಲಿ ಒಬ್ರು ಇರ್ಬೇಕಾದ್ರೆ ನಾನ್ ಮದ್ವೆ ಮಾಡ್ಕೊಳ್ಳೋದು ಕರೆಕ್ಟ್ ಇಲ್ಲ. ಈ ರೀತಿ ಕ್ಲಾರಿಟಿ ಇರೋನು ನೆವರ್ ಬಿಫೋರ್ ಆರ್ ಎವರ್ ಆಫ್ಟರ್. ಸೊ ಕ್ಲಾರಿಟಿಯಾಗಿ ಏನ್ ಮಾಡೋಣ ಅಂದ್ರೆ, ನಿನ್ ಮನ್ಸಲ್ಲಿರೋನ ತೆಗೆದು ನಾನ್ ಮದ್ವೆ ಮಾಡ್ಕೊಳ್ಳೋದು ಕರೆಕ್ಟ್. ಇವ್ರು ಕ್ರಿಮಿನಲ್ಸ್ ಗಿಂತ ಡೇಂಜರ್ ಕಣೋ. ನಿನ್ಗಾಗಲ್ವೋ? ನನ್ನ ಮಾತು ಕೇಳೋ ಮಾವ. ಲೇಡೀಸ್ ಫಾರ್ಮ್ ಅಲ್ಲಿ ಇರೋನ್ಗೆ ಬೀಳ್ತಾರೆ. ನಾನು ಈ ಊರಲ್ಲಿರೋ ಒಂದು ಇನ್ವೆಸ್ಟಿಗೇಷನ್ ಹೋಗ್ತಾ ಇದ್ದೀನಿ. ಸಂಸ್ಕೃತಿ ನನ್ನ ಜೊತೆ ಕಳಿಸಿ. ಅಲ್ಲಿ ನನ್ನ ಕ್ಯಾಲಿಬರ್ಗೆ, ನನ್ನ ಸ್ಕಿಲ್ಗೆ ಆ ಉಳ್ಳಾಗವಳೆ ನನ್ನ ಹತ್ರ ಬಂದು, ಬಾವಾ ನಾನ್ ನಿನ್ನನ್ನೇ ಮದ್ವೆ ಆಗೋದು ಅಂತ ಹೇಳ್ತಾಳೆ. ಕಾನ್ಫಿಡೆನ್ಸ್ ಕಬಾಬ್. ಹೊರಗಡೆ ಹೋಗೋ ಚಾನ್ಸ್ ಬಂದಿದೆ. ಹುಡುಗ ಕರ್ನೂಲಲ್ಲೇ ಇದ್ದಾನೆ ಅನ್ಸುತ್ತೆ. ಹೋಗ್ ಹುಡ್ಕೋ. ಕರ್ನೂಲ್ ಕರ್ಕೊಂಡು ಹೋಗ್ಲಿಲ್ಲ ಹಾಗೆ ಅಲ್ಲಿಂದ ಕಾಶ್ಮೀರ. ನೀನ್ ನನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾರೆ ಕಿಶೋರ್. ಓಕೆ. ಸಂಸ್ಕೃತಿ, ಇನ್ವೆಸ್ಟಿಗೇಷನ್ ಅಲ್ಲಿ ನೀನ್ ಯಾವಾಗ ಇಂಪ್ರೆಸ್ ಆದ್ರೂ ಸರಿ, ಗಟ್ಟಿಯಾಗಿ ಒಂದು ಹಕ್ಕು ಕೊಟ್ಟು ಎಕ್ಸ್ಪ್ರೆಸ್ ಮಾಡ್ಕೋ. ಓಕೆ, ಫೀಲ್ ಫ್ರೀ. ಬಟ್ ಹಗ್ ಇಸ್ ಇಂಪಾರ್ಟೆಂಟ್. ಇಂಟೆಲಿಜೆನ್ಸ್ ಜೊತೆ ರೊಮ್ಯಾಂಟಿಕ್ ಐಡಿಯಾ ಕೂಡ ಇದೆ. ಇನ್ನೊಂದು 10 ಲಕ್ಷ ಕೊಡ್ಬೋದು. ಇನ್ನು ಎಷ್ಟೊತ್ರಿ? ಅಲ್ಲೋಡು, ಕ್ರೈಮ್ ಬ್ರಾಂಚ್ ಕೋಟಿನೇ ಬರ್ತಾ ಇದ್ದಾನೆ. ನಾನು ಹೇಳೋದೆಲ್ಲ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಟ್ರೈನಿಂಗೋಸ್ಕರ 10 ಲಕ್ಷ ಲಂಚ ಏ ಕೊಟ್ಟಿದ್ದೀನಿ. ಕಿಶೋರ್, ಇಲ್ಲಿ ಬಾ ಇಲ್ಲಿ. ಏನೋ ಹೇಳ್ತಿದ್ಯಾ? ಹೇಳ್ತಲ್ಲ, ಅಷ್ಟೆಂಟ್ ಅಂತ ಹೇಳ್ತಿದ್ದೆ. Idiot. ಅದೆಲ್ಲ ಫಾಲೋ ಮಾಡ್ಕೊಂಡ್ ಬಾ. ಕರ್ನೂಲಿಗೆ ಬಂದ್ರು ಈ ಕಾಟ ನಿಂತಿಲ್ಲ ಅಂತ ಆಯ್ತು. ಟ್ರೈನ್ ಅಲ್ಲಿ ಅವತ್ ನಡೆದ ಕಾಳ ರಾತ್ರಿ ಮತ್ತೆ ನಾನು ಯಾಕಪ್ಪ ನಿನಗ್ ತೊಂದರೆ ಕೊಡ್ಲಿ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನನ್ನ ಫ್ರೆಂಡ್ ಪ್ರಸಾದ್ ಅಂತ. ನಾನೇ. ಆ ಕಡೆ ಯಾಕೆ ತೆರ್ಕೊಂಡಿದ್ದೀರಾ? ಲೇಡೀಸ್ ಇದಾರಲ್ವಾ, ಸಂಕೋಚ. ಹೌದು, ಸಂಕೋಚ. ಇವಳ ನನ್ ಮದುವೆ ಮಾಡ್ಕೊಳ್ಳೋ ಹುಡುಗಿ. ಕಂಗ್ರಾಚುಲೇಷನ್ ರೀ. ಆದ್ರೆ ನಾನು ಅವಳಿಗೆ ಇಷ್ಟ ಇಲ್ಲ. ಸ್ವಲ್ಪ ಅರ್ಲಿ ಆಯ್ತು. 4 ದಿವಸ ನನ್ನಿಂದ ತಿರುಗಿಸಿ ಆಮೇಲೆ ನನ್ ಕಡೆ ತಿರ್ಸ್ಕೊಳ್ಳೋಣ ಅಂತ ಈ ಕಡೆ ಕರ್ಕೊಂಡ್ ಬಂದೆ. ನೀನಿರುವಾಗ ಅವನ್ ಕಡೆ ಯಾಕೆ ನೋಡ್ತಾಳೆ? ಬಿಡು. ಸಂಸ್ಕೃತಿ, ಏನ್ ಕರಿತಾ ಇದ್ರಿ? ಹೇಳ್ಕೊಡ್ರಿ. ಸಂಸ್ಕೃತಿ ಏನ್ ಈ ಸಂಸ್ಕೃತಿ? ನೀವೇ ಅನುಭವ ಹೇಳಿದ್ದು. ಇಂಪ್ರೆಸ್ ಆದ್ರೆ ಹಕ್ ಮಾಡ್ಕೋ ಅಂತ. ನಿಮ್ ಫ್ರೆಂಡ್ ಅಂದ್ರೆ ನನ್ ಫ್ರೆಂಡ್. ಎಷ್ಟು ಕ್ಯೂಟ್, ಎಷ್ಟು ಸ್ವೀಟ್, ಎಷ್ಟು ಹ್ಯಾಂಡ್ಸಮ್. ಐ ಆಮ್ ಇಂಪ್ರೆಸ್. ನನ್ ಫ್ರೆಂಡ್ ಇವನು. ನಮಸ್ಕಾರ. ಸೊ ಈ ಹುಡುಗ ಸತ್ತೋದ. ಈ ಸಾವಿಗೆ ಹಿಂದೆ ಇರೋ ಮಿಸ್ಟ್ರಿ ಏನಾದ್ರು ತಿಳ್ಕೊಬೇಕು ಅಷ್ಟೇ ಅಲ್ವಾ? ಓಕೆ ಕಿಶೋರ್, ಯಾವುದೇ ಇನ್ವೆಸ್ಟಿಗೇಷನ್ ಇದ್ರು ಕ್ಲೂಸ್ ತುಂಬಾ ಇಂಪಾರ್ಟೆಂಟ್. ಈ ಸತ್ತೋಗಿಡ ಹುಡುಗಂದು ಫೋನು ಇಲ್ಲ ಲ್ಯಾಪ್ಟಾಪ್, ಸಂಬಂಧಪಟ್ಟ ಫೋನ್ ಒಂದಿದೆ. ಫ್ಯಾಂಟಾಸ್ಟಿಕ್. ಇಟ್ಸ್ ಮೋರ್ ದೆನ್ ಎನಫ್. ಫಾರ್ ಯು. ಪಾಸ್ವರ್ಡ್ ಅದೇನೋ ಕಿತಾಕ್ತಿ ಅಂತ ತಾನೇ ನಿನ್ನ ಕರ್ಸಿರೋದು. ಪಾಸ್ವರ್ಡ್ ತೆಗಿಲ್ವಾ? 10 ಲಕ್ಷ ತಗೊಂಡಿದ್ದಾರೆ. ಆಫ್ಟರ್ ಆಲ್ ಪಾಸ್ವರ್ಡ್ ತೆಗಿಯಕ್ಕಾಗಲ್ಲ. ತೆಗ್ದಿಲ್ಲ ಕಿಶೋರ್, ಐಫೋನ್ ಇದು. ನಾನ್ ಪಾಸ್ವರ್ಡ್ ಟ್ರೈ ಮಾಡಿದ್ರೆ ಎಲ್ಲ ಡೇಟಾ ಹೋಗ್ಬಿಡುತ್ತೆ. ಈ ಕೇಸ್ ನ ಇನ್ನು ಮುಂದಕ್ಕೆ ಪ್ರೊಸೀಡ್ ಮಾಡಕ್ ಆಗಲ್ಲ. ಲೆಟ್ಸ್ ಕ್ಲೋಸ್ ಇಟ್. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಅನ್ಲಾಕ್ ಮಾಡಬಹುದು. ಕಾಮನ್ ಸೆನ್ಸ್ ಹೆಂಗ್ ಆಡ್ತೀಯಾ? ಇಂಟೆಲಿಜೆನ್ಸ್ ಗೆ 10 ಲಕ್ಷ ಇಟ್ಟಿದ್ದೀನಿ. ಕಾಮನ್ ಸೆನ್ಸ್ ಹೆಂಗ್ ಆಡ್ತೀಯಾ ಅಂತ. ಕಾಮನ್ ಸೆನ್ಸ್ ಇದೆ, ಓಪನ್ ಮಾಡ್ಬಿಡ್ತೀನಿ. ನೀನು ಓಪನ್ ಮಾಡು, ತಗೋ. ಐಫೋನ್ ಪಾಸ್ವರ್ಡ್ ಹುಡ್ಕೋದ್ ಕಷ್ಟನೇ, ಆದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಈ ಸ್ಕ್ರೀನ್ ಗಾರ್ಡ್ ತೆಗಿಬಹುದು.
ಇದನ್ನ ಫಾರೆನ್ಸಿಕ್ ಪದ್ಧತಿಯಲ್ಲಿ ಚೆಕ್ ಮಾಡಿದ್ರೆ ನಂಬರ್ಸ್ ಅನ್ನ ಇದ್ರಲ್ಲಿ ಟೈಪ್ ಮಾಡಿರೋದು ಕಾಣಿಸುತ್ತೆ. 1982 ಅವನ ಬರ್ತ್ಡೇ ಆಗಿರ್ಬೋದು. ದ ಫೋನ್ ಇಸ್ ಓಪನ್. ತಾಳ್ಮೆ 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 ಇರ್ಬೇಕು. ತಾಳ್ಮೆ ಬೇಕಲ್ಲಿ. ಪ್ರಸಾದ್ ಅವ್ರೆ, ಈ ಫೋನ್ ಅಲ್ಲಿರೋ ಡೇಟಾ ತೆಗೀರಿ. ಫೋನ್ ಕನೆಕ್ಟ್ ಮಾಡಪ್ಪ. ಅಪ್ಪ, ವಾಟ್ಸ್ಆಪ್ ನಲ್ಲಿ ಇವ್ರು 3 ಜನ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹತ್ತಿರದಿಂದ ಇವ್ರಗಳ ಮಧ್ಯ ಕಾನ್ವರ್ಸೇಷನ್ ಆಗಿದೆ. ಆ ಮೆಸೇಜ್ಗಳನ್ನೆಲ್ಲ ಹಂಗೆ ಡಿಲೀಟ್ ಮಾಡಿದ್ದಾರೆ. ಇವ್ರೆಲ್ರೂ ಒಂದೇ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರೋದು ನೋಡಿದ್ರೆ ಕೊಲೀಗ್ಸ್ ಅನ್ಸುತ್ತೆ. ಆ ಹುಡುಗಿ ಕತ್ತು ನೋಡಿದ್ರೆ ಸಾಫ್ಟ್ವೇರ್ ಕಂಪನಿ ಟ್ಯಾಗ್ ಇದೆ, ರೈಟ್ ಸೈಡ್ ಟೇಬಲ್ ಮೇಲೆ ಗವರ್ಮೆಂಟ್ ಡೆಸಿಗ್ನೇಟೆಡ್ ಬೋರ್ಡ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಬ್ಯಾಂಕ್ ಎಂಪ್ಲಾಯಿ. ಕೊಲೀಗ್ಸ್ ಹೇಗಾಗ್ತಾರ ಅವರು? ತಾಳ್ಮೆ ತಾಳ್ಮೆ. ಮಾತಾಡಿರ್ಬೇಕಾದ್ರೆ ಏನ್ ತಪ್ಕೊಳ್ತೀಯ? ಹಂಗಂದ್ರೆ ನನ್ನ 10 ಲಕ್ಷ ತಗೊಂಡ್ ಬಂದಿ ನಿಮ್ ಜಾಬ್ಗೆ ಹಾಕಿದ್ದ? ಕಿಶೋರ್, ಆನ್ ಫೀಲ್ಡ್ ಹೇಳಿದ್ರೆ ನನ್ ಕ್ಯಾಲಿಬರ್ ಏನಂತ ಗೊತ್ತಾಗುತ್ತೆ. ಫಸ್ಟ್ ಇನ್ವೆಸ್ಟಿಗೇಷನ್ ಆ ಹುಡುಗಿ ಮನೆಯಿಂದ ಸ್ಟಾರ್ಟ್ ಮಾಡೋಣ. ಈ ಹುಡುಗಿ ಸತ್ತೋಗಿದ್ದಾಳ. ಮಂತ್ರಿ ಸೋಲ್ಜರ್ನ ಸಾಯಿಸ್ತಾ. ಒಬ್ಳೆ ಮಗಳು ಅಂತೇಳಿ ತುಂಬಾ ಪ್ರೀತಿಯಿಂದ ಬೆಳೆಸಿದ್ವಿ ಸರ್. ಓದೋದ್ರಲ್ಲೆಲ್ಲ ತುಂಬಾ ಆಕ್ಟಿವ್ ಆಗಿದ್ಲು ಅವಳು. ಅವಳು ಯಾರನ್ನೋ ಪ್ರೀತಿಸ್ತದ್ಲು. ಆ ವಿಷಯ ಮೊದ್ಲೇ ಹೇಳಿದ್ರೆ ನಾವೇ ಹತ್ರ ಇದ್ದು ಅವಳಿಗೆ ಮದ್ವೆ ಮಾಡ್ಕೊಡ್ತಾ. ಅವ್ರಿಬ್ರು ಮಧ್ಯ ಏನ್ ಜಗಳ ಆಗಿತ್ತೋ ಏನು ನಮಗ್ ಗೊತ್ತಾಗೋ ಅಷ್ಟೊತ್ತಿಗೆ ಸತ್ ಹೋಗಿದ್ರು. ಈ ಡಿಜಿಟಲ್ ಲಾಕ್ ಪಾಸ್ವರ್ಡ್ ಏನು? ಆ ಪಾಸ್ವರ್ಡ್ ನನ್ ಮಗಳಿಗೆ ಗೊತ್ತು ಸರ್. ಓ ಕಿಶೋರ್, ಒಂದ್ ಲ್ಯಾಪ್ಟಾಪ್ ತಗೊಂಡ್ಬನ್ನಿ. ಅದ್ರಲ್ಲಿ ಆ ಫಿಂಗರ್ ಪ್ರಿಂಟ್ಸ್ ರನ್ ಮಾಡಿದ್ರೆ ಒಂದ್ ಡಿಜಿಟಲ್ ಕೋಡ್ ಕ್ರಿಯೇಟ್ ಆಗುತ್ತೆ. ಅದ್ರಲ್ಲಿ ಓಪನ್ ಮಾಡಕ್ 1 ಅವರ್ ಸಾಕು. ಸಂಸ್ಕೃತಿ, ನನ್ನ 10 ಲಕ್ಷ ಚೆಕ್ ಕೊಡ್ತೀಯಾ ಕ್ಯಾಶ ಕೊಡ್ತೀಯಾ? ಪ್ರಸಾದ್ ಅವ್ರೆ, ಹೇಳಪ್ಪ. ಆ ಗವರ್ಮೆಂಟ್ ಆಫೀಸರ್ ಮನೆಗೆ ಹೋಗೋಣ. ಸರಿ. ಇವನ್ ಕೂಡ ಸತ್ತೋಗಿದ್ದಾನೆ. ಈ ಕೇಸಲ್ಲಿ ಏನ್ ನಡೀತಾ ಇದೆ? ವಾಪಸ್ ಮಂತ್ರಿಗಳು ಪ್ಯಾಡ್. ಅವ್ರು ನನ್ನ ಇಷ್ಟಪಡ್ದೇನೆ ಅವ್ರು ನನ್ನ ಮದ್ವೆ ಆದ್ರು. ಇತ್ತೀಚೆಗಷ್ಟೇ ಶ್ವೇತಾ ಅನ್ನೋ ಸಾಫ್ಟ್ವೇರ್ ಹುಡುಗಿ ಅವ್ರಿಗೆ ಪರಿಚಯ ಆಗಿದ್ರು. ಅವಶ್ಯವಾಗಿ ನಮ್ಮಿಬ್ಬರ ಮಧ್ಯೆ ಯಾವಾಗ್ಲೂ ಗಲಾಟೆ ಆಗ್ತಾನೆ ಇತ್ತು. ಒಂದಿನ ಬ್ಯಾಂಕ್ ಅವ್ರಿಗೂ ಮತ್ತೆ ನಮ್ಮವ್ರಿಗೂ ತುಂಬಾನೇ ದೊಡ್ಡ ಗಲಾಟೆ ಆಯ್ತು. ಅದರಿಂದ ಸಡನ್ ಆಗಿ ಅವರು ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಇಷ್ಟೆಲ್ಲ ಆದ್ಮೇಲೆ ನನ್ಗಿದೆಲ್ಲ ತುಂಬಾನೇ ಶಾಕಿಂಗ್ ಆಗಿತ್ತು. ವಾಪಸ್ ಸೋಲ್ಜರ್ ಡುಮ್. ಕಿಶೋರ್, ಕೇರ್ಫುಲ್ ಆಗಿ ಗಮನಿಸಿ. ಈ ಹುಡುಗಿನ ಇವರಿಬ್ರು ಇಷ್ಟಪಟ್ಟಿದ್ದಾರೆ, ಆದ್ರೆ ಈ ಹುಡುಗಿ ಇವನು ಇಷ್ಟಪಟ್ಟಿದ್ದಾಳೆ. ಅದು ಅವನಿಗೆ ಇಷ್ಟ ಆಗಿಲ್ಲ. ಸೊ ಅವನು ಇವರಿಬ್ರನ್ನ ಸಾಯಿಸಿ ಆತ್ಮಹತ್ಯೆ ಮಾಡ್ಕೊಂಡ. ಇಟ್ಸ್ ಎ ಟ್ರಯಾಂಗುಲರ್ ಕ್ರೈಮ್ ಸ್ಟೋರಿ. ಯಾವನ್ ಗುರು? ಅಪ್ಪ, ಮಿನಿಸ್ಟರ್ ಫೋನು. ಅಮ್ಮಮ್ಮ, ಹಲೋ. ನೀನ್ ಎಲ್ಲಿಂದ ಎಲ್ಗೋದ್ರು ಕತೆ ಅಲ್ಲಿಗೆ ಬರೋದು. ಅಯ್ಯೋ ದೇವ್ರೆ, ಮಿನಿಸ್ಟ್ರೆ ಅಷ್ಟೊಂದು ಪ್ರೆಷರ್ ಹಾಕ್ಬೇಡಿ, ನನ್ಗೆ ಭಯ ಆಗುತ್ತೆ. ಸ್ವಲ್ಪ ಟೈಮ್ ಕೊಡಿ ಸರ್, ಟ್ರೈ ಮಾಡ್ತೀನಿ. ಇನ್ನೇನ್ ಟ್ರೈ ಮಾಡಕ್ ಹೋಗ್ತೀರಾ? ನನಗ್ ಗೊತ್ತಿರೋವರೆಗೂ ಈ ಕೇಸ್ ಇನ್ನು ಮುಂದುವರಿಯಲ್ಲ. ಆಚೆ ಕಳ್ಸಿದ್ರೆ ಕೇಸಲ್ಲಿ ಮುಂದಕ್ಕೆ ಹೋಗಕ್ಕಾಗದು. ಅವ್ರ ಪೇರೆಂಟ್ಸ್ ತಾನೇ ಹೇಳಿದ್ರು ಅವ್ರ ಲವ್ ಅಫೇರ್ ಸೂಸೈಡ್ ಅಂತ. ಆ ಹುಡುಗಿಗೆ ಪೇರೆಂಟ್ಸ್ ಎಲ್ಲ ಕಣೋ, ಅವಳು ಅನಾಥೆ. ಇಲ್ಬಾ, ಆ ವಿಷಯ ನಿಂಗೆ ಗೊತ್ತಾಯ್ತು ಹೇಳು. ಮತ್ತೆ ನೀನೇನೋ ಇನ್ವೆಸ್ಟಿಗೇಷನ್ ಮಾಡಿದ್ಯಾ? ಮನೇಲಿ ಏನ್ ಅಬ್ಸರ್ವ್ ಮಾಡಿದೆ? ಆ ಟೇಬಲ್ ಮೇಲೆ ಒಂದು ಟೀ ಕಪ್ ಇತ್ತು, ಆಮೇಲೆ ಅರ್ಧ ತಿಂದಿಟ್ಟಿರೋ ಇಡ್ಲಿ ಪ್ಲೇಟ್ ಇತ್ತು. ಆ ಪ್ಲೇಟ್ ಪಕ್ಕ ಇದ್ದಿದ್ದು 2 ನೋಡ? 2 ಅಲ್ಲ 4 ಇದೆ. ಇವನ್ ಹೋಟ್ಲಲ್ ಸರ್ವರ್ ಆಗಿರ್ತಾನೆ. ಆ ಹುಡುಗಿ ಮನೆ ಗೋಡೆ ಮೇಲೆ ಒಂದು ದೊಡ್ಡ ಪೇಂಟಿಂಗ್ ಇತ್ತು. ಆ ಪೇಂಟಿಂಗ್ ಇಲ್ಲಿ ಸೇಯಿಂಗ್ಸ್ ಹೇಳ್ತಾ ಇತ್ತು ಅವಳೊಬ್ಳು ಅನಾಥೆ ಅಂತ. ಆ ಹುಡುಗಿ ರೂಮ್ ಅಲ್ಲಿ ತನ್ನ ಅಪ್ಲಿಕೇಶನ್ ಮೇಲೆ ಗಾರ್ಡಿಯನ್ ಸೈನ್ ಇತ್ತು. ಅವಳು ಪ್ರತಿ ತಿಂಗಳು ಅನಾಥಾಶ್ರಮಕ್ಕೆ ಕಳಿಸ್ತಾ ಇದ್ದ ದುಡ್ಡಿಗೆ ರಿಸಿಪ್ಟ್ ಇತ್ತು. ಆ ಮಿನಿಸ್ಟರ್ ಫೇಕ್ ಪೇರೆಂಟ್ಸ್ ನ ಕ್ರಿಯೇಟ್ ಮಾಡಿದಾನೆ. ನೋಡು ನೋಡು ನೋಡು, ಮತ್ತೆ ಮತ್ತೆ ತಾಳ್ಮೆ ತಾಳ್ಮೆ ತಾಳ್ಮೆ. ನೋಡು ಸಂಸ್ಕೃತಿ, ಎಲ್ಲೋಗ್ತಿದ್ಯಾ ನೀನು? ಇಲ್ಲಿ ನಿಂತ್ಕೊಳ್ಳಿ. ಕಿಶೋರ್, ನನಗ್ ಗೊತ್ತಿರೋ ಹಾಗೆ ಗವರ್ಮೆಂಟ್ ಆಫೀಸರ್ ವೈಫ್ ಕೂಡ ಫೇಕ್. ಅವಳು ನಿಜ ಕಣೋ. ಅಲ್ಲೇನೋ ಅಬ್ಸರ್ವ್ ಮಾಡ್ದೆ? ನೆಲ ಒರ್ಸಕ್ಕೆ ಬಕೆಟ್ ಅಲ್ಲಿ ನೀರು ಮತ್ತೆ ಕೋಲು ಮಾಪು. ಯಾವ ತರ ಕೋಲು? ರೌಂಡ್ ಆಗಿರೋ ಕೋಲು. ರೌಂಡ್ ಅಂತೆ, ರೌಂಡ್. ಮುನ್ಸಿಪಾಲಿಟಿಲಿ ಕೆಲಸ ಮಾಡ್ತಿದ್ಯಾ? ಎತ್ತಿ ನನ್ ತಲೆ ಮೇಲೆ ಕಟ್ಟಿದ್ರು. ನೀನ್ ಅವರ ಫ್ಯಾಮಿಲಿ ಫೋಟೋಸ್ ನೋಡಿದ್ಯಾ? 4 ವರ್ಷದಲ್ಲಿ 8 ಕಂಟ್ರಿ ಸುತ್ತಿದ್ದಾರೆ. ಮೋಸ್ಟ್ ಹ್ಯಾಪಿಯೆಸ್ಟ್ ಕಪಲ್. ಅವ್ರ ಹೆಂಡತಿಗೆ ಮೋಸ ಯಾಕೋ ಮಾಡ್ತಾರೆ? ಮಿನಿಸ್ಟ್ರೆ ಭಯಪಡಿಸಿ ಅವ್ರ ಹತ್ರ ಸುಳ್ಳು ಹೇಳ್ಸಿದ್ದಾರೆ. ಹೇಗ್ ನಾನ್ ಮಿಸ್ ಮಾಡ್ದೆ? ಅಲ್ಲಿ ನೀ ಏನ್ ಗೆಸ್ ಮಾಡ್ದೆ ಅಂತ ಮಿಸ್ ಮಾಡೋದಕ್ಕೆ? ಈ ಕೇಸನ್ ಯಾರೇ ಇನ್ವೆಸ್ಟಿಗೇಟ್ ಮಾಡಿದ್ರು ಮಿನಿಸ್ಟರ್ ಹಾಕಿರೋ ಗೆರೆಲೆ ಇರುತ್ತೆ ಅನ್ಕೊಂಡಿದ್ದ. ಇದೆಲ್ಲ ಸುಳ್ಳು ಅಂತ ಗೊತ್ತಿದೆ, ಆದ್ರೆ ಈ ಸುಳ್ಳು ಅಂತ ಹೇಗ್ ಪ್ರೂವ್ ಮಾಡ್ತೀಯಾ? ಸ್ವಲ್ಪ ಕಾಮನ್ ಸೆನ್ಸ್ ಇದ್ರು ಪ್ರೂವ್ ಮಾಡ್ಬೋದು. ನೀನು ಕಾಮನ್ ಸೆನ್ಸ್ ಇದ್ರೆ ಸತ್ತೋಗಿರೋನ್ ಬದುಕ್ ಬಂದು ನಿಜ ಹೇಳ್ಬಿಡ್ತಾನೆ. ಸತ್ತವರಲ್ಲಿ ಒಬ್ಬ ಬದುಕೆ ಇದ್ದಾನ್ ಕಣೋ. ಐ ಆಮ್ ಇಂಟ್ರೆಸ್ಟೆಡ್. ಬಿಡು ಹೇಳ್ಕೊ ಬಾಯ್ಲಿ. ಪ್ಲೀಸ್ ಒಂದ್ಸರಿ ಆ ಫೋಟೋಸ್ ಪ್ಲೇ ಮಾಡು. ಪ್ರಸಾದ್ ಅವರೇ, ಇದು ಒರಿಜಿನಲ್. ಇದು ಅವನ್ ಪ್ಲೇಸ್ ಅಲ್ಲಿ ಕ್ರಿಯೇಟ್ ಮಾಡಿರೋ ಫೇಕ್ ಬಾಡಿ.
ಅವನ ಕೈಯಲ್ಲಿ 5 ಬೆರಳಿದೆ, ಆದ್ರೆ ಅವ್ರು ಕ್ರಿಯೇಟ್ ಮಾಡಿದ ಫೇಕ್ ಬಾಡಿಲಿ 6 ಬೆರಳಿದೆ. ಅವನ್ನ ಸಾಯಿಸ್ತೇನೆ ಬೇರೆ ಡೆಡ್ ಬಾಡಿ ಕ್ರಿಯೇಟ್ ಮಾಡಿದ್ದಾರೆ. ಚೆಕ್ ಸೋತ. ಏ ಮಂತ್ರಿ ಆಸರು ಪಟ್ಟ ಈ ಮಂತ್ರಿ ಸೋಲ್ಜರ್ ಕೈನಲ್ಲಿ ಮಂತ್ರಿ ಔಟ್. ಸತ್ಯಾನೇ. ಏನ್ ಮಿನಿಸ್ಟ್ರೆ, ನಿಮ್ ತಪ್ಪನ್ನೆಲ್ಲ ನೀವು ಅಳಿಸೇ ಇಲ್ವಲ್ಲ? ನೀವು ಸಾಯಿಸಿರೋ 3 ಜನರಲ್ಲಿ ಒಬ್ಬ ಬದುಕೇ ಇದ್ದಾನೆ. 3ನೇ ಜಾಗಕ್ಕೆ ಒಂದು ಫೇಕ್ ಬಾಡಿ ಇಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೀರಾ, ಆದ್ರೆ ಸತ್ತವನಿಗೆ 6 ಬೆರಳಿದೆ. ಆ ಲಾಜಿಕ್ ಹಿಂಗ್ ಮಿಸ್ ಮಾಡಿದ್ರಿ ಮಿನಿಸ್ಟ್ರೆ. ಅಂದ್ರೆ ಸರಿಯಾಗಿ ನೋಡ್ಕೊಳ್ಳಿಲ್ವಾ? ನೀವು ಸಾಯಿಸಿಲ್ಲ ಅಂದ್ರೆ ಎಲ್ಲ ಮ್ಯಾಟ್ರು ಅವನಿಗೆ ಗೊತ್ತಿದೆ ಅಂತ ನನಗ್ ಗೊತ್ತಾಯ್ತು. 1 ಗಂಟೆಲಿ ಅವನು ಎಲ್ಲಿದ್ದಾನಂತ ನಾನು ಹುಡುಕ್ತೀನಿ. ನಿನಗೆ ಯಾಕೆ ಅಷ್ಟೊಂದು ಕಷ್ಟ? ನಾನೇ ಹೇಳ್ತೀನಿ. ನಲ್ಲ ಮಲ್ಲ ಅನ್ನೋ ಕಾಡಲ್ಲಿದ್ದಾನೆ. ಕರ್ನೂಲಿಂದ ಆತ್ಮಕೂರ್ಗೆ 90 ಕಿಲೋಮೀಟರ್ ಇದೆ. ನಿನ್ನ ಆ ಘಾಟ್ ರೂಟಲ್ಲಿ ಬ್ರರ್ ಅಂತ ಹೋದ್ರೆ 1 ಅವರ್ ಆಗುತ್ತೆ. ನಿನ್ನ ಗುಂಡಿಗೆಯಲ್ಲಿ ಧೈರ್ಯ ಇದ್ರೆ ಓ ಗುಡಿಕೋ. ಅದೇನ್ ಸರ್ ಹಂಗ ಹೇಳ್ಬಿಟ್ರಿ? ಆ ಕಾಡ್ಗೋದವ್ರು ವಾಪಸ್ ಬರೋದನ್ನ ಯಾರಾದ್ರೂ ನೋಡಿದ್ಯಾ? ಕರ್ನೂಲು ಕೊಂಡರೆಡ್ಡಿ ಫೋರ್ಟ್ ಹತ್ರ ಅಲ್ಲೂರಿ ಸೀತಾರಾಮರಾಜನ್ನ ನೋಡ್ದೆ ಅಣ್ಣ. ಅವನ್ ಯಾವುದೇ ಕಾರಣಕ್ಕೂ ಊರು ವಾಪಸ್. ಸರಿ ಸರ್. ಏನ್ ಪ್ರೊಫೆಸರ್ ಅಮ್ಮ ಇಲ್ಲಿವರೆಗೂ ಬಂದಿದ್ದೀರಾ? ನಗ್ತಾ ಇರೋ ನಿನ್ ಮುಖನ ಕೊನೆ ಸರಿ ಒಂದ್ಸರಿ ನೋಡೋಣ ಅಂತ. ಏನು ಅವ್ನ್ ಕಾಡಿಂದ ವಾಪಸ್ ಬರ್ತೇನೆ ಅನ್ಕೊಂಡಿದ್ಯಾ? ಅಲ್ಲಿರೋದು ಮನುಷ್ಯರಲ್ಲ, ಮೃಗಗಳು. ಅಲ್ಲಿರೋದು ಮುನ್ಸಿಪಾಲಿಟಿ ಪಾರ್ಕ್ ಅಲ್ಲ, ನಲ್ಲ ಮುಲ್ಲಾ ಫಾರೆಸ್ಟ್. ಫಾರೆಸ್ಟಾ? ಹೋಗಿರೋದೇನು ಟೂರಿಸ್ಟಾ? ಹಂಟರ್, ಬೇಟೆಗಾರ. ಅಪ್ಪ, ಇವರೆಲ್ಲ ನೋಡೋದಕ್ಕೆ ಹುಡುಗರ್ ತರ ಇದಾರೆ. ಅವ್ನ್ ನೋಡೋ ಪೆನ್ಷನ್ ತಗೊಳ್ಳೋ ಮುದುಗ ಇದ್ದಂಗ ಅವನೇ. ಮಿನಿಸ್ಟ್ರು ಯಾಕೆ ಅಷ್ಟು ಬಿಲ್ಡಪ್ ಕೊಟ್ರು? ಅದೇ ರೀ, ಹುಡುಗರಿಗೆ ಹೊಡೆಯಕ್ಕಾಗಲ್ಲ, ದೊಡ್ಡವ್ರಿಗೆ ಬಯಕ್ಕಾಗಲ್ಲ. ಏನ್ ಮಾಡೋದು? ನೀನ್ ಕೂಲಾಗಿ ಹೋಗಿ ಅವ್ರನ್ನ ಕರ್ಕೊಂಡ್ ಬಾ. ಈ ಮಕ್ಳು ಏನಾದ್ರೂ ಅಡ್ಡ ಬಂದ್ರೆ ನಾನ್ ನೋಡ್ಕೋತೀನಿ. ಹಂಗಂತೀರಾ? ರಮಣ, ಲೋಡ್ ಹತ್ತಿಸ್ಬೇಕು ಕಣೋ. ಚೆಕ್ ಪೋಸ್ಟ್ ಕ್ಲೋಸ್ ಮಾಡ್ಬಿಡ್ತಾರೆ. ಪ್ರಸಾದ್ ಅವ್ರೆ, ಹೇಳಪ್ಪ. ಚಿಕ್ಕವರು ಅಂದ್ರಿ, ವಯಸ್ಸಾದವರು ಅಂದ್ರಿ, ಚೆನ್ನಾಗ್ ಹೊಡೆದ್ರಲ್ಲ. ನೀವೇನ ನೋಡ್ಕೊಂತೀನಿ ಅಂದ್ರಿ? ನೋಡ್ತಾನೆ ಇದೀನಲ್ಲಪ್ಪ. ಈ ರೌಂಡ್ ಒಂಚೂರು ಸ್ಟ್ರಾಂಗ್ ಆಗಿ ಹೋಗು. ರಮಣ, ಲೋಡ್ ಹತ್ತಿಸ್ಬೇಕು ಕಣೋ. ಚೆಕ್ ಪೋಸ್ಟ್ ಕ್ಲೋಸ್ ಮಾಡ್ಬಿಡ್ತಾರೆ. ಏನ್ ಮಿಲಿಟರಿ ಅಂತ ಹೇಳ್ದೆ? ನಮ್ ಹುಡುಗರು ತಿರುಗಿ ತಿರುಗಿ ಹೊಡ್ತಿದ್ದಾರೆ. 5 ನಿಮಿಷದಲ್ಲಿ ಅವ್ನ್ ಖಾಲಿ ಮಾಡಿ ನಿಂಗೆ ಫೋನ್ ಮಾಡ್ತೀನಿ. 3 ನಿಮಿಷಕ್ಕೆ ನನಗ್ ಫೋನ್ ಬರತ್ತೆ.
ಪೋಸ್ಟ್ ಕ್ಲೋಸ್ ಆಗ್ತಿದೆ. ಹುಡುಗರು ಓದ್ಕೊಳ್ಳೋದ್ ಬಿಟ್ಟು ಏನೋ ಮಾಡ್ತಿದ್ರ ರಮಣ, ಲೋಡ್ ಎತ್ತಬೇಕು. ಚೆಕ್ ಪೋಸ್ಟ್ ಕ್ಲೋಸ್ ಆಗ್ತಿದೆ. ಹುಡುಗಂಗ್ ತುಂಬಾ ಹರ್ಟ್ ಆಗಿದೆ ಅನ್ಸುತ್ತೆ. ರಮಣ, ಲೋಡ್ ಹತ್ತಿಸ್ಬೇಕು ಕಣೋ. ಲೋಡ್ ಎತ್ತದೇನೆ ಹೊರಟೋಗ್ಬಿಟ್ಟ. ವಿಟ್ನೆಸ್ ಜೊತೆ ಹೊರಟಿದ್ದೀನಿ. ಇನ್ನೊಂದು ಗಂಟೆಲಿ ಅಲ್ಲಿರ್ತೀನಿ. Your game is over. ನನ್ನ ಹೆಸರು ರಾಮಕೃಷ್ಣ ಸರ್. ನಾನು ಕರ್ನೂಲ್ ಟೌನ್ ಅಲ್ಲಿ ಮಂಡಲ್ ಪರಿಷತ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಒಂದು ಗೌರ್ಮೆಂಟ್ ಆಫೀಸರ್ ಆಗಿರೋ ನಾನು ಬರೋ ಜನರ ಹತ್ರ ಬರೀ ಪೇಪರ್ ಮಾತ್ರ ನೋಡಕ್ಕಾಗಲ್ಲ ಸರ್. ಸ್ವಲ್ಪ ಜನರ ಜೀವನಾನು. ವರ್ಷದಲ್ಲಿ 6 ತಿಂಗಳು ಬಂದ್ರೆ 6 ತಿಂಗಳು ಬರಲ್ಲ ಅಯ್ಯ. ನನ್ನ ಅಂಗವಿಕಲ ಮಗನ್ಗೂ ಯಾವುದೇ ರೀತಿ ಪೆನ್ಷನ್ ಸಿಗ್ತಿಲ್ಲ ಸ್ವಾಮಿ. ಈಗ ಗೌರ್ಮೆಂಟ್ ಇಂದ ಪ್ರಜೆಗಳಿಗೆ ಹೋಗ್ತಾ ಇರೋ ದುಡ್ಡಲ್ಲ, ಮಧ್ಯದಲ್ಲಿ ಸ್ವಲ್ಪ ತಿಂಗಳು ಹೇಗೆ ಜನರ ಹತ್ರ ಹೋಗ್ತಾ ಇಲ್ಲ ಅನ್ನೋದು ನನಗೂ ಗೊತ್ತಾಗ್ತಾ ಇರ್ಲಿಲ್ಲ. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರೋ ನನ್ನ ಫ್ರೆಂಡ್ ರವಿ ಹತ್ರ ಇದ್ರ ಬಗ್ಗೆ ಎಂಕ್ವೈರಿ ಮಾಡಕ್ ಹೇಳ್ದೆ. ಅಲ್ಲಿ ನನ್ಗೆ ಸ್ವಲ್ಪ ನಿಜಗಳು ಗೊತ್ತಾಯ್ತು. ಸರ್ ಇಲ್ಲಿ ನೋಡಿ ಸರ್, ಯಾವುದೇ ಆಧಾರ ಇಲ್ಲದೆ ಜನರ ಹೆಸರಿಂದ 100 ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ಅಡ್ರೆಸ್ ಹುಡ್ಕೊಂಡು ಹೋದ್ರೆ ಅಲ್ಲಿ ಯಾರು ಇರಲ್ಲ, ಆದ್ರೂ ದುಡ್ಡು ಹೋಗ್ತಿದೆ. ಈ ಸ್ಟೇಟ್ಮೆಂಟ್ ನೋಡಿ ಸರ್. ಈ ಫೇಕ್ ಅಕೌಂಟ್ ಎಲ್ಲ ಮಿನಿಸ್ಟರ್ ನಾಗೇಂದ್ರ ಅವ್ರ ಕಂಪನಿಯಿಂದ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾಯ್ತು. ಅಲ್ಲಿ ಕೆಲಸ ಮಾಡ್ತಾ ಇರೋ ಒಂದು ಸಾಫ್ಟ್ವೇರ್ ಹುಡುಗಿ ಹತ್ರ ನಾವು ಅಪ್ರೋಚ್ ಮಾಡಿದ್ವಿ. ಆ ಹುಡುಗಿ ತಗೊಂಡ್ ಬಂದಿ ಡೇಟಾನಲ್ಲಿ ಮಿನಿಸ್ಟರ್ ಮಾಡಿದ ದ್ರೋಗ ನಮ್ಗೆ ಗೊತ್ತಾಯ್ತು. ಮೊದಲು ಹಣನೆಲ್ಲ ಪಬ್ಲಿಕ್ ವೆಲ್ಫೇರ್ ಸ್ಕೀಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ರು. ಆದ್ರೆ ಈಗೆಲ್ಲ ಆನ್ಲೈನ್ ಬ್ಯಾಂಕಿಂಗ್ ಆಗೋಗಿದೆ. ಜನರಿಗೆ ಮೋಸ ಮಾಡೋದಕ್ಕೆ ಅಂತಾನೆ ಸಾವಿರಾರು ದಾರಿ ಹುಡ್ಕೊಂಡಿದ್ದಾರೆ. ಅದ್ರಲ್ಲಿ ಬಂದು ಈ ಫೇಕ್ ಅಕೌಂಟ್ ಕ್ರಿಯೇಷನ್. ಈ ರೀತಿ ಈ 4 ವರ್ಷದಲ್ಲಿ ಬೇಕಾದಷ್ಟು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಗವರ್ಮೆಂಟ್ಗೆ ಗೊತ್ತಾಗ್ದಿರಾ ಅಧಿಕಾರಿಗಳನ್ನು ಬ್ಯಾಂಕ್ ಮ್ಯಾನೇಜರ್ನು ಕೈಗೊಳಗೆ ಹಾಕೊಂಡು ಪ್ರಜೆಗಳಿಗೆ ಸಿಗ್ಬೇಕಾಗಿರೋ ಸುಮಾರು 5,000 ಕೋಟಿನ ಜೋಬಳ ಹಾಕೊಂಡವ್ರೆ. ಈ ಎವಿಡೆನ್ಸ್ ಸಾಕು. ನಾಳೆನೆ ನಾವು ಸಿಎಂ ನ ಮೀಟ್ ಮಾಡೋಣ. ನಾವು ಸಿಎಂ ನ ಮೀಟ್ ಮಾಡೋ ವಿಷಯನ ತಿಳ್ಕೊಂಡು ಮಿನಿಸ್ಟರ್ ನಾಗೇಂದ್ರ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಆ ಪ್ರಾಸೆಸ್ ನಲ್ಲಿ ಅವರಿಬ್ರು ಪ್ರಾಣ ಬಿಟ್ಬಿಟ್ರು. ನಾನು ಬಚ್ಚಿಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತ ಕೇಳಿ ನನ್ನ ನಲಮಲ್ಲಿ ಕಾಡ್ನಲ್ಲಿ ಅರೆಸ್ಟ್ ಮಾಡಿಟ್ಟಿದ್ರು. ನಾವು ತಿಳ್ಕೊಂಡಿದ್ದೇನೇನು ದೊಡ್ಡ ವಿಷಯನೇ ಅಲ್ಲ ಸರ್. ನಮ್ಮ ದೇಶದ ನಾಯಕರುಗಳು ಎಲ್ಲಾ ಕಡೆ ಇದೇನೆ ಸರ್ ಮಾಡೋದು. ಜನರಿಗೆ ಇದೆಲ್ಲ ಅಭ್ಯಾಸ ಆಗೋಯ್ತು. ಅದನ್ನೇ ಟೆಕ್ನಿಕಲ್ ಸ್ಕ್ಯಾಮ್ ಅಂತ ಹೇಳೋದು. ಆ ಮಿನಿಸ್ಟರ್ ಹೊಡೆದಿದ್ದು ಬೇರೆ 5,000 ಕೋಟಿ ಮಾತ್ರ ಅಲ್ಲ ಸರ್, ಜನರ ಆಸೆನು ಕಣ್ಣೀರ್ನು. ಇಲ್ಲಿ ನೋಡಿ, ಆ ಮಿನಿಸ್ಟರ್ ಮಾಡಿದ ಎಲ್ಲ ತಪ್ಪುಗೂ ಆಧಾರ ಈ ಹಾರ್ಡ್ ಡಿಸ್ಕ್ ನಲ್ಲಿದೆ. ನಿಮ್ ಮನೇಲಿ ಹೆಂಡತಿ ಮಕ್ಕಳು ಕಾಯ್ತಾ ಇದಾರೆ. ಹೋಗ್ಬಿಟ್ಟು ಅವ್ರ ಜೊತೆ ಚೆನ್ನಾಗಿರಿ. ಆ ಮಿಲಿಟರಿ ಅವನ್ನ ಈ ಊರಿಂದ ಓಡಿಸ್ಬೇಕು. ಕ್ಯಾಬಿನೆಟ್ ಅವ್ರು ಎಲ್ಲರೂ ಸೇರಿ ಹಾಕ್ತೀವಿ ನಾವೀಗ. ಏನೋ ಇಷ್ಟ ನಡೆದಿದೆ ನಂಗೆ ಹೇಳಕ್ಕಾಗಲ್ವಾ? ಆಫ್ಟರ್ ಆಲ್ ಒಂದು ಸೋಲ್ಜರ್ ನಮ್ಗೆ ಎದುರಿಸ್ಬಿಡ್ತಾನ. ಹೊರ ಕೇಳ್ರಿ ಅವನ. ಪೊಲಿಟಿಕಲ್ ಲೀಡರ್ ಪವರ್ ಏನೋ ತೋರ್ಸೋಣ. ಏನಪ್ಪ ನಾಗೇಂದ್ರ, ಇವನೇನ ನೀನ್ ಹೇಳಿದ ಸೋಲ್ಜರು? ಸೋಲ್ಜರ್ ಅಂದ್ರೆ ಹಾಲಿಡೇಸ್ ಬಂದ್ವಾ ವಾಪಸ್ ಬಾರ್ಡರ್ಗೆ ಹೋಗಿ ಕೆಲಸ ಮಾಡಿದ್ವಾ ಅಂತ ಇರ್ಬೇಕು. ನಮ್ ಪೊಲಿಟಿಷಿಯನ್ಸ್ ಕೆಲ್ಸದಲ್ಲಿ ನೀನ್ ಯಾಕ ಮಧ್ಯ ಬಂದು ನಿಂತ್ಕೊಂತೀಯ? ಏನಮ್ಮ, ನಾವ್ ಹೇಳ್ದಂಗೆ ಮುಚ್ಕೊಂಡ್ ಬಂದಿದ್ಯಾ? ಹಂಗೆ ಮುಚ್ಕೊಂಡ್ ಎವಿಡೆನ್ಸ್ ಫೈಲ್ ನಲ್ಲಿ ಇಟ್ಬಿಟ್ಟು ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಆ ಫೈಲ್ ಕೊಡಿ. ಮನಿ ಪ್ರಸಾದ್ ಅವರೇ, ಹೆಂಗೆ ನಾವು ಭಯ ಪಟ್ಟಿದ್ದು. ಯಪ್ಪ, ಆರ್ಮಿ ಒಂದ್ ಬಾಗ್ಲಾಕಿ ಬೀಗ ಆಗ್ತಿದ್ದಾನೆ. ನನ್ಗೂ ಹುಚ್ಚೆ ಬರ್ತಿದೆ. ಇದೇನ್ ನಿನ್ ಬಾರ್ಡರ್ ಅಲ್ಲ, ಇಲ್ಲಿ ನಾನ್ ಹೇಳಿದೆ ರಾಜ್ಯ. ಸಿಸ್ಟಮ್ ಪೊಲೀಸ್ ಎಲ್ಲ ನನ್ನ ಅಂಡರ್ ಅಲ್ಲಿ ಇದೆ. ನಿನ್ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೋದು ಗೊತ್ತಾ? ಇನ್ನು ಏನ್ ನೋಡ್ತಾ ಇದ್ದೀರಾ ನೀವು? ಆ ಸೋಲ್ಜರ್ ನ ಸಸ್ಪೆಂಡ್ ಮಾಡಿ. ನಿಮ್ ಮುಟ್ಟಾಳ, ಪೊಲೀಸ್ಗೂ ಮಿಲಿಟರಿಗೂ ವ್ಯತ್ಯಾಸ ಗೊತ್ತಿಲ್ಲ ನಿಂಗೆ. ಆರ್ಮಿ
ನಿನಗೆ ಹೊಡೆದ ಅಂದ್ರೆ ಹಿಮಾಲಯಕ್ಕೆ ಹೋಗ್ಬಿಡ್ಬೇಕು. ನಾನಿಲ್ಲಿ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ಏನೋ ಬೊಂಬೆ ತಯಾರಿಸಿದ್ಯಾ? ಬೊಂಬೆ ಏನೋ ಒಂದ್ ಮಾತಾಡೋ. ಸರಿ, ನೀವು ಕೇಳ್ತಾ ಇದ್ರ ಅನ್ನೋ ಕಾರಣಕ್ಕೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿದ ಘಟನೆ ಇದು. ತೆನಾಲಿ ಹತ್ರ ಬುಲ್ಲಿಪಾಳ್ಯ ಅಂತ ಒಂದು ಊರು. ಅಲ್ಲಿ ಒಬ್ರು ತಾತ ವ್ಯವಸಾಯ ಮಾಡ್ತಾ ಇದ್ರು. ವ್ಯವಸಾಯ ಚೆನ್ನಾಗೇ ಆಗ್ತಾ ಇತ್ತು. ರಾತ್ರಿ ಒಂದು ಇಲಿ ಬಂದ್ಬಿಟ್ಟು ಬೆಳೆನ ಕತ್ತರಿಸಿ ತಿಂತಾ ಇತ್ತು. ತಾತಂಗೆ ಕೋಪ ಬಂತು. ಇಲ್ಲ ಇಲಿ, ನನ್ನ ಹೊಲನ ಹಾಳು ಮಾಡ್ತೀಯಾ, ಇರು ನಿನಗೆ ಬೆಂಕಿ ಹಾಕಿ ಸಾಯಿಸ್ತೀನಿ ಅಂತ ಪ್ಲಾನ್ ಮಾಡಿದ್ರು. ಇಲಿಗೆ ಈಗೋ ಹರ್ಟ್ ಆಯ್ತು. ರಾತ್ರಿನೇ 100 ಇಲಿನ ಕರ್ಕೊಂಡು ತಾತ ಈ ಕಡೆ ಬೆಂಕಿ ಹಚ್ಚುತ್ತಾನೆ, ನಾವ್ ಈ ಕಡೆಯಿಂದ ತಿನ್ನೋಣ ಅಂತ ಎಲ್ರಿಗೂ ಹೇಳಿ ಒಳ್ಳೆ ಪ್ಲಾನ್ ಮಾಡ್ತು. ತಾತ ಬುದ್ಧಿವಂತ ಅಲ್ವಾ, ಈ ಕಡೆ ಬೆಂಕಿ ಇಡೋ ಬದಲು ಈ ಕಡೆ ಇಟ್ಟ. ಎಲ್ಲ ಇಲಿ ಎಲ್ಲ ಊರಿ 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 ಅಂತ ಹೇಳಿ ಸತ್ತೋದ್ವು. ಇವಾಗ ಈ ಕತೆ ಎಲ್ಲ ನನ್ಗೆ ಯಾಕೆ ಹೇಳ್ತಿದ್ಯಾ ಇಲಿ ನನ್ ಮಗನೇ? ಈ ಕತೆಗೂ ನಮಗೂ ತುಂಬಾ ಸಂಬಂಧ ಇದೆ ಸರ್. ಅಲ್ಲೋಡಿ, ತಾತ ಬೆಂಕಿ ಹಚ್ಚುತ್ತೆ ಅಂತ ಹೇಳಿದ್ ಇಲಿ, ಜೊತೆಗ್ ಬಂದಿರೋ 100 ಇಲಿ ನೀವೇ. ತಾತ ರೈತ ಅಲ್ವಾ, ಬೆಂಕಿ ಇಟ್ಟ. ನಾವು ಮಿಲಿಟರಿ ಅಲ್ವಾ, ಬಾಂಬ್ ಬಿಟ್ಟಿದ್ದೀನಿ. ಇದೇನ್ ಗನ್ನಲ್ಲಿರೋ ಬುಲೆಟ್ ಬಚ್ಚಿಟ್ಕೊಂಡ್ರೆ ತಗಲ್ದೇ ಇರೋಕೆ. ಬಾಂಬ್ ಸರ್, ಎಲ್ಲಿದ್ರು ಪೀಸ್ ಪೀಸ್ ಆಗೋಗ್ತೀರಾ. ಅಲ್ಲಾಡ್ತಾರೆ ಓದ್ಕಿತಾಕ್ತೀನಿ. 5 ನಿಮಿಷಕ್ಕೆ ಟೈಮರ್ ಸೆಟ್ ಮಾಡಿದ್ದೀನಿ. 4 ನಿಮಿಷ ಮಾತಾಡ್ತೀನಿ. 1 ನಿಮಿಷದಲ್ಲಿ ಡಿಫ್ಯೂಸ್ ಮಾಡಿ ಹೋಗ್ತೀನಿ. ಅಯ್ಯಪ್ಪ ಬೇಗ ಹೇಳಪ್ಪ, ಬೇಗ ಹೇಳಪ್ಪ. ನನ್ನ ನೀಲಿ 5,000 ಕೋಟಿ ಲೂಟಿ ಮಾಡಿದೆ. ರಾತ್ರಿ ಪೂರ್ತಿ ನಿದ್ದೆ ಬಂದಿಲ್ಲ. ಗೂಗಲ್ ಹೋಗಿ ಇಂಡಿಯನ್ ಪೊಲಿಟಿಕಲ್ ಸ್ಕ್ಯಾಮ್ಸ್ ಅಂತ ನೋಡ್ದೆ. ಈ ಒಂದು 20 ವರ್ಷದಲ್ಲಿ ರಾಜಕೀಯದವರು ಲೂಟಿ ಮಾಡಿದಷ್ಟು ದುಡ್ಡು ಸುಮಾರು 1,00,000 ಕೋಟಿ. ಏನು ಇಷ್ಟೊಂದು ಲೂಟಿ ಮಾಡಿದಿರಂತ ನಿಮ್ಗೆ ಶಾಕ? ನೀವು ಮರ್ತೋದ್ರಿ, ಜನನು ಮರ್ತೋದ್ರು, ದೇಶನು ಮರಿತು, ಗೂಗಲ್ ಮರಿಯಲ್ವಲ್ಲ. ಹಿಂಗ್ ಟೈಪ್ ಮಾಡಿದ್ರೆ ಹಂಗ್ ಬರುತ್ತೆ. ಹೀಗೆ ಲೂಟಿ ಮಾಡಿರೋ ದುಡ್ಡು 0.0001%. ನಮ್ ದೇಶದಲ್ಲಿರೋ ಗ್ರೌಂಡ್ ಲೆವೆಲ್ ಪ್ರಾಬ್ಲಮ್ಸ್ಗೆ ಈ ದುಡ್ಡನ್ನ ಖರ್ಚು ಮಾಡಿದ್ರೆ, ಫಾರ್ ಎಕ್ಸಾಂಪಲ್, ಬೋರ್ ಬಾವಿಲಿ ಒಂದು ಮಗು ಬಿದ್ರೆ ಚೈನಾದಲ್ಲಿ 1 ಗಂಟೆ ತೆಗಿತಾರೆ ಹೊರಗೆ. ನಮ್ ದೇಶದಲ್ಲಿ ಒಂದು ಪ್ರೊಕ್ಲೈನರ್ ಬಂದು 3 ದಿವಸ ಅದನ್ನು ಹೊಡೆದ್ರೆ ಮಗು ಬದುಕುತ್ತೋ ಇಲ್ವಾ ಅನ್ನೋದು ಗ್ಯಾರಂಟಿ ಇಲ್ಲ. ಅಪ್ಡೇಟ್ ಆಗ್ಬೋದಲ್ವಾ? ಜಪಾನ್ ಅಲ್ಲಿ ಒಂದು ಹುಡುಗಿ ಓದಕ್ಕೆ ಅಂತ 3 ವರ್ಷದಲ್ಲಿ ಗೌರ್ಮೆಂಟ್ ಒಂದು ರೈಲ್ವೆ ಲೈನ್ ಮಾಡಿದೆ, ಕೇವಲ ಒಂದು ಹುಡುಗಿಗೋಸ್ಕರ. ನಮ್ ದೇಶದಲ್ಲಿರೋ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಓದೋ ಮಕ್ಕಳಿಗೆ ಒಂದು ಟಾಯ್ಲೆಟ್ ಅನ್ನೋ ಬೇಸಿಕ್ ಫೆಸಿಲಿಟಿ ಇಲ್ಲ. ಅಪ್ಡೇಟ್ ಆಗ್ಬೋದಲ್ವಾ? ಕುಡಿಯೋ ನೀರು, ಓಡಾಡೋ ರೋಡು, ಒಳ್ಳೆ ಹಾಸ್ಪಿಟಲ್, ಮಕ್ಕಳಿಗೆ ಬೇಕಾಗೋ ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ ಕೂಡ ಈ ತರ ಲೂಟಿ ಮಾಡಿ ದುಡ್ಡಿಂದ ಇನ್ನೂ ಏನಾದ್ರೂ ಮಾಡ್ಬೋದಾ? ಇಲ್ವಾ? ನಮ್ಮ ದೇಶದಲ್ಲಿರೋ ಪ್ರತಿ ಸಿಟಿಸನ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ತಗೊಂಡು ಅವನ ಬ್ಯಾಂಕ್ ಅಕೌಂಟಿಗೆ ಕನೆಕ್ಟ್ ಮಾಡಿ ಅವನು ಪ್ರತಿದಿನ ಎಷ್ಟು ಡ್ರಾ ಮಾಡ್ತಾನೆ, ಎಷ್ಟು ಸೇವ್ ಮಾಡ್ತಾನೆ, ಅವನ ಖರ್ಚೇನು, ಅವನ ಆದಾಯ ಏನು ಅಂತ ಪ್ರತಿಯೊಂದು ಲೆಕ್ಕ ಎಸಿ ರೂಮ್ ಅಲ್ಲಿ ಕಾಫಿ ಕುಡ್ಕೊಂಡು ಮಿನಿಟ್ ಟು ಮಿನಿಟ್ ಮಾನಿಟರ್ ಮಾಡ್ತಾರೆ. ತಪ್ಪೇನಿಲ್ಲ. ಫೈನಾನ್ಷಿಯಲ್ ಟ್ರಾನ್ಸ್ಪರೆನ್ಸಿ. ಶ್ರೀಮಂತರಿಂದ ತಗೊಂಡು ಬಡವರಿಗೆ ಕೊಡ್ಬೇಕು. ಅದ್ಭುತ. ಹಾಗೆ ಪ್ರತಿ ವರ್ಷ ನಿಮ್ಗೆ ಟ್ಯಾಕ್ಸ್ ಅಂತ ಹಲವಾರು 1,00,000 ಕೋಟಿ ನಿಮಗೆ ಕೊಟ್ರೆ ಸಾಮಾನ್ಯ ಜನ ಟ್ಯಾಕ್ಸ್ ಕಟ್ತಾ ಇಲ್ಲ, ಮಧ್ಯ ತರಗತಿಗೆ ಮಹಾಭೋಗ ಅಂತ ಬಡ್ಜೆಟ್ ಅನ್ನೋ ಸಿನಿಮಾ ತೋರಿಸ್ತಿರಲ್ಲ, ಅದ್ರದ್ದು ಲೆಕ್ಕ ಗಿಕ್ಕ ನಮಗೆ ಹೇಳಲ್ವಾ ಸರ್? ಯಾಕೆ ಗೌರ್ಮೆಂಟ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ನಿಮಗೆ ಕೊಟ್ಟಿಲ್ವಾ? ಪ್ರತಿ ಒಂದು ಪಾರ್ಟಿಗೆ ಒಂದು ಅಕೌಂಟ್ ಓಪನ್ ಮಾಡಿ, ಅದ್ರ ಪ್ಯಾನ್ ಕಾರ್ಡ್ ನಮಗೆ ಕೊಡಿ. ನಾನ್ ಕೂಡ ಲುಂಗಿ ಉಟ್ಕೊಂಡು ಕಾಫಿ ಕುಡ್ಕೊಂಡು ಮೊಬೈಲ್ ಫೋನ್ ಅಲ್ಲಿ ಮಿನಿಟ್ ಮಿನಿಟ್ ನಿಮ್ಮ ಲೆಕ್ಕನೆಲ್ಲ ನೋಡ್ತೀನಿ. ಕೊಡಲ್ಲ. ನೀವು ಮಾತ್ರ ನಮ್ಮನ್ನ ಮಿನಿಟ್ ಮಿನಿಟ್ ನಮ್ಮನ್ನ ಮಾನಿಟರ್ ಮಾಡಬಹುದು, ನಾವು ಮಾಡಬಾರ್ದು. ತಿನ್ಬೇಕಲ್ವಾ? ನೀವು ಎಲ್ಲಿ ಏನ್ ಕೆಲಸ ಮಾಡಿದ್ರು, ಏನ್ ದೌರ್ಜನ್ಯ ಮಾಡಿದ್ರು, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಮತ್ತೆ ಬಾರ್ಡ್ರಿಗೆ ಹೋಗಿ ಗನ್ ಹಿಡ್ಕೊಂಡು ನನ್ನ ಜವಾಬ್ದಾರಿ ಅಂತ ಅಲ್ಲಿರ್ತೀನಿ. ನೀವೆಲ್ಲರೂ ನಾನ್ ಕಾಪಾಡ್ತಾ ಇದ್ದೀನಿ ಅಂತಾನೆ ಬದುಕಿದೀರಾ. ನಿಮ್ಗೋಸ್ಕರ ಪ್ರಾಣ ಬಿಡ್ತಾ ಇದೀವಿ ನಾವಲ್ಲಿ. ನೀವೇನ್ ಮಾಡ್ತಾ ಇದೀರಾ ಮಹಾ? ಇಲ್ಲಿ ಜವಾಬ್ದಾರಿ ಇಲ್ವಾ? ಅದು ನನ್ನ ಇಲಿ. ನಾನು ಅದಕ್ಕೆ ಮಾತು ಕೊಟ್ಟಿದ್ದೀನಿ, ಜವಾಬ್ದಾರಿಯಿಂದ ಬದಲಾಯಿಸ್ತೀನಿ ಅಂತ. ಮಧ್ಯದಲ್ಲಿ ಯಾವ ಇಲಿ ಬಂದ್ರು ಬೆಂಕಿ ಇಟ್ಟು ಸುಡ್ತಾ ಇರೋದೆ.
ಇದೇ ಮೀಟಿಂಗ್ ನ ಇವನ್ ಪ್ರೆಸ್ ಮುಂದೆ ಇಟ್ಟಿದ್ರೆ ನಮ್ ಪರಿಸ್ಥಿತಿ ಏನಾಗೋದಯ್ಯ? ಇವನ್ ಕತೆ ನಮಗ್ ಬೇಡ. ನೀನ್ ಅಳಿಯ ಆಗು ಅಂತ ಕಳ್ಸಿದ್ರೆ ಬ್ರೋಕರ್ ಆಗಿ ಬಂದಿದೆಯಲ್ಲೋ. ಇವಾಗ ನಾನು ಏನ್ ಮಾಡ್ಬೇಕು? ನಿಂಗ್ ತುಂಬಾ ಕೆಲಸ ಇದೆ. ಡೆಕೋರೇಟ್ ಮಾಡಿ ತೋರಣ ಕಟ್ಬೇಕು, ಮದ್ವೆಗೆ ಊಟ ಬಡಿಸ್ಬೇಕು, ಮದುಮಗಳ ಮಂಟಪದ ಮೇಲೆ ಕರ್ಕೊಂಡು ಹೋಗ್ಬೇಕು. ನನ್ನ ಹತ್ರ ಹೊಡೆದಿರೋ ದುಡ್ಡಿಗೆ ಬಡ್ಡಿ ಕೂಡ ಕಟ್ಬೋದು. ಇನ್ನೇನ್ ಮಾಡೋದು? ಆ ಆರ್ಮಿ ಅವನ್ ಕೈಯೋ ಕಾಲೋ ಹಿಡ್ಕೊಂಡು ಮದ್ವೆ ಮಾಡಿ ಮುಗಿಸ್ಬೇಕು. ಎಲ್ಲಿ ಮದ್ವೆ ಮಾತ್ರ ಮುಂದಕ್ಕೆ ಹಾಕ್ಬೇಡಪ್ಪ. ಅಬಾಬಾಬಾಬಾಬಾ, ಇಂಥ ಹೆಂಡತಿ ಮಕ್ಳು ನೆವರ್ ಬಿಫೋರ್ ಎವರ್ ಆಫ್ಟರ್. ಸಿಎಂ ಅವರು ನಾಗೇಂದ್ರನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಕ್ ಹೇಳಿದ್ದಾರೆ. ಇದು ಪಾರ್ಟಿಯ ನಿರ್ಧಾರ. ತಪ್ಪು ಮಾಡಿದ್ರೆ ಪಾರ್ಟಿ ಯಾರನ್ನಾರು ದಂಡಿಸಬಹುದು. ಪಾರ್ಟಿಗೋಸ್ಕರ ಪ್ರಾಣ ಕೂಡ ಕೊಟ್ಬಿಡ್ತೀವಿ ನಾವು. ನಾಗೇಂದ್ರನ್ ಜೊತೆ ನಿಮ್ಮನ್ನು ಪಾರ್ಟಿನ ತೆಗೆದ್ರಂತೆ. ಇದೇನ್ ಪಾರ್ಟಿ? ಇದಿಲ್ಲ ಅಂದ್ರೆ ಬೇರೆ ಪಾರ್ಟಿ. ಅರ್ಧ ಗಂಟೆ ನನ್ನ ಪಾರ್ಟಿ ಚೇಂಜ್ ಆಗಿಲ್ಲ. ನಿನ್ನಲ್ವಂತೆ ನಾಗೇಂದ್ರನ್ ತೆಗೆದ್ರಂತೆ. ಪಾರ್ಟಿ ನಂತ ಆಯ್ತಾರ. ತಪ್ಪು ಮಾಡಿದ್ರೆ ಪಾರ್ಟಿ ಯಾರನ್ನಾರು ದಂಡಿಸ್ಬಿಡುತ್ತೆ. ಬೇಕಂದ್ರೆ ಪಾರ್ಟಿಗೋಸ್ಕರ ನಾವು ಉಸುರೆ ಕೊಟ್ಬಿಡ್ತೀವಿ. ಇವಾಗ ನಾವ್ ಯಾವ ಕಡೆ? ಇವ್ರ ಕಡೆ. ಹೇಳಿ ಸರ್. ಅಜಯ್ ವಿ ಲಾಸ್ಟ್ ಹಿಮ್. ಈ ವಿಷಯ ಅವ್ರ ಹತ್ರ ಹೇಗೆ ಹೇಳ್ತೀಯ? ಐ ಹ್ಯಾವ್ ನೋ ಕ್ಲೂ, ಬಟ್ ಯು ಹ್ಯಾವ್ ಟು ಹ್ಯಾಂಡಲ್ ದಿಸ್. ಜಸ್ಟ್ ಟೇಕ್ ಕೇರ್. ಈಗ ಈ ವಿಷಯನ ಅವ್ರ ಹತ್ರ ಹೇಗೆ ಹೇಳ್ತೀಯಪ್ಪ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಮದ್ವೆ ತುಂಬಾ ಚೆನ್ನಾಗಾಯ್ತಪ್ಪ. ಅವ್ರು ಹೋದ್ಮೇಲೆ 3 ಜನ ಮಕ್ಕಳನ್ನು ನಾನೇ ಬೆಳೆಸ್ದೆ. ಆಗಸ್ಟ್ 15ಕ್ಕೆ ಮಕ್ಕಳ ಬಟ್ಟೆಗೆ ಬಾವುಟ ಕಟ್ಟಿ ಸ್ಕೂಲಿಗೆ ಕಳ್ಸ್ಬೇಕಾದ್ರೆ ಎಷ್ಟು ಹೆಮ್ಮೆ ಅನಿಸ್ತಾ ಇತ್ತು. ಅವರು ಬೆಳೆದು ದೊಡ್ಡವರಾಗಿ ಅದೇ ಬಾವುಟಕ್ಕೆ ಸೆಲ್ಯೂಟ್ ಮಾಡ್ತಿರ್ಬೇಕಾದ್ರೆ ಅಷ್ಟೇ ಹೆಮ್ಮೆ ಅನ್ನಿಸ್ತಾ ಇತ್ತು. ನಾಳೆ ಅದೇ ಬಾವುಟದಲ್ಲಿ ಅವನ್ನ ಸುತ್ಕೊಂಡು ಮನೆಗ್ ತಗೊಂಡ್ ಬಂದ್ರೆ ಅಷ್ಟೇ ಹೆಮ್ಮೆ ಫೀಲ್ ಆಗತ್ತೆ. ನನ್ ಮಗ ಬರ್ತಾನ ಇಲ್ವಾ? ಇನ್ನೊಬ್ಬ ಮಗ ಅವನಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಕಾ? ನನ್ ಮಗನ್ ತರನೇ ಎಷ್ಟ್ ಜನ ಹೋರಾಡ್ತಿಲ್ಲ. ನಿಮ್ಮೆಲ್ಲರಲ್ಲೂ ಅವನನ್ನ ಕಂಡ್ಕೊಂಡ್ರೆ ಆಯ್ತು. ಚಿಕ್ಕ ಮಗ ಅಲ್ವಾ, ಮುದ್ದೆ ಜಾಸ್ತಿ. ಅವಳು ತುಂಬಾ ಚೆನ್ನಾಗಿ ಬೆಳೆಸಿದ್ದೆ. ದುಃಖ ಆಗತ್ತೆ. ನನ್ ಕಣ್ಣೀರಿಂದ ಅವನ್ ತ್ಯಾಗನ ಕಮ್ಮಿ ಮಾಡಲ್ಲ. ಇಲ್ಲೆಲ್ರು ತುಂಬಾ ದಿನ ಬದುಕ್ಬೇಕು ಅಂತ ಇಷ್ಟಪಡ್ತಾರೆ. ಏನಾದ್ರೂ ಚಿಕ್ಕದಾದ್ರೂ ಸಾಕು, ಬದುಕ್ಬೇಕು. ಡಾಕ್ಟರ್ ಹತ್ರ ಹೋಗಾದ್ರೂ ಬದುಕ್ಬೇಕು, ದೇವ್ರ ಮೂಲಕ ಆದ್ರೂ ಬದುಕ್ಬೇಕು, ಕೋಟಿ ಖರ್ಚು ಮಾಡಾದ್ರೂ ಬದುಕ್ಬೇಕು.
ಸಂಬಂಧನ ಇಲ್ದಿರೋರ್ಗೋಸ್ಕರ ಅಷ್ಟ್ ಸುಲಭವಾಗಿ ಪ್ರಾಣನೇ ಕೊಡ್ತಿರಲ್ಲ. ಅದು ಅಲ್ದೆ ಈ ದೇಶಕ್ಕೆ 2 ಮಕ್ಳನ್ನ ಕೊಟ್ಟಿದ್ದೀನಿ. ನನ್ಗ್ಯಾಕ್ ಬೇಜಾರು? ನೋವಾದ್ರೂ ಗಾಯ ಆದ್ರೂ ತಡ್ಕೊಳ್ಳೋ ಶಕ್ತಿ ಒಬ್ರಿಗೆ ಮಾತ್ರ ಇರೋದು. ಅದಕ್ಕೆ ಅನ್ಸುತ್ತೆ ದೇಶನ ತಾಯಿಗೆ ಹೋಲಿಸ್ತಾರೆ.